ಡೈರೆಕ್ಷನ್ ಇಸ್ ಅ ಬಿಗ್ ಇದು ಓಷನ್. ನನ್ನ ಪ್ರಕಾರ ಆ್ಯಕ್ಟರ್ಸು ಒಂದು ಸಿನಿಮಾ ಯಶಸ್ಸು ಇದೆಲ್ಲ ಒಬ್ಬ ಡೈರೆಕ್ಟರ್ದು ಫಸ್ಟು ಒಂದು ಆ ಸೀಡ್ ಅದು. ಅದೇ ಥರದಲ್ಲಿ ಕಾಸರವಳ್ಳಿ ಸರ್ ಸಿನಿಮಾ ಅಂತ, ಅದರಲ್ಲಿ ಆ್ಯಕ್ಟ್ರಸ್ ಯಾರು ಅಂತ ಯಾರೋ ಕೇಳ್ತಾ ಇರಲಿಲ್ಲ, ಕಾಸರವಳ್ಳಿ ಸರ್ ಸಿನಿಮಾ ಅಂತಲೇ ನೋಡೋರು. ಅಂದರೆ ಇಲ್ಲಿ ನಮ್ಮಲ್ಲಿ ನಾನು ಹೆಸರು ಹೇಳಲ್ಲ, 70 to 80% ನಮ್ಮ ಇಂಡಿಯನ್ ಎಸ್ಪೆಷಲಿ ನನ್ನ ಸುತ್ತಮುತ್ತ ಇರೋವಂಥ ಡೈರೆಕ್ಟರ್ಸಲ್ಲಿ ಸಿನಿಮಾಗಳು ನೋಡಿ ಸಿನಿಮಾ ಕತೆ ಬರೀತಾರೆ. ರೀಜನ್ ತಕ್ಕಂಗೆ ಕಲರ್ ಟೋನ್ ಇವತ್ತಿನವರೆಗೂ ನಾವು ಹುಡುಕೇ ಇಲ್ಲ, ಕಲರ್ ಟೋನ್ ಹುಡುಕಿಲ್ಲ ನಾವು ಈ ಸಿನಿಮಾಗಳಲ್ಲಿ. ಡೈರೆಕ್ಷನಲ್ಲಿ ಎಷ್ಟು ದುಡ್ಡಿದೆ? ನೀವು ಎಲ್ಲಿವರೆಗೂ ಒಂದು ಬಾಕ್ಸ್ ಆಫೀಸ್ ಹಿಟ್ ಅಂತ ಕೊಡಲ್ವೋ ಅಲ್ಲಿವರೆಗೂ ನಿಮಗೆ ದುಡ್ಡಿಲ್ಲ. ನ್ಯಾಷನಲ್ ಅವಾರ್ಡ್ ಎಲ್ಲ ಪಡ್ಕೊಂಡಿರೋದ್ರಿಂದಾಗಿ ತುಂಬ ಒಂಥರ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್ ಅನ್ನೋ ಒಂದು ಟ್ಯಾಗ್ ನಿಮಗೆ ಕೊಟ್ಟಿದ್ದಾರೆ ಅನ್ನೋದು ಬ್ಯಾಗೇಜ್ ಅದು. ಚಿತ್ರರಂಗದ ಇತಿಹಾಸದಲ್ಲಿ ಒಂದೇ ಸಿನಿಮಾಗೆ 5 ನ್ಯಾಷನಲ್ ಅವಾರ್ಡ್ ಬಂದಿದೆ. ಒನ್ ಆ್ಯಂಡ್ ಓನ್ಲಿ ಸಿನಿಮಾ ನಾತಿ ಚುರಂಗ್. ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತಲೂ ಕನಸಿರಲಿಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತಲೂ ಕನಸಿರಲಿಲ್ಲ, ಇಲ್ಲೇನೋ ಕಡ್ದು ಗುಡ್ಡೆ ಹಾಕಬೇಕು ಅನ್ನೋ ಯಾವ ಇಂಟೆನ್ಷನೂ ಇರಲಿಲ್ಲ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಮನ್ಸೂರೆ ಅವರು. ಮನ್ಸೂರೆ ಯಾವ ಥರ ಎಕ್ಸ್ಪೆರಿಮೆಂಟ್ಸ್ ಆಗಿದೆ ನಿಮ್ಮ ಹೆಸರಿನ ಜೊತೆಗೆ ಸರ್? ಬೇಜಾನ್ ಆಗ್ಬಿಟ್ಟಿದೆ. ಮನ್ಸೂರೆ, ಮನ್ಸೂರು, ಮನಸೂರೆ, ಮನಸಾರೆ. ಸೊ ಆ್ಯಕ್ಚುಲಿ ನೀವೇ ಹೇಳ್ಬಿಡಿ, ಮಂಜುನಾಥ್ ಆಗಿ ನಿಮ್ದು ರಿಯಲ್ ಹೆಸರದು? ಮಂಜುನಾಥ ಸೋಮಕೇಶವ ರೆಡ್ಡಿ. ಸೋಮಕೇಶವ ರೆಡ್ಡಿ ಅಪ್ಪನ ಹೆಸರು, ಮಂಜುನಾಥ ನನ್ನ ಹೆಸರು. ಇವಾಗ ಅರ್ಥ ಆಯ್ತು. ಸೊ ಎಲ್ಲ ಶಾರ್ಟ್ ಮಾಡ್ಕೊಂಡಿದ್ರೆ ಮಂಜುನಾಥ ಸೋಮಶೇಖರ ಸೋಮಕೇಶವ, ಸೋಮಕೇಶವ. ಅದಕ್ಕೆ ಕುವೆಂಪು ಅವ್ರ ಥರ ಮನ್ಸೋರೆ ಅಬ್ರಿವೇಷನ್ಸ್ ಅಂತಾರಲ್ಲ ಅದಕ್ಕೆ. ವಾವ್, ನೀವು ಎತ್ಕೋತಾನೆ ಹಿಂಗೆಲ್ಲ ಯೋಚನೆ ಮಾಡ್ತೀರಾ ಅಂತ ಅಂದಾಗ ನಾವು ಐ ಆಮ್ ಲೈಕ್ ಅಫ್ಕೋರ್ಸ್ ಟುಡೇ ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಸೂಪರ್. ಎಲ್ಲಿಂದ ಬರ್ತಾ ಇದ್ದೀರಿ? ಆಫೀಸಿಂದ. ಆಫೀಸ್ ಡೈರೆಕ್ಟ್ ನಿಮ್ಮದೇ ಆಫೀಸ್ ಇದೆಯಾ? ಹೇಗೆ? ಹೌದು, ಒಂದು ಚಿಕ್ಕದಾಗಿ ಫಿಲಿಮ್ ಆಫೀಸ್ ಇದೆ. ಓ ನೈಸ್. ಬಿಕಾಸ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಅಂದರೆ ಡೈರೆಕ್ಟರ್ಸ್ಗಳದ್ದು. ನಾನು ಇಂಡಸ್ಟ್ರಿನಲ್ಲಿ ಒಂದು ಸ್ವಲ್ಪ ಒಳಗಿರೋದ್ರಿಂದ ಪ್ರತಿ ಸಿನಿಮಾ ಟೈಮಲ್ಲೂ ಒಂದು ಆಫೀಸ್ ಅಂತ ನೀವು ಮಾಡ್ಕೊತೀರಾ, ಅದು ಒಂದಿದು. ಇನ್ನು ಕೆಲವು ಡೈರೆಕ್ಟರ್ಸ್ಗಳು ಅವ್ರ ಇಡೀ ಕರಿಯರ್ಗೆ ಅಂತಲೇ ದೇ ಹ್ಯಾವ್ ಪ್ರಾಪರ್ ಆಫೀಸಸ್. ಐ ಥಿಂಕ್ ಪ್ರೊಡ್ಯೂಸರ್ಸ್ ಮೀಟ್ ಆಗೋದಾಗಿರಲಿ, ಆಡಿಷನ್ಸ್ ಅಂತಲ್ಲ. ನಿಮ್ದು ಹೇಗೆ? ನಮ್ಮದು ಪ್ರೊಡಕ್ಷನ್ ಹೌಸಿಂದ. ಓ ಓಕೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಪ್ರೀವಿಯಸ್ 2 ಸಿನಿಮಾ ಒಂದೇ ಪ್ರೊಡಕ್ಷನ್ ಹೌಸ್ ಮಾಡಿರೋದ್ರಿಂದ ಅವರೇ ಒಂದು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಆ ಪ್ರೊಡಕ್ಷನ್ ಹೌಸ್ ನಾನು ಎಲ್ಲಿವರೆಗೂ ಆಚೆ ಕಳಿಸಲು ಅಲ್ಲಿವರೆಗೂ ಅದೇ. ಯಾವ ಪ್ರೊಡಕ್ಷನ್ ಹೌಸ್ ಇದು? ಡಿ ಕ್ರಿಯೇಷನ್ಸ್. ಓಕೆ. ಸೊ ಅಲ್ಲಿಂದ ಆಫೀಸಿಂದ ಬರ್ತಾ ಇದ್ದೀರಾ. ಓಕೆ. ಸೊ ಮನ್ಸೋರೆ ಅವರು ಅಂದ ತಕ್ಷಣ ಸೊ ಮನ್ಸೋರೆ ಬಿಫೋರ್ ನಾತಿ ಚರಾಮಿ ಆ್ಯಕ್ಟ್ 1978 ಈ ತರಹದ ನ್ಯಾಷನಲ್ ಅವಾರ್ಡ್, ಒಂದು ಒಳ್ಳೊಳ್ಳೆ ಒಂದು ಜನಗಳ ಮನ್ನಣೆಯನ್ನು ಪಡೆದಿರುವಂಥ ಸಿನಿಮಾದ ಕರ್ತೃ ನೀವು. ಅದೆಲ್ಲ ಅಷ್ಟೊಂದು ಟೆಕ್ನಿಕಾಲಿಟೀಸಿಗೂ ಇಳಿಯೋಕ್ಕೂ ಮುಂಚೆ ಇಂಥ ಬ್ಯಾಕ್ಗ್ರೌಂಡ್ ಇರೋವಂಥ ನಮ್ಮ ಮನ್ಸೂರೆ ಅವರು ಬೆಳಗ್ಗೆ ಎದ್ದಾಗಿಂದ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ. ನಾರ್ಮಲಿ ಹೆಂಗೆ, ಹೌ ಇಸ್ ಯೋರ್ ಡೇ ಲೈಕ್? ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆಗೆ ಏನಾದರೂ ತರೋದಿರುತ್ತೆ, ಹಾಲು ತರಕಾರಿ. ಸೊ ಫಸ್ಟ್ ಆ ಕೆಲಸ. ಅದಾದಮೇಲೆ ಅಮ್ಮ ಮನೆಯಲ್ಲಿದ್ದರೆ ಅವ್ರು ತಿಂಡಿ ಮಾಡ್ತಾರೆ, ಅಮ್ಮ ಇಲ್ಲ ಅಂತಾರೆ ನಾನು ತಿಂಡಿ ಮಾಡ್ಕೊತೀನಿ. ತಿಂಡಿ ಆದಮೇಲೆ ಒಂದು ಕಾಫಿ ಕುಡಿದು ನ್ಯೂಸ್ ಪೇಪರ್ನ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಕಣ್ಣಾಡ್ಸಿದ್ರೇ ಅವತ್ತು ಡೇ ಸ್ಟಾರ್ಟ್ ಅಂತ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಅದಾದಮೇಲೆ ನಮ್ದೊಂಥರ ಫ್ರೀಲಾನ್ಸ್ ಲೈಫು. ಏನು ಕೆಲಸ ಶುರುವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಫೇ ಫ್ರೀಲಾನ್ಸ್. ಏನು ಸರ್ ಇದು? ಅಂದರೆ ಇಲ್ಲಿವರೆಗೂ ಒಂದು ಶಿಸ್ತು ಅಂತ ಎಲ್ಲೂ ಬಂದಿಲ್ಲ. ಬರೀ ಒಂದು ಶಾರ್ಟ್ ಪೀರಿಯಡ್ಗೆ ಮಾತ್ರ ಒಂದು 8 months 2012 to 2013 ಸಂಯುಕ್ತ ಕರ್ನಾಟಕದಲ್ಲಿ ಸಬ್ ಎಡಿಟರ್ ಕೆಲಸ ಮಾಡಿದ್ದು. ಅದೊಂದೇ ನನ್ನ ಇಡೀ ಜೀವನದಲ್ಲಿ, ಅಂದರೆ ಕಾಲೇಜ್ ಲೈಫ್ ಬಿಟ್ಟರೆ ಶಿಸ್ತಾಗಿ ಬೆಳಗ್ಗೆ ಎದ್ದು ಒಂದು ಆಫೀಸ್ ಅಂತ ಹೋಗಿ 10 to 4 ಗಂಟೆವರೆಗೂ ಕೆಲಸ ಮಾಡಿ ಆಚೆ ಬಂದಿರೋದು. ಅದು ಬಿಟ್ಟರೆ ನಮ್ಮದು ಆ ಥರ ಶಿಸ್ತು ಅಂತ ಇರೋದಿಲ್ಲ. ಶೂಟಿಂಗಲ್ಲಿದ್ದೆ ಅದು ಮಾತ್ರ ಶಿಸ್ತು. ಬಾಕಿ ಟೈಮಲ್ಲಿ ಈಗ ಒಂದ್ಸಲ ಯಾವಾಗ ಓದೋದಿರುತ್ತೆ ಓದ್ಕೊಂಡು ಕೂತ್ಬಿಡ್ತೀನಿ, ಓಡಾಡೋದಿದ್ರೆ ಓಡಾಡ್ತಾ ಇರ್ತೀನಿ. ಯೂಶ್ವಲಿ ಟ್ರಾವೆಲ್ ಪ್ಲಾನ್ ಹಂಗೆ ಪ್ಲಾನ್ ಮಾಡ್ತೀನಿ. ಯಾರಾದ್ರೂ ಮೀಟ್ ಮಾಡಬೇಕು ಅಂತಂದರೆ ಕೆಲಸ ಇದ್ದಾಗ ಒಂದೊಂದು ಏರಿಯಾನ ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ ಈಗ ಜಯನಗರ ಅಂತ ಇರುತ್ತೆ, ಸೊ ಇಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅಂತಿರುತ್ತೆ, ಅವ್ರನ್ನೆಲ್ಲ ಒನ್ ಟೈಮಲ್ಲಿ ಸ್ಕೆಡ್ಯೂಲ್ ಮಾಡ್ಕೊಂಡು. ಯಾಕಂತಂದರೆ ಎಲ್ಲರೂ ಬೇಕು, ಫ್ರೆಂಡ್ಸು ಪ್ರೊಫೆಷ್ನಲ್ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಪ್ರತಿದಿನ ಅವನ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಈಗ ನಾನೇನಾದ್ರು ಈ ಸೌತಿಂದ ನಾರ್ತ್ ಕಡೆ ಹೋದರೆ ಆ ನಾರ್ತಲ್ಲಿ ಯಾರು ಇದ್ದಾರೆ ಎಲ್ಲನೂ ಒಂದ್ಸಲ ಮೀಟ್ ಮಾಡಿಬಿಡೋದು. ಸೊ ಎಲ್ಲರಿಗೂ ಒಂದು ಫೋನ್ ಹಾಕ್ಬಿಟ್ಟು ಎಲ್ಲಿದ್ದೀರಾ ಮೀಟ್ ಮಾಡ್ಕೊಂಡು ಬರೋದು.
ಸೊ ಈ ಥರ ಫ್ರೀಲಾನ್ಸಿಂಗ್ ಲೈಫಲ್ಲಿ ಮಧ್ಯ ಮಧ್ಯ ಫ್ರೀ ಮಾಡಿಕೊಂಡಾಗ ಸಿಗೋ ಸ್ನೇಹಿತರು ಇದೆಲ್ಲ ಹಿಂಗೆ ಸ್ಟಾರ್ಟ್ ಆಯಿತು. ಓಕೆ, ಇನ್ಫ್ಯಾಕ್ಟ್ ನಿಮ್ಮನ್ನು ಇವತ್ತು ಶೋಗೆ ನಾಮಿನೇಟ್ ಮಾಡಿರೋದು ಯಾರು ಇರ್ಬೋದು? ನಿಮ್ಮದೇ ಆದಂಥ ಒಬ್ಬ ಫ್ರೆಂಡ್ ಹೂಸ್ ಆಲ್ಸೋ ಡೈರೆಕ್ಟರ್, ಗೊತ್ತಾ ನಿಮಗೆ? ಕೆನಿ ಗೆಸಸ್ ಅದು ಅವ್ರು ಹೇಳ್ಬಿಟ್ರಾ? ಅಲ್ಲ, ನನಗೆ ಹೇಳಿಲ್ಲ, ಬಟ್ ನಾರ್ಮಲಿ ನನ್ನ ತುಂಬ ನಾಮಿನೇಟ್ ಮಾಡೋ ಪರ್ಸನ್ ಒಬ್ಬರ ಬಗ್ಗೆ ಐಡಿಯಾ ಇದೆ. ಯಾರಿರ್ಬೋದು? KM ಚೈತನ್ಯ. ಬ್ಯಾಂಗ್ ಆನ್. ಸೀರಿಯಸ್ಲಿ ನೀವು ಅವರೆಲ್ಲೂ ಹೇಳಿಲ್ಲ ತಾನೇ ನಿಮಗೆ ನಾನು ನಾಮಿನೇಟ್ ಮಾಡಿದ್ದೀನಿ, ಶಿ ಮೈಟ್ ಕಾಲ್? ಸೀರಿಯಸ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ದೇನಾದ್ರು ಇದ್ರೆ ಏನಾದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಮಾಡ್ಕೊತಾ ಇರ್ತೀವಿ. ಈ ಶೋ ಬಗ್ಗೆ ಏನು ಅವ್ರು ಬಂದಿರೋದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಹೌ ಡಿಡ್ ಯು ಗೆಸ್? ನಿಮ್ಮ ಆ ಒಂದು ಸ್ನೇಹದ ಒಂದು ಬುನಾದಿ ಏನು? ಆದರೆ ನಾವೇನು ಡೈಲಿ ಮೀಟ್ ಮಾಡೋ ಫ್ರೆಂಡ್ಸು ಅಲ್ಲ, ಡೈಲಿ ಕಾಲ್ ಮಾಡೋ ಫ್ರೆಂಡ್ಸ್ ಅಲ್ಲ. ನಾನು ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಜನ ನನ್ನ ಅಪ್ರಿಷಿಯೇಟ್ ಮಾಡೋರು, ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಚೈತನ್ಯ ಅವ್ರ ಬಗ್ಗೆ ಒಂದು ಜಾಸ್ತಿ ಇದೆ. ನಾವಿಬ್ಬರು ಜೊತೆಯಲ್ಲಿ ಒಂದು 2-3 ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ. ಅದಾದಮೇಲೆ ಅಂದರೆ ಸೆನ್ಸಿಬಲ್ ಡೈರೆಕ್ಟರ್ಸ್ ಅಂತ ಬಂದಾಗ ನನಗೆ ಫಸ್ಟ್ ಅವ್ರ ಹೆಸರು ನೆನಪಾಗತ್ತೆ, ಅವ್ರಿಗೆ ನನ್ನ ಹೆಸರು ನೆನಪಾಗತ್ತೆ. ಒಂಥರ ಮ್ಯೂಚುವಲ್ ಸಪೋರ್ಟ್ ಅದಷ್ಟೇ. ದಟ್ಸ್ ಹೌ ಯು ಗೈಸ್ ಆರ್ ಬಾಂಡಿಂಗ್ ಟುಡೇ. ಸೊ ಒಂದು ಸ್ವಲ್ಪ ಹಿಂದಕ್ಕೆ ಬರ್ತೀನಿ. ಫಸ್ಟ್ಲಿ ನಿಮ್ಮ ಲೆಕ್ಕಾಚಾರಗಳು ಹೇಗೆ? ಈ ಕಡೆಗೆ ಬರಬೇಕಂತ ಬಂದಿದ್ದ ಅಥವಾ ಅದು ಹೆಂಗೆಂಗೋ ಆಕ್ಸಿಡೆಂಟ್ ಆಗಿದ್ದ ಇಂಡಸ್ಟ್ರಿಗೆ? ಒಂಥರ ಆಕ್ಸಿಡೆಂಟ್ ಅಲ್ಲ. ಯಾವತ್ತೂ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತಲೂ ಕನಸಿರಲಿಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತಲೂ ಕನಸಿರಲಿಲ್ಲ, ಇಲ್ಲೇನೋ ಕಡ್ದು ಗುಡ್ಡೆ ಹಾಕಬೇಕು ಅನ್ನೋ ಯಾವ ಇಂಟೆನ್ಷನೂ ಇರಲಿಲ್ಲ. ಮತ್ತೆ ಹಿಂಗಾಗಿದ್ದು ಇದಾಗಿದ್ದು ಅದಕ್ಕೊಂದು ತುಂಬ ಲಾಂಗ್ ಹಿಸ್ಟ್ರಿ ಇದೆ. PUC ಫೇಲ್ ಆದಾಗಿಂದ ಶುರುವಾಗುತ್ತೆ. ಓ, ಸೊ PUC ಫೇಲ್ ಆಯಿತು. PUC ಫೇಲ್ ಆದರೂ ಸಿನಿಮಾದಲ್ಲಿ ಇಷ್ಟೊಂದು ಡಿಸ್ಟಿಂಕ್ಷನ್ ತಗೊಂಡು ಪಾಸ್ ಆಗಿದ್ದೀರಲ್ಲ ಅಂತ PUC ಫೇಲ್ ಆಯಿತು. PCMB ಅಂದರೆ ಫಸ್ಟ್ ಇಯರ್ ಇಂಟ್ರೆಸ್ಟಿಂಗಾಗಿ ಓದಿದೆ. ಸೆಕೆಂಡ್ ಇಯರ್ಗೆ ಓದ್ಲಾ ಹೊಡೆಯೋಕ್ಕೆ ಶುರುವಾಗಿ ಹೋದ್ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತು. ಸೈನ್ಸ್ ಇಷ್ಟ ಇರಲಿಲ್ಲ ಬೇಸಿಕ್ಲಿ? ಆದರೆ ಇಷ್ಟ ಇತ್ತು, ಈಗಲೂ ಸೈನ್ಸ್ ಇಷ್ಟನೇ. ಬಟ್ ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋ ಇಂಟ್ರೆಸ್ಟ್ ಬರಲಿಲ್ಲ. ಯಾಕೆಂದರೆ ಕನ್ನಡ ಮೀಡಿಯಮ್ ಆ ಥರದ ಒಂದು ಗೌರ್ಮೆಂಟ್ ಸ್ಕೂಲಿಂದ ಬಂದವ್ರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ, ಅವತ್ತಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ರು, ಅರ್ಥ ಮಾಡಿಸ್ತಾ ಇರಲಿಲ್ಲ. ಯಾವ ಕಾಲೇಜ್? FGC ಮುಳಬಾಗಲ್. ಓಕೆ. ಅಂದರೆ ಅರ್ಥ ಮಾಡಿಸ್ತಾ ಇರಲಿಲ್ಲ. ಅಂದರೆ 99 ಬ್ಯಾಚ್ ನಮ್ಮದು, 98 to 2000 ಆ ಬ್ಯಾಚಲ್ಲಿ ನಮಗೆ ಪಾಠ ಮಾಡ್ತಾಯಿದ್ರು. ಶಿಸ್ತಾಗಿ ಬರ್ತಾಯಿದ್ರು, ಕರೆಕ್ಟಾಗಿ ಅವ್ರು ಏನು ಹೇಳಬೇಕು ಹೇಳ್ತಾಯಿದ್ರು, ಹೋಗ್ತಾಯಿದ್ರು. ಅದು ನಮ್ಗೆ ಅರ್ಥ ಆಗಿದೆಯಲ್ವ ಅಂತ ಅವ್ರು ಯಾವತ್ತೂ ಕನ್ಫರ್ಮ್ ಮಾಡ್ಕೊತಾ ಇರಲಿಲ್ಲ. ನಮ್ಗೆ ಅದು ತಲೆಗೆ ಕಷ್ಟಪಟ್ಟು ಫಸ್ಟ್ ಇಯರ್ ಟ್ರೈ ಮಾಡಿದೆ. ಸೆಕೆಂಡ್ ಇಯರ್ಗೆ ಅದೇ ಥರ ಅವ್ರು ಬಂದುಬಿಟ್ಟು ಒಂಥರ ಅವ್ರ ಪಾಡ್ಗೆ ಅವರು TV ಆ್ಯಂಕರ್ ಥರ ಭಾಷಣ ಮಾಡಿ ಹೋಗ್ತಾಯಿದ್ರು. ನಾವು ಅದನ್ನು ನೋಟ್ಸ್ ಅಂತ ಬರ್ಕೊತೀವಿ. ಅದು ಏನಕ್ಕೆ ಬರುತ್ತೆ, ಕಾಸ್ಟ್ ಡೀಟಾ ಅಂದ್ರೇನು, ಸೈನ್ ಡೀಟಾ ಏನೂ ಗೊತ್ತಿಲ್ಲ, ಈ ಎಕ್ಸ್ಪರಿಮೆಂಟ್ ಯಾಕೆ ಮಾಡಬೇಕು ಗೊತ್ತಿಲ್ಲ, ಕೆಮಿಕಲ್ಸ್ ಯಾಕೆ ಮಿಕ್ಸ್ ಮಾಡಬೇಕು ಗೊತ್ತಿರಲಿಲ್ಲ. ಸೊ ಸೆಕೆಂಡ್ ಇಯರ್ಗೆ ಇಂಟ್ರೆಸ್ಟ್ ಆಯಿತು. ಅದೇ ಟೈಮ್ಗೆ NCC NSS, ಸೊ ಜೊತೆಗೆ ನಮ್ಮ ಮುಳುಬಾಗ್ಲಲ್ಲಿ 4 ಸಬ್ಜೆಕ್ಟ್ ಇತ್ತು, ಇಂಪಾರ್ಟೆಂಟ್ ಸಬ್ಜೆಕ್ಟ್. ಜಯಲಕ್ಷ್ಮಿ, ನಟರಾಜ, ರಾಧಿಕಾ, ಸಂಗಮ್ ಅಂತ. ಇವು ಥಿಯೇಟ್ರ್ ಹೆಸರುಗಳು. ಸೊ ಸಿನಿಮಾಗೂ ಬರೋಕ್ಕೂ ಮುಂಚೆ ಹಂಗಿದ್ರೆ ಒಂಚೂರು ಹಿಂದಕ್ಕೆ ಬರೋಣ. 2004 ಸಿನಿಮಾ ಫೀಲ್ಡ್ಗೆ ಹೆಂಗದ ಬ್ರಿಡ್ಜ್, ಅದು ಯಾರು ಕಾಂಟ್ಯಾಕ್ಟ್? ಅವಾಗ ಬೆಂಗಳೂರು ಹಬ್ಬ ಅಂತ ಆಗ್ತಾಯಿತ್ತು ಬೆಂಗಳೂರಲ್ಲಿ. ಸೊ ನಂದಿನಿ ಆಳ್ವಾ ಅವ್ರದ್ದು, ಅವರು ಯಾರು ಆರ್ಗನೈಸ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿರೋದು ಹೌದು. ಬಟ್ ನಾನು ಹೋಗ್ತಾ ಇದ್ದಿದ್ದು MG ರೋಡಲ್ಲಿ, ಈಗ ಮೆಟ್ರೋ ಇದೆಯಲ್ಲ, ಬೊಲೆಯಾರ್ಡ್ ಇದೆಯಲ್ಲ, ಅಲ್ಲಿ ಸ್ಟಾಲ್ಸ್ ಆಗ್ತಾಯಿದ್ರು. ಆವಾಗ ಸ್ವಲ್ಪ ಅಪ್ಪು ಒಂಥರ ಕಟ್ಟೆ ಥರ ಇತ್ತು, ವಾಕ್ ಪಾತ್ ಇತ್ತಲ್ಲ, ಅಲ್ಲಿ ಸ್ಟಾಲ್ಗಳು ಹಾಕೋರು. ಸೊ ಆ ಸ್ಟಾಲ್ಗಳಲ್ಲಿ ನಾವು ಕೂತ್ಕೊಂಡು ಪೋರ್ಟ್ರೇಟ್ ಮಾಡ್ಕೊಡೋದು. 50 ರೂಪಾಯಿಗೆ ಒಂದು ಪೋರ್ಟ್ರೇಟ್, ಲೈವ್ ಪೋರ್ಟ್ರೇಟ್ ಮಾಡೋದು. ಸೊ ನಾನೇನು ಮಾಡ್ತಾಯಿದ್ದೆ, ಒಂದು ವಾರ ಪೂರ್ತಿ ಅದೇ ಸ್ಟಾಲಲ್ಲೇ ಮಲ್ಕೊಂಡು, ಅಲ್ಲೇ ಎದುರುಗಡೆ ಹೋಟ್ಲಲ್ಲಿ ಫ್ರೆಶ್ ಅಪ್ ಆಗೋದು, ಅಲ್ಲೇ ಬಂದು ನೈಟೆಲ್ಲ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ಕೆಚಸ್ ಮಾಡೋದು. ಈ ಥರ ಒಂದು ವಾರ ಪೂರ್ತಿ ಅಲ್ಲೇ ಕಳೀತಾ ಇದ್ದೆ. ಸೊ ಆ ಸ್ಟಾಲ್ಸ್ನ ಹಾಕೋಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಪ್ರತಾಪ್ ಮೆಂಡನ್ ಅಂತ, ಈಗ ಆರ್ಟ್ ಡೈರೆಕ್ಟರು, ಕನ್ನಡದ ಒನ್ ಆಫ್ ದ ಮೋಸ್ಟ್ ಲೀಡ್ ಆರ್ಟ್ ಡೈರೆಕ್ಟ್ರಲ್ಲಿ ಒಬ್ಬರು ಪ್ರತಾಪ್ ಮೆಂಡನ್ ಅಂತ. ಸೊ ಪ್ರತಾಪ್ ಪರಿಚಯ ಆಗಿದ್ದು. ಸೊ ಪ್ರತಾಪ ಅಲ್ಲಿ ನಾವು ಫ್ರೀ ಟೈಮಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಯೋವಾಗ ಕತೆಗಳು ಹೇಳೋನು ಸಿನಿಮಾಗಳದ್ದು. ಆ ಸಿನಿಮಾ ಕೆಲಸ ಮಾಡೋವಾಗ ಹಂಗಾಯಿತು, ಈ ಸಿನಿಮಾ ಕೆಲಸ, ನಾನು ಕ್ಯೂರಿಯಸ್ ಆಗಿ ಕೇಳಿಸ್ಕೊಳ್ಳೋನು. ಸೊ ಎಲ್ಲ ಕಾನ್ವರ್ಸೇಷನ್ ಒಂದು 2-3 ಡೇಸ್ ಫ್ರೆಂಡ್ಶಿಪ್ ಆದಮೇಲೆ ಒಂದು ದಿವಸ ಹೀಗೆ ಮಾತಾಡ್ತಾ ನಾನು ಕೇಳಿದೆ, ಏನಾದ್ರು ಕೆಲಸ ಇದ್ದರೆ ಹೇಳಿ ನಾನು ಬರ್ತೀನಿ, ಸಿನಿಮಾದಲ್ಲಿ ಆರ್ಟ್ ಕೆಲಸ ಏನಾದ್ರು ಇದ್ದರೆ ನಾನು ಬರ್ತೀನಿ, ನಾನು ಸ್ಟಿಕ್ಕರ್ ಕಟ್ಟಿಂಗಿಂದ ಹಿಡಿದು ಪೇಂಟಿಂಗಿಂದ ಹಿಡಿದು ಸೈನ್ ಬೋರ್ಡಿಂದ ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳಿ, ನಾನೊಂದು ವರ್ಕ್ಸ್ದು ಫೋಟೋಸ್ ಎಲ್ಲ ಇತ್ತು, ತೋರಿಸ್ದೆ. ಸರಿ ಆಯಿತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟೋದ. ಸೊ ಅವಾಗ ಕಾಲ್ ಮಾಡ್ತಾಯಿದ್ದಾಗ ಇದೇ ಥರ 2004 ಒಂದು ಆ್ಯಡ್ ಶೂಟ್ ಇದೆ, ಬರ್ತೀಯಾ, ಒಂದು 3 ಡೇಸ್ ಕೆಲಸ ಇದೆ ಅಂತಂದರು. ಸೊ ಆಯಿತು ಬರ್ತೀನಿ ಅಂತ ಎಂಟ್ರಿ.
ಸೊ 2004 ಡಿಸೆಂಬರಲ್ಲಿ. ಸೊ ಅವತ್ತಿಗೆ ಅಲ್ಲಿ ಅಂದರೆ ವರ್ಕ್ ಮಜಾ ಇತ್ತು. ನನ್ನ ಕರ್ಕೊಂಡೋಗಿದ್ದು 4 ಜನ ಟೀಮಲ್ಲಿ, ನಾನೊಂದು ಬೇಸಿಕ್ ಕೊನೆ ಹಂತದ ಸೆಟ್ ಬಾಯ್, ಆರ್ಟಿಸ್ಟು ಆ್ಯಂಡ್ ಸೆಟ್ ಹೆಲ್ಪರ್ ಈ ಥರದ ಪೊಸಿಷನಲ್ಲಿ ಎಂಟ್ರಾಗಿದ್ದು. ಸೊ ಎಂಟ್ರಾಗಿದ್ದು ಫಸ್ಟ್ ವರ್ಕೇನೆ ಅದರದ್ದು DOP ಬಂದ್ಬಿಟ್ಟು GS ಭಾಸ್ಕರ್ ಸರ್. ನನಗೆ ಅವತ್ತಿಗೆ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಪ್ರತಾಪ ಹೇಳ್ದ, ನಾಗಮಂಡಲ ಎಲ್ಲ ಮಾಡಿದ್ದವರು, ಅಟೆನ್ಬರ್ಗ್ ಗಾಂಧಿದ್ದು ಸಿನಿಮಾಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಕೆಲಸ ಮಾಡಿದವರು ಅಂತೆಲ್ಲ ಹೇಳಿ ಅವ್ರು ಹೇಳಿದ. ಅವತ್ತಿಗೆ ನನಗೆ ಸಿನಿಮಾ ನಾಲೆಡ್ಜೇ ಗೊತ್ತಿಲ್ಲ, ಸಿನಿಮಾದು ಟೆಕ್ನಿಕಲ್ ಲ್ಯಾಂಗ್ವೇಜೇ ಗೊತ್ತಿಲ್ಲ. ಕಟರ್ ಕೊಡು ಅಂತಂದರೆ ಕಟರೇ ಕೊಡ್ತಾಯಿದ್ದೆ, ಅಂದರೆ ಚಾಕುನೇ ಕೊಡ್ತಾಯಿದ್ದೆ. ಲೈಟ್ ಕಟ್ ಮಾಡೋದಕ್ಕೆ ಬ್ಲ್ಯಾಕ್ ಬೋರ್ಡ್ ಇರುತ್ತಲ್ಲ ಅದು. ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ಗಳಲ್ಲಿ ಅಲ್ಲಿ ಶುರುವಾಗಿದ್ದು ಅವನ ಜೊತೆ. ಅವನು ಪ್ರತಾಪ ನನಗೆ ಸಿನಿಮಾನ ಹೇಗೆ ಕೆಲಸ ಮಾಡಬೇಕು ಆರ್ಟ್ ಡೈರೆಕ್ಷನಲ್ಲಿ ಅಂತ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅವ್ನು ಹೇಳ್ತಾ ಹೋದ. ಆ ಇದರದ್ದು ಗೈಡೆನ್ಸಲ್ಲಿ ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ವಿತಿನ್ 2 ಇಯರ್ಸಲ್ಲಿ ಸೀರಿಯಲ್ಗೆ ಫುಲ್ ಟೈಮ್ ಆರ್ಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ಯಾವ ಸೀರಿಯಲ್ಲು? ನಿರಂತರ ಅಂತ ನಾಗೇಂದ್ರ ಶಾ ಅವರು ಡೈರೆಕ್ಷನ್ ಮಾಡಿದ್ದು. ಅದಕ್ಕೆ ಅಂದರೆ ಪ್ರತಾಪ ಬಂದು ಸ್ವಲ್ಪ ದಿನ ಇದ್ದು ಆಮೇಲೆ ಪ್ರತಾಪ ಇಂಡಿವಿಜುವಲ್ ಆದ. ನಾನು ಅಲ್ಲಿಂದ ಇಂಡಿವಿಜುವಲ್ ಆಗಿ ಒಂದು 200-300 ಎಪಿಸೋಡ್ಗೆ ಆರ್ಟ್ ಡೈರೆಕ್ಷನ್ ಮಾಡಿದೆ. ಅದೇ ಟೈಮಲ್ಲೇ ನಾನು CKPಗೆ ಜಾಯ್ನ್ ಆಗಿದ್ದು. ಸೊ ಅಲ್ಲಿವರೆಗೂ ಹಿಂಗೆಲ್ಲ ಇದ್ದಿದ್ದು ನೀವು? ದುಡ್ಡುಗಳಂತೆಲ್ಲ ಬಂದಾಗ ಅವಾಗ ಎಷ್ಟು ಬರ್ತಾಯಿತ್ತು ನಿಮ್ಮ ಸೀರಿಯಲ್ಲೆಲ್ಲ ಇದ್ದಾಗ ಡೈರೆಕ್ಟ್? ಕಾನ್ಫಿಡೆನ್ಷಿಯಲ್ ಇಲ್ಲ, ಯಾಕೆ ಗೊತ್ತಾ, ಈ ಥರ ವಿಚಾರಗಳು ಹೇಳೋದೇ ಅಂದರೆ ಕಾಸು ನಾನು ಯಾವತ್ತೂ ಇಷ್ಟೇ ಬೇಕು ಅಂತ ಕೇಳ್ದವನಲ್ಲ. ಸೊ ಆವಾಗ ಕಾಸು ಕೊಡೋರು. ಈ ಹಣದ ವಿಷಯದಲ್ಲೇ ಕೆಲವೊಂದು ಮನಸ್ತಾಪಗಳು ಆಯಿತು. ಸೊ ಹಂಗಾಗಿ ಅದನ್ನು ಅಂದರೆ ಈಗ ನನಗೆ ಪ್ರತಾಪ್ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದಾನೆ. ಅವತ್ತಿಗೆ ಅದು ಇಶ್ಯೂ ಆಗಿತ್ತು, ಗೊತ್ತಾಯಿತು. ಬಟ್ ಇವತ್ತಿಗೆ ನಾನು ಯಾವತ್ತೂ ನೆನಪಿಸ್ಕೊಳ್ಳೋ ಅಂತ ಒನ್ ಆಫ್ ದ ನನ್ನ ಇಂಡಸ್ಟ್ರಿ ಕರ್ಕೊಬಂದಿದ್ದು ಪ್ರತಾಪ್. ಸೊ ಅದನ್ನು ಕೆದ್ಕೋದ್ಬೇಡ. ಗೊತ್ತಾಯ್ತು. ಬಿಕಾಸ್ ಯಾಕಂದರೆ ನಮಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲ್ಲ, ಒಳಗಿಂದ ಏನಿರುತ್ತೆ ವಿಚಾರಗಳು. ಬಟ್ ನಮಗೇನಿದ್ರು ಒಂದೊಂದು ಕ್ಯೂರಿಯಾಸಿಟಿ ಇನ್ ಟರ್ಮ್ಸ್ ಆಫ್ ಆಯಾ ಕ್ಷೇತ್ರದಲ್ಲಿರೋರಿಗೆ ಆಯಾ ಒಂದು ಹುದ್ದೆನಲ್ಲಿ ಏನೇನು ದುಡಿಮೆ ಇರುತ್ತೆ ಅದಷ್ಟೇ ನಮ್ಮ ಕ್ಯೂರಿಯಾಸಿಟಿ. ಅಲ್ಲ, ತುಂಬ ಕಡಿಮೆನೇ ಇರ್ತಾಯಿತ್ತು. ಅಂದರೆ ನನಗೆ ಅಂತಲ್ಲ, ಯಾರಿಗೂ ಅವತ್ತಿಗೆ ಇಷ್ಟು ದೊಡ್ಡದ ಪೇಮೆಂಟ್ಗಳೆಲ್ಲ ಕಾಣಿಸ್ತಾ ಇರಲಿಲ್ಲ. ನನಗೆ ಅವತ್ತಿಗೆ ಏನಂತಾರೆ ಸೇವಿಂಗ್ಸ್ ಬಗ್ಗೆ ದೊಡ್ಡ ಐಡಿಯಾ ಇರಲಿಲ್ಲ. ಕಾಸು ಬರಬೇಕು, ಸರ್ವೈವಲ್ ಅಷ್ಟೇ, ಮಂತ್ಲಿ ಬಾಡಿಗೆ ಕಟ್ಟೋದಕ್ಕೆ ಅಲ್ವಾ, ಸೇವಿಂಗ್ಸ್ ಆಮೇಲೆ ಊಟ ತಿಂಡಿಗೆ, ಜೊತೆಗೆ ಏನು ನನ್ನ ಆರ್ಟ್ಗೆ ಮೆಟೀರಿಯಲ್ಸ್ಗೆ. ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಉಳಿದ್ರೆ ಪಿಕ್ಚರ್ ನೋಡೋಕ್ಕೆ ಕಾಸು. ಅಂದರೆ ಜಸ್ಟ್ ರೆಫರೆನ್ಸ್ ನಂಬರ್, ಫಾರ್ ಎಕ್ಸಾಂಪಲ್ ನಾನು RJ ಆಗೋಕ್ಕೂ ಮುಂಚೆ 2004 ಅಂತೆಲ್ಲ ಬಂದಾಗ ಅಲ್ಲಿವರೆಗೂ ಆರ್ಕೆಸ್ಟ್ರಾಸ್ಗಳಲ್ಲಿ ಹಾಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾನು 6ನೇ ವರ್ಷದಲ್ಲಿದ್ದಾಗಿಂದ ಹಾಡೋಕ್ಕೆ ಶುರು ಮಾಡಿದ್ದೆ. ಸೌಂಡ್ ಆಫ್ ಮ್ಯೂಸಿಕಲ್ಲಿ 50 ರೂಪಾಯಿ ನನ್ನ ಪೇಮೆಂಟ್. 6ನೇ ವರ್ಷದ ಹುಡುಗಿಯೇ. ಇದು 1984 ಬಾರ್ನ್, ನಾನು 1990ನಲ್ಲಿ. ಅಲ್ಲ, ನಾನು ಶುರುವಾದಾಗ ಐ ಥಿಂಕ್ 150-250 ರೂಪಾಯಿನೇ ಇತ್ತು ಪರ್ ಡೇಗೆ. ಅದು 24 ಅವರ್ಸ್ ಲೆಕ್ಕ, ನಮ್ಮ ಕಾಲ್ ಶೀಟ್ ಲೆಕ್ಕನೂ ಇಲ್ಲ. ಆರ್ಟಿಗೆ ಕಾಲ್ ಶೀಟ್ ಲೆಕ್ಕ ಬರೋದೇ ಇಲ್ಲ ಇವತ್ತಿಗೂ. ಅದು ಅವರ್ಸ್ ಡೇ ಲೆಕ್ಕನೇ, 24 ಅವರ್ಸು. 24 ಅವರ್ಸೇ ಲೆಕ್ಕ ಅದು. ಅಂದರೆ ಲೆಕ್ಕ ಇರೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ. ಬಟ್ ಸಿನಿಮಾ ಶೂಟಿಂಗ್ ಶುರು ಆಗಕ್ಕೆ ಮುಂಚೆನೇ ಬರಬೇಕು. 5 ಗಂಟೆಗೆ ಒಂದು ಸೆಟ್ಟೆಲ್ಲ ರೆಡಿ ಮಾಡ್ಕೋಬೇಕು. ಅಲ್ಲಿ ನೀವೇನು ಮಾಡ್ತಾ ಇದ್ರಿ ಸೆಟ್ಟಲ್ಲಿ? ಸೆಟ್ ಜೋಡಿಸೋದ್ರಿಂದ, ರೆಂಟಿಗೆ ತಂದು ಇಡೋದ್ರಿಂದ ಹಿಡಿದು, ಪೇಂಟ್ ಮಾಡೋದ್ರಿಂದ ಹಿಡಿದು, ಪ್ರಾಪ್ಸ್ ಯೂಸ್ ಮಾಡೋದು, ಡೆಕೋರೇಟ್ ಮಾಡೋದೆಲ್ಲ ಪ್ರತಿಯೊಂದೂ. ಸೊ ನಂಗೆ ಪ್ರತಾಪ ಹೇಳಿದ್ದು ಇಂಪಾರ್ಟೆಂಟ್ ಚಾಪ್ಟರು. ಆರ್ಟ್ ಡೈರೆಕ್ಟರ್ ಆಗಬೇಕು ಅಂದರೆ ಫಸ್ಟು ನೀನು ಡೈರೆಕ್ಟರ್ ಕ್ಯಾಮ್ರಾಮನ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೋಬೇಕು. ನೀನು ಅವ್ರ ಜೊತೆ ಕೂತ್ಕೊಂಡ್ರೆ ಮಾತ್ರ ನಿಮಗೆ ಸೆಟ್ ಅನ್ನೋದು ಏನು ಅರ್ಥ ಆಗುತ್ತೆ. ಕಣ್ಣಿಗೆ ಕಾಣಿಸಿದೆಲ್ಲ ಸ್ಪಾಟ್ ಅಲ್ಲ, ಫ್ರೇಮ್ ಒಳಗೆ ಕಾಣಿಸೋದು ಮಾತ್ರ ಲೆಕ್ಕ. ಆ ಫ್ರೇಮ್ ಎಷ್ಟು ಅಥೆಂಟಿಕ್ ಆಗಿ ಸಬ್ಜೆಕ್ಟಿವ್ ಆಗಿ ಮಾಡ್ತೀವಿ ಅಂತ ತುಂಬ ಪಾಠ ಹೇಳ್ಕೊಟ್ಟ. ಸೊ ಆ ರೀತಿ ನೋಡಿದ್ರೆ ನಾನು ಪೇಮೆಂಟ್ ಕೊಡೋದ್ರಿಂದ ನಾನೇ ಪೇಮೆಂಟ್ ತಗೊಂಡು ಕ್ಲಾಸಸ್ ತಗೊಂಡಂಗೆ ಅದು ಲೆಕ್ಕ. ಆ ಥರದಲ್ಲಿ ಬಂದಿದ್ದು. ಆಮೇಲೆ ಇಂಡಿವಿಜುವಲ್ ಆದ CKPಗೆ ಹೋದ್ಮೇಲೆ ಅಲ್ಲಿವರೆಗೂ ಆರ್ಟ್ ಡೈರೆಕ್ಷನ್ ಕೆಲಸ ಅಷ್ಟೇ ಆಗಿದ್ದು. ಅದೂ ಏನು ತುಂಬ ದೊಡ್ಡದಾಗೇನೋ ಮಾಡಬೇಕು, ನಾನು ನಿತಿನ್ ದೇಸಾಯಿ ಥರ ಆಗಬೇಕು, ಸಾಬು ಸೀರಿಯಲ್ ಥರ ಆಗಬೇಕು ಅಂತ ಅದೂ ಕನಸೇನಿಲ್ಲ. ಅದೊಂದು ಜಾಬ್ ಅಷ್ಟೇ. ಹೋದರೆ ಕೆಲಸ ಮಾಡಿದ್ರೆ ಕಾಸು ಬರುತ್ತೆ, ನಂಗೆ ಖರ್ಚಿಗಾಗತ್ತೆ. CKPಗೆ ಹೋದ್ಮೇಲೆ ಅದೇ ಅನಿಲ್ ಕುಮಾರ್ ಅಂತ ಹೇಳಿದ್ನಲ್ಲ, ನಮ್ಮ ಗುರುಗಳು, ನನ್ನ ಗಾಡ್ ಫಾದರು, ಅವ್ರ ಜೊತೆ ನಾನು ಮಾತಾಡ್ತಾ ಆರ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು. ಅವರು ಬರೀ ಪೇಂಟಿಂಗು, ಆರ್ಟಿಸ್ಟ್ರಿ ಅಷ್ಟೇ ಹೇಳಿಲ್ಲ, ಸಿನಿಮಾಗಳ ಬಗ್ಗೆ ಹೇಳಿದ್ರು, ಸಿನಿಮಾ ಡೈರೆಕ್ಟರ್ಗಳ ಬಗ್ಗೆ ಹೇಳಿದ್ರು. ಅವರಿಂದನೇ ನನಗೆ ಕುರೋಸಾವ ಪರಿಚಯ ಆಗಿದ್ದು. ಅಕಿರಾ ಕುರೋಸಾವ ಅನ್ನೋ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅವ್ರ ಸಿನಿಮಾಗಳಿದೆ ಅಂತ ಗೊತ್ತಾಗಿದ್ದು. ನನ್ನ ಇಡೀ ವರ್ಲ್ಡ್ ಚೇಂಜ್ ಆಗಿದೆ ಅಲ್ಲಿಂದ. ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದೆ ಡ್ರೀಮ್ಸ್ ಅಂತ, ಕುರೋಸಾವ ಅವ್ರದ್ದು ಕೊನೆ ಸಿನಿಮಾ.
93 ಬಂದಿದ್ದು ಅನಿಸುತ್ತೆ ಕೊನೆ ಸಿನಿಮಾ. ಆ ಸಿನಿಮಾ ನೋಡಿ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಬರೀ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಬಗ್ಗೆನೇ ಮಾತಾಡ್ತಾಯಿದ್ದೆ. ಅವಾಗ ಒಂದು ದಿವಸ ಬರೀ ಸಿನಿಮಾ ಅಂದರೆ ಇದೆಷ್ಟೇ ಅಲ್ಲ ರೀ, ಅಂದರೆ ನಾವು ಮಾತಾಡ್ತಾಯಿದ್ದೆ ಬರೀ ತೆಲುಗು, ಕನ್ನಡ, ತಮಿಳು, ಹಿಂದಿ ಸಿನಿಮಾಗಳು, ಅದು ಬಿಟ್ಟು ಮಲಯಾಳಂ ಸಿನಿಮಾ ಬಗ್ಗೆನೂ ಐಡಿಯಾ ಇರಲಿಲ್ಲ. ಈ ಥರ ಸಿನಿಮಾಗಳ ಬಗ್ಗೆ ಇದು ಸಿನಿಮಾ ಅನ್ನೋದು ಒಂದು ದೊಡ್ಡ ಜಗತ್ತು ಅಂತೇಳಿ. ಸೊ ಒಬ್ಬೊಬ್ಬರೇ ವರ್ಲ್ಡ್ ಫಿಲ್ಮ್ ಮೇಕರ್ ಸೇರಿದ್ದಾರೆ, ಗ್ರೇಟ್ ಮಾಸ್ಟರ್ಸ್ ಅಂತ, ಅವ್ರ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೇ ಅವರು ಡಿ ವಿ ಡಿಗಳು ಕೊಡೋಕ್ಕೆ ಶುರು ಮಾಡಿದ್ರು. ಆ ಡಿ ವಿ ಡಿಗಳು ನೋಡೋಕ್ಕೆ ಶುರು ಮಾಡಿದ ಮೇಲೆ ಸಿನಿಮಾ ಬಗ್ಗೆ ಸೀರಿಯಸ್ನೆಸ್ಸು ಹುಚ್ಚುತನ ಬೆಳೆದಿದ್ದು. ಅಲ್ಲಿಂದ ಬರೀ ಸಿನಿಮಾ ಅಷ್ಟೇ ನೋಡ್ತಾಯಿದ್ದು. ಹೋದ ವಿಸಿಲ್ ಹೊಡೆದ ಬಂದ, ಖುಷಿಯಾಗಿ ಎಂಜಾಯ್ ಮಾಡ್ಕೊಬಂದ, ಅಷ್ಟೇ ಮುಗೀತು. ಅಂದರೆ ಕೆಲಸ ಮಾಡ್ತಾ ಅಷ್ಟೊತ್ತಿಗೆ 2 years ಆಗಿತ್ತು. ಬಟ್ ಆವಾಗಲೂ ಏನು ತುಂಬ ಕ್ರೇಜ್ ಇರಲಿಲ್ಲ ಸಿನಿಮಾ ಬಗ್ಗೆ. ಬಟ್ ಯಾವಾಗ ವರ್ಲ್ಡ್ ಸಿನಿಮಾ ಅಂತ ನೋಡೋಕ್ಕೆ ಶುರು ಮಾಡಿದೆ, ಜಪಾನ್ ಸಿನಿಮಾಗಳಾಗ್ಬೋದು, ಇರಾನಿಯನ್ ಸಿನಿಮಾಗಳಾಗ್ಬೋದು, ಜರ್ಮನ್ ಸಿನಿಮಾಗಳು, ಸೊ ಅದ್ರ ಜೊತೆಗೆ CKPL ಇದ್ದಾಗಲೇ ಒಂದಷ್ಟು ಬೇರೆ ಬೇರೆ ಸೋರ್ಸಸ್ಸು ಸಿನಿಮಾ ನೋಡೋದಕ್ಕೆ ಗೊತ್ತಾಗಿದ್ದು. ಬ್ಯಾಂಗ್ಳೂರ್ ಫಿಲ್ಮ್ ಸೊಸೈಟಿ ಅಂತ ಒಂದಿತ್ತು. ಸೊ ಅದು ಈಗ ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಸೊ ಅಲ್ಲಿ ರೆಗ್ಯುಲರಾಗಿ ಸಿನಿಮಾ ತೋರಿಸೋರು, ಮಂತ್ಲಿ ಒಂದು ಸಿನಿಮಾ, ಅಲ್ಲೋಗಿ ಸಿನಿಮಾ ನೋಡ್ತಾಯಿದ್ದೆ. ಸುಚಿತ್ರದಾಗ ಬಂದು ಸಿನಿಮಾ ನೋಡೋಕ್ಕೆ ಶುರು ಮಾಡಿದೆ. ಮ್ಯಾಕ್ಸ್ ಮುಲ್ಲರ್ ಭವನಲ್ಲಿ ಜರ್ಮನ್ ಸಿನಿಮಾಗಳು ತೋರಿಸೋರು, ರೆಗ್ಯುಲರ್ ಸಿನಿಮಾಗಳು ತೋರಿಸೋರು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ತೋರಿಸೋರು. ಅದು ಅಲೈನ್ಸ್ ಫ್ರಾನ್ಸಿಸ್ ವಸಂತ ನಗರ, ಅಲ್ಲಿ ಫ್ರೆಂಚ್ ಸಿನಿಮಾಗಳು ತೋರಿಸೋರು. ಇದು ಮೊದಲು ಇಲ್ಲಿ ಲೆವೆಲೆ ರೋಡಲ್ಲಿತ್ತು, ಆಮೇಲೆ ಈಗ ಇಂದ್ರಾನಗರ್ ಶಿಫ್ಟ್ ಆಗಿದೆ ಮ್ಯಾಕ್ಸ್ ಮುಲ್ಲರ್ ಭವನ್. ಅಲ್ಲಿ ಜರ್ಮನ್ ಸಿನಿಮಾಗಳು, ಒಳ್ಳೊಳ್ಳೆ ಡಾಕ್ಯುಮೆಂಟ್ರೀಸು, ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ತೋರ್ಸೋಕ್ಕೆ ಶುರು, ಅಲ್ಲೋಗಿ ನೋಡೋಕ್ಕೆ ಶುರು ಮಾಡಿದೆ. ಅದೇ ಟೈಮಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸುಚಿತ್ರ ಅವ್ರು ಶುರು ಮಾಡಿದ್ರು. ಇದು ಏನು ಡಬಲ್ ರೋಡಲ್ಲಿ, ಅಲ್ಲಿ ಬಂದು ಅಲ್ಲಿ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ. ಅಂದರೆ ಆರ್ಟ್ ಪೇಂಟ್ ಮಾಡ್ತಾ ಈ ಸಿನಿಮಾ ಜಗತ್ತನ್ನು ಸೀರಿಯಸ್ ಆಗಿ ಕಲಿಯೋಕ್ಕೆ ಶುರು ಮಾಡಿದೆ. ಸೊ ಇನಿಷಿಯಲ್ ಇಯರ್ಸಲ್ಲೇ ಒಂದು ವರ್ಲ್ಡ್ ಸಿನಿಮಾಗೆ ಎಕ್ಸ್ಪೋಜರ್ ಸಿಕ್ಕಿದಾಗ ಅದು ನಿಮ್ಮ ಮೆದುಳಿಗೆ ಯಾವ ಥರ ಕೆಲಸಗಳು ಕೊಡುತ್ತೆ? ಅಂದರೆ ನನಗೆ ಓದೋ ಥರ, ಅಂದರೆ ಸಿನಿಮಾನ ಓದೋಕ್ಕೆ ಶುರು ಮಾಡಿದೆ. ಅಂದರೆ ತುಂಬ ಇಂಪಾರ್ಟೆಂಟ್ ನನಗೆ ನಮ್ಮ ಗುರುಗಳು ಹೇಳಿದ್ದು ವಿಜುವಲ್ ಲ್ಯಾಂಗ್ವೇಜ್ ಅಂತ, ದೃಶ್ಯ ಭಾಷೆ ಅನ್ನೋದಿದೆ. ಅದ್ರ ಬಗ್ಗೆ ಆರ್ಟಲ್ಲಿರೋರಿಗೆ ತುಂಬ ಜನ ಅದರ ಅರ್ಥ ಗೊತ್ತಿಲ್ಲ, ಅದರ ವ್ಯಾಪ್ತಿ ಗೊತ್ತಿಲ್ಲ. ಏನಂಗಂದ್ರೆ ಅಂದರೆ ವಿಜುವಲ್ ಲ್ಯಾಂಗ್ವೇಜ್ ಅಂತಂದರೆ ನೀವು, ಅಂದರೆ ಈಗ ಮನುಷ್ಯ ಕಮ್ಯುನಿಕೇಷನ್ ಶುರುವಾಗಿದೆ ಒಂದು ಲ್ಯಾಂಗ್ವೇಜ್ ಅಲ್ವಾ. ಫಸ್ಟ್ ಶುರುವಾಗಿದೆ ವಿಜುವಲ್ಸಲ್ಲೇ. ಮುಖ ಅದು ವಿಜುವಲ್ಸ್ ಅಂದರೆ ಈಗ ನಿಮಗೆ ಒಂದು ಇಮೇಜ್ ಇದೆ ಅಂತಂದರೆ ಆ ಇಮೇಜ್ ಜೊತೆಗೆ ಒಂದು ಟೆಕ್ಸ್ಟ್ ಇರುತ್ತೆ, ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ. ಆ ಹಿಸ್ಟ್ರಿ, ಈಗ ಒಂದು ಮೈಕ್ ಇದೆ ನಮ್ಮ ಮುಂದೆ, ಇದು ಮೈಕ್ ಅಂತಂದರೆ ಇದು ಮೈಕ್ ಯಾವಾಗ ಶುರುವಾಯಿತು, ಮೈಕ್ ಅನ್ನೋ ಕಲ್ಪನೆ ಹೇಗೆ ಶುರುವಾಯಿತು, ಅದೆಲ್ಲಿಂದ ಶುರುವಾಯಿತು, ಅದಕ್ಕೊಂದು ಲ್ಯಾಂಗ್ವೇಜ್ ಇರುತ್ತೆ. ಸೊ ಈ ಲ್ಯಾಂಗ್ವೇಜ್ನ ರೀಡ್ ಮಾಡೋದು. ಈಗ ಒಂದು ಆಬ್ಜೆಕ್ಟ್ ನೋಡ್ತೀವಿ, ಈಗ ವುಡ್ ನೋಡಿದ್ರೆ, ಈಗ ಇದು ನೋಡಿದ್ರೆ ನಿಮಗೆ ಬರೀ ಏನೋ ಡಿಸೈನ್ ಥರ ಕಾಣಿಸುತ್ತೆ. ನನಗೆ ಈ ವುಡ್ಡು ರಬ್ಬರ್ ವುಡ್ಡು, ಈ ರಬ್ಬರ್ ವುಡ್ ಹೇಗೆ ಬರುತ್ತೆ, ಓಕೆ, ಇದಕ್ಕಿರೋವಂಥ ಕಂಫರ್ಟ್ ಝೋನ್ ಏನು, ಯಾಕೆ ಇದನ್ನು ಜಾಸ್ತಿ ಬಳಸ್ತಾರೆ, ಪ್ರಾಪರ್ಟೀಸ್ ಏನು, ಈ ಸ್ಕ್ವಯರ್ಸ್ ಇದೆ, ಇದ್ರ ಟೆಕ್ಸ್ಚರ್ಸ್ ಇದೆ, ಈ ಟೆಕ್ಸ್ಚರ್ಸ್ ಏನು ಡೆಪ್ತ್ ಆಗ್ಬೋದು, ಅದರದ್ದು ಫೋರ್ಗ್ರೌಂಡ್ ಆಗ್ಬೋದು, ಇದು ಲೈಟ್ ಶಾಡೋಸ್ ಹೇಗೆ ರೀಡ್ ಆಗ್ತಾ ಇದೆ, ಇದಕ್ಕೆ ಯಾಕೆ ಶಾಡೋಸ್ ಬರ್ತಲ್ಲ, ಯಾಕಂದರೆ ಮಲ್ಟಿಪಲ್ ಲೈಟ್ಸ್ ಇದ್ರ ಮೇಲೆ ಬೀಳ್ತಾ ಇದೆ. ಸೊ ಇದು ನಾನು ಇಲ್ಲಿಂದ ಕೂತ್ಕೊಂಡು ನೋಡಿದಾಗ ಇದ್ರದ್ದು ಕಾಣಿಸೋ ಇಮೇಜೇ ಬೇರೆ, ನಾನು ಸೆಂಟ್ರಿಗೆ ಕೂತ್ಕೊಂಡಾಗ ಇದ್ರ ಕಾಣಿಸೋ ಇಮೇಜೇ ಬೇರೆ. ಸೊ ಆ ಕಡೆಯಿಂದ ನೋಡಿದಾಗ ಅದ್ರ ಇಮೇಜೇ ಬೇರೆ, ನಾನು ಈ ಕಡೆಯಿಂದ ನೋಡಿದಾಗ ಇದರಲ್ಲಿ ತುಂಬ ಮುಂದೆ ಬಂದಿರೋದು ಜಾಸ್ತಿ ಹೈಲೈಟಾಗಿ ಕಾಣಿಸುತ್ತೆ, ನಾನು ಆ ಕಡೆಯಿಂದ ಕೂತ್ಕೊಂಡಾಗ ಡೌನ್ ಡೆಪ್ತ್ಗಳು ಜಾಸ್ತಿ ಕಾಣಿಸುತ್ತೆ. ಸೊ ಈ ಥರದನ್ನ ಒಂದು ಪ್ರತಿಯೊಂದು ಆಬ್ಜೆಕ್ಟ್ನು ಓದೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. ಆ ಪ್ರಾಕ್ಟೀಸು ಸಿನಿಮಾಗೆ ಹೆಲ್ಪ್ ಆಯಿತು. ಸೊ ಅದು ವರ್ಲ್ಡ್ ಸಿನಿಮಾಗಳ ಮೂಲಕ ನಮಗೆ ಜಾಸ್ತಿ, ಅಂದರೆ ನಿಮಗೆ ವಿಜುವಲ್ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿಲ್ದಿರ ನಮ್ಮಲ್ಲಿ ಸೀನ್ ಕನ್ಸ್ಟ್ರಕ್ಷನ್ ಮಾಡಿಬಿಡ್ತಾರೆ. ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಸೀನ್ ಕನ್ಸ್ಟ್ರಕ್ಷನ್ ಒಂಥರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲೇ ಇರುತ್ತೆ. ಬಟ್ ಅದಕ್ಕೊಂದು ವಿಜುವಲ್ ಪಾಲಿಟಿಕ್ಸ್ ಇರುತ್ತೆ, ಸೊ ಕಲ್ಚರಲ್ ಪಾಲಿಟಿಕ್ಸ್ ಇರುತ್ತೆ. ಈ ಕಲ್ಚರಲ್ ಪಾಲಿಟಿಕ್ಸ್ ಅನ್ನೋದು ತುಂಬ ಜನಕ್ಕೆ ಅರ್ಥನೇ ಆಗಲ್ಲ. Can you please help me understand what is cultural politics? ಕಲ್ಚರಲ್ ಪಾಲಿಟಿಕ್ಸ್ ಅಂತಂದರೆ ನಿಮಗೆ ಈಗ ನಾನು ಆರ್ಟಿಸ್ಟ್ ಟೀಚ್ ಮಾಡಬೇಕಾಗುತ್ತೆ. ನಾನಿವಾಗ ನಿಮ್ಮ ಸ್ಟೂಡೆಂಟು. ಬಿಕಾಸ್ ಅಂದರೆ ನೀವು ಬಳಸೋ ಇಮೇಜ್ ಆಗ್ಬೋದು. ಅಂದರೆ ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನೀವು ಒಂದು ಸಿನಿಮಾದಲ್ಲಿ ಹಿಂದ್ಗಡೆ ಒಬ್ಬ ವ್ಯಕ್ತಿ ಫೋಟೋನ ಬಳಸಿದ್ರೆ ಅದಕ್ಕೊಂದು ಪಾಲಿಟಿಕ್ಸು ಅದಕ್ಕೆ ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಈಗ ಎಕ್ಸಾಂಪಲ್ಲು, ಒಬ್ಬ ಹುಡುಗ ಇರ್ತಾನೆ, ಅವನು ಹಿಂದ್ಗಡೆ ನಾನು ರಾಜ್ಕುಮಾರ್ ಇಮೇಜ್ ಹಾಕಿದ್ರೆ ಅದಕ್ಕೆ ಕೊಡೋ ಅರ್ಥನೇ ಬೇರೆ, ಇನ್ಸ್ಪಿರೇಷನ್ ಅಂತ ಬರುತ್ತೆ, ಅಥವಾ ಅವ್ರ ಭಕ್ತ ಆಯಿತಾ. ಅದೇ ಗಬ್ಬರ್ ಸಿಂಗ್ ಇಮೇಜ್ ಹಾಕಿದ್ರೆ ಅವನ, ಅಂದರೆ ನಾನು ಏನೂ ಮಾತಾಡೋದೇ ಬೇಕಾಗಿಲ್ಲ, ಒಬ್ಬ ಹುಡುಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಗಬ್ಬರ್ ಸಿಂಗ್ ಒಂದು ಪೋಸ್ಟರ್ ಹಾಕಿದ್ರೆ
ಆಟೋಮೆಟಿಕ್ಕಾಗಿ ಅವನಲ್ಲಿರುವಂಥ ಒಂದು ಗುಣನ ನಾನು ಹೇಳ್ಬೋದು. ರಾಜ್ಕುಮಾರ್ ಅವ್ರ ಇಮೇಜ್ ಹಾಕಿದ ತಕ್ಷಣ ಅವರೊಂದು ಗುಣ ನಾನು ಹೇಳ್ಬೋದು. ಇಟ್ಸ್ ವಿಜುವಲ್ ಲ್ಯಾಂಗ್ವೇಜ್. ಇದು ಒಂದು ಪಾಲಿಟಿಕ್ಸ್. ಗಾಟ್ ಇಟ್. ಓಕೆ, ಈಗ ನಮ್ಮ ಸಿನಿಮಾಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕೈಂಡ್ ಆಫ್ ಏನು ಭಾಷೆನೇ ಬಳಸ್ತೀವಿ. ಓಕೆ, ಹೌದಾ? ಅದೇ ಟೈಮಲ್ಲಿ ನಾವೇನು ಮಾಡ್ತೀವಿ, ನಾರ್ತ್ ಕರ್ನಾಟಕ ಅಂದರೆ ಈಗ ಒಂದಷ್ಟು ಕೆಲವು ಸಿನಿಮಾಗಳಲ್ಲಿ ಅಥೆಂಟಿಕ್ಕಾಗಿ ಬಳಸಿರೋದು ಬಿಟ್ಟರೆ ಅದನ್ನು ಕಾಮಿಡಿಯಾಗಿ ಬಳಸಿರೋದು ಹೆಚ್ಚು. ಮಂಗಳೂರು ಕನ್ನಡನ ಕಾಮಿಡಿಯಾಗಿ ಬಳಸಿರೋದು ಹೆಚ್ಚು. ಅಂತರ ಅದು ಇಟ್ಸ್ ಎ ಕೈಂಡ್ ಆಫ್ ಅವ್ರಿಗೆ ಗೊತ್ತಿಲ್ದಿರೋಂಥ ಒಂದು ಕಲ್ಚರಲ್ ಪಾಲಿಟಿಕ್ಸ್. ಅಂದರೆ ಮಂಗಳೂರವರು ಅಂತಂದರೆ ಎಂತ ಮಾಣಿ, ಎಂತ ಮಾರಾಯರೆ, ಇವಾಗ ಅದು ಎಂತ ಬ್ಯಾವರ್ಸಿ ಅನ್ನೋ ಪದ. ಅಂದರೆ ಅದನ್ನು ಗೊತ್ತಿಲ್ದಿರೋನೇ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಥರ. ಅದು ಗೊತ್ತಿದ್ದು ಮಾಡೋದೊಂದು, ಗೊತ್ತಿಲ್ಲದೆ ಮಾಡೋದೊಂದು. ಈ ಥರ ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಸ್ಟಡಿ ಮಾಡೋದು. ಓಕೆ, ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅದರಂತೂ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಎರಡು ಕಾಂಟ್ರಾಸ್ಟ್ ಇಮೇಜ್ಗಳನ್ನ ಇಟ್ಟಿದ ತಕ್ಷಣ ಅಲ್ಲಿಗೊಂದು ಪೊಲಿಟಿಕಲ್ ಇದು ಸ್ಟೇಟ್ಮೆಂಟ್ ಶುರುವಾಗುತ್ತೆ. ಸೊ ಈ ಥರದ್ದೆಲ್ಲ ಲೇಯರ್ಸ್ ಇದನ್ನು 2006 ಶುರುವಾಗಿದ್ದು. ಆರ್ಟ್ ಹಿಸ್ಟ್ರಿ, ಸಾಹಿತ್ಯ, ಮೊದಲೆಲ್ಲ ಕತೆ ಕಾದಂಬರಿನ ಸುಮ್ಮನೆ ಓದ್ತಾ ಇದ್ದೆ, ತುಂಬ ಓದ್ಬಿಟ್ಟಿದೆ. ಬಟ್ ಅದು ಏನಕ್ಕೆ ಓದಬೇಕು, ಏನು ಅದರದ್ದು ಹೇಳುತ್ತೆ ಅಂತ ರೀಸೆಂಟಾಗಿ ಪ್ರಕಾಶ್ ರೈ ಸರ್ ಜೊತೆ ಮಾತಾಡ್ತಾ ಇದ್ದಾಗ ಅವರೊಂದು ಅದ್ಭುತವಾದ ಹೇಳಿದ್ರು ನನಗೆ ಮೊನ್ನೆ ರೀಸೆಂಟಾಗಿ. ಅವತ್ತಿಂದ ಅದನ್ನ ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟು ವರ್ಷ ನಾನು ಕಾರಂತರನ್ನ ಓದಿದ್ದೀನಿ, ತೇಜಸ್ವಿ ಅವ್ರನ್ನ ಓದಿದ್ದೀನಿ, ಕುವೆಂಪು ಅವ್ರನ್ನ ಓದಿದ್ದೀನಿ. ಬಟ್ ಈ ಪಾಯಿಂಟ್ ಇವತ್ತಿನವರೆಗೂ ಒಳ್ದೇ ಇಲ್ವಲ್ಲ ಅಂತ. ಯಾಕಂತಂದರೆ ಕಾಡು ಬಗ್ಗೆ 3 ಜನನೂ ಬರೆದಿದ್ದಾರೆ. ಆದರೆ ಕಾರಂತರ ಕಾಡೇ ಬೇರೆ. ಅಂದರೆ ವಾಪಸ್ ಬಂದು ಕಾಡಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಅವರು ಚಿಗುರ್ದು ಕನಸೋದು ಆಯಿತಾ. ಇದು ಮರಳಿಗೂಡಿಗೆಯಲ್ಲಿ ಆ ಕಾಡು ಬಗ್ಗೆ ಮಾತಾಡ್ತಾರೆ. ಕುವೆಂಪು ಅವರು ಮಲೆಗಳ ಮದುಮಗಳು. ಆ ಕಾಡು ಅಲ್ಲಿನ ಕಲ್ಚರ್ ಬಗ್ಗೆ ಮಾತಾಡುತ್ತೆ, ಅಲ್ಲೊಂದು ನಿಗೂಢತೆ ಬಗ್ಗೆ ಅಂದರೆ ಅಲ್ಲಿ ಲೈಫ್ ಬಗ್ಗೆ ಮಾತಾಡುತ್ತೆ, ಅಲ್ಲಿನ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡುತ್ತೆ. ಆ ಥರದ ಬೇರೆ ಬೇರೆ ಇದ್ರ ಬಗ್ಗೆ ಆ ಕಾಡು ಮಾತಾಡುತ್ತೆ, ಮಲೆಗಳಲ್ಲಿ ಮಗಳು. ಅದೇ ತೇಜಸ್ವರ್ ಕಾಡೋದ್ರೆ ಅಲ್ಲೊಂದು ಸೈನ್ಸ್ ಬರುತ್ತೆ ಕರ್ವಾಲೋದಲ್ಲಿ. ಓಕೆ, ಅಲ್ಲೊಂದು ಬೇರೆನೇ ನಿಗೂಢತೆ ಬರುತ್ತೆ. ಸೊ ಈ ಥರದ ಕಾಡು ಅಂದರೆ 3 ಕರ್ನಾಟಕದ್ದೇ ಕಾಡು, 3 ಕನ್ನಡದೇ ರೈಟರ್ಸು. ಆದರೆ 3 ಜನದ ಅವ್ರು ನೋಡೋ ಕಾಡೇ ಬೇರೆ ಬೇರೆ ಥರದ್ದು. ಈ ಥರದ್ದೊಂದು ನನಗೆ ಅದು ವಾವ್ ಅನ್ನಿಸ್ತು. ಪ್ರಕಾಶ್ ರೈ ಸರ್ ಹೇಳಿದ್ದು ನನಗೆ ಅವತ್ತಿಂದ ತಲೆಯಲ್ಲಿ ಎಷ್ಟು ಓಡ್ತಾ ಇದೆ ಅಂತಂದರೆ, ನಾವು ಕಾಡು ನೀನು ನೋಡೇ ಇಲ್ವಲ್ಲ ಅಂತ. ಕಾಡಲ್ಲಿ ಓಡಾಡಿದ್ದೀವಿ, ಶೂಟಿಂಗ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಬಟ್ ಕಾಡು ನೋಡಿಲ್ಲ ಅಂತ. ಸೊ ಈ ಥರದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಶುರುವಾಗಿದ್ದು 2006ರಿಂದ. ಸೊ ಅದೇ ಟೈಮ್ಗೆ ವರ್ಲ್ಡ್ ಸಿನಿಮಾ ಸಿಕ್ತು. ಇದೆಲ್ಲ ನಾನು ಆರ್ಟ್ ಡೈರೆಕ್ಷನಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸಿನಿಮಾಗಳು ಮಾಡಿದ್ದು ತುಂಬ ಕಡಿಮೆನೇ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ದೆ. ಸೊ ಇದು ಹೀಗೆ ಬರ್ತಾ ಡೈರೆಕ್ಷನ್ ಬಗ್ಗೆ ಹುಚ್ಚು ಹತ್ಕೊಂತು. ಡೈರೆಕ್ಷನ್ ಇಸ್ ಅ ಬಿಗ್ ಇದು ಓಷನ್. ನನ್ನ ಪ್ರಕಾರ ಆ್ಯಕ್ಟರ್ಸು, ಒಂದು ಸಿನಿಮಾ ಯಶಸ್ಸು, ಇದೆಲ್ಲ ಒಬ್ಬ ಡೈರೆಕ್ಟರ್ದು ಫಸ್ಟು ಒಂದು ಸೀಡ್. ಅದು ನಿಭಾಯಿಸೋದು ನೀವೇ, ಕಲ್ಪನೆಯೂ ನಿಮ್ಮದೇ, ಧೈರ್ಯನೂ ನಿಮ್ಮದೇ. ಸಕ್ಸಸ್ ಬಂದಾಗ ಮಾತ್ರ ಇವತ್ತಿಗೆ ಅಟ್ಲೀಸ್ಟ್ ಒಂದು 2025 ಹೊತ್ತಿಗೆ ಲೇಟೆಸ್ಟ್ ಮೂವೀಸ್ಗಳು, ಉದಾಹರಣೆಗೆ ಪ್ರಶಾಂತ್ ನೀಲ್ ಅವರಾಗಿರಲಿ, ಈ ಥರದ್ದೆಲ್ಲ ಡೈರೆಕ್ಟ್ರಿಗೂ ಫಸ್ಟ್ ಕ್ರೆಡಿಟ್ ಸಿಗೋ ಅಂಥ ಒಂದು ಇದು ಪೊಸಿಷನ್ ಇವತ್ತು ಕ್ರಿಯೇಟ್ ಆಗಿದೆ. ಐ ಆಮ್ ಶ್ಯೂರ್ ಆಯಾ ಸ್ಯಾಂಡಲ್ವುಡ್ ಆಗಿರಲಿ, ಯಾವುದೇ ಇಂಡಸ್ಟ್ರಿನಲ್ಲಾಗಿರಲಿ, ಟೈಮ್ ಟು ಟೈಮ್. ಇದಕ್ಕೂ ಮುಂಚೆ ಸ್ಕಾರ್ಸಿಸಿ ಅವ್ರ ಸಿನಿಮಾಗಳಂದರೆ ಅದಕ್ಕೆ ಒಂದು ಕಲ್ಟ್ ಬೇಸ್ ಇರೋದು. ಸೊ ಡೈರೆಕ್ಟರ್ಸ್ಗೆ ಅಂತ ಒಂದು ಬೇಸ್ ಇವಾಗ ಸದ್ಯಕ್ಕೆ ಇಂಡಿಯನ್ ಲೆವೆಲಲ್ಲಿ ಕ್ರಿಯೇಟ್ ಆಗ್ತಾ ಇರೋದು, ಒಂದು ಬದಲಾಗ್ತಾ ಇರೋ ಇದು. ಸೊ ಆ್ಯಸ್ ಅ ಡೈರೆಕ್ಟರ್ ಅಂದರೆ ನಿಮ್ಮನ್ನು ನಾನು ಕಮರ್ಷಿಯಲ್ ಸಿನಿಮಾದ ಡೈರೆಕ್ಟರ್ ಅಂತ ಜನ ಯೂಶ್ವಲಿ ನಿಮಗೆ ಸ್ಟ್ಯಾಂಪ್ ಕೊಡೋಕ್ಕಿಂತ ಹೆಚ್ಚಾಗಿ ನ್ಯಾಷನಲ್ ಅವಾರ್ಡ್ ಎಲ್ಲ ಪಡ್ಕೊಂಡಿರೋದ್ರಿಂದಾಗಿ ತುಂಬ ಒಂಥರ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್ ಅನ್ನೋ ಒಂದು ಟ್ಯಾಗ್ ನಿಮಗೆ ಕೊಟ್ಟಿದ್ದಾರೆ ಅನ್ನೋದು ಬ್ಯಾಗೇಜ್. ಅದು ತುಂಬ ದೊಡ್ಡ ಬ್ಯಾಗೇಜ್ ಅದು. ಅಂದರೆ ನ್ಯಾಷನಲ್ ಅವಾರ್ಡ್ ಅನ್ನೋ ಒಂದು ಜವಾಬ್ದಾರಿ ಹೊತ್ಕೊಂಡು ಯೋಚನೆ ಮಾಡೋದಿದೆಯಲ್ಲ, ತುಂಬ ಅಂದರೆ ನಿಮ್ಗೇನೋ ಬೇರೆ ಏನೋ ಮಾಡಬೇಕು ಅಂತ ಅನ್ಸುತ್ತೆ. ಅಲ್ಲೆಲ್ಲೋ ಒಂದು ಕಡೆ ರೆಸ್ಪಾನ್ಸಿಬಿಲಿಟಿ ನೆನಪು ಮಾಡ್ತಾ ಇರುತ್ತೆ, ನೀನು ಅದೆಲ್ಲ ಹುಚ್ಚತನ ಎಲ್ಲ ಮಾಡೋಂಗಿಲ್ಲ ಅಂತ. ಮತ್ತು ಅದು ಎಲ್ಲೋದ್ರೂ ಫಿಲ್ಮ್ ಮೇಕರ್ ಥರಕ್ಕಿಂತ ನ್ಯಾಷನಲ್ ಅವಾರ್ಡ್ ಅನ್ನೋ ಒಂದು ಟ್ಯಾಗ್ ಲೈನಲ್ಲೇ ನೋಡೋದು ಇದೆಯಲ್ಲ. ಸೊ ಅದು ನಿಮ್ಮನ್ನೇ ನೀವು ಅವರು ಕಟ್ ಹಾಕ್ತಾರಾ ಅಥವಾ ನೀವೇ ಕಟ್ ಹಾಕೋತೀರಾ? ಅದು ಆಗ್ಬಿಡುತ್ತೆ. ನಾವು ಕಟ್ಟಾಕೊಳ್ಳಲ್ಲ. ನಾನು ಅದನ್ನು ಮೀರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಪ್ರತಿ ಸಿನಿಮಾ ನಾನು ಅರಿವು ಮಾಡಿದ್ದು ಫಸ್ಟ್ ಸಿನಿಮಾ ಬರೀ 25 ಲಕ್ಷದಲ್ಲಿ ಮಾಡಿದ್ದು. ನಾನು ಅವಾಗ ಮಾಡೋವಾಗ ಅವಾರ್ಡ್ ಬಗ್ಗೆ ಐಡಿಯಾ ಇಲ್ಲ, ಮತ್ತು ನಾನು ಫಿಲ್ಮ್ ಡೈರೆಕ್ಟರ್ ಕಂಟಿನ್ಯೂ ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ. ಅದು ಒಂದು ಇನ್ಸಿಡೆಂಟ್ ಸಿಕ್ತು ನನ್ನ ಪರ್ಸ್ನಲ್ ಲೈಫಲ್ಲಿ. ನಾನೊಂದು ತುಂಬ ಇಂಪಾರ್ಟೆಂಟ್ ಒಂದು ಇದಾಗಿತ್ತು. 2010 ಅಪ್ಪ ತೀರ್ಕೊಂಡಿದ್ರು. ಸೊ ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಈ ಇನ್ಸಿಡೆಂಟ್ನ ಪಿಕ್ ಮಾಡ್ಕೊಂಡಿದ್ದು. ಬಟ್ ಅದು ಬರಿತಾ ಅದು ಫೀಚರ್ ಫಿಲ್ಮ್ ಲೆಂತ್ಗೆ ಬಂತು.
ಸೊ ನನ್ನ ಫ್ರೆಂಡ್ ಒಬ್ಬರು ಅವಿನಾಶ್ ಅಂತ ಅವ್ರು ಹೇಳಿದ್ರು, ಬರೆಯೋದು ಬರುತ್ತೆ ಕರೆಕ್ಟಾಗಿ ಫೀಚರ್ ಲೆಂತನ್ನು ಬರೆದ್ಬಿಡು, 90 ಮಿನಿಟ್ಸ್ ಆದರೆ ನೀನು ಅಟ್ಲೀಸ್ಟು ನೀನು ಖರ್ಚು ಮಾಡೋ ದುಡ್ಡು ಸಬ್ಸಿಡಿಯಲ್ಲಿ ಬರುತ್ತೆ ಅಂತ ಹೇಳಿ 10 ಲಕ್ಷ ಬರುತ್ತೆ ಅಂತ. ಸೊ ಈ ಥರದ ಒಂದು ಬೇಸಿಕ್ ಐಡಿಯಾ ಮೇಲೆ ಒಂದು ತುಂಬ ಚಿಕ್ಕದಾಗಿ ಮಾಡಬೇಕು ಅಂತ ಮಾಡಿ ಒಂದು 25 ಲಕ್ಷದಲ್ಲಿ ರೆಡಿಯಾಗಿದ್ದು ಸಿನಿಮಾ ಅದು 2014. ಫಸ್ಟ್ 12ರಲ್ಲಿ ಶುರು ಮಾಡಿ ಕೈ ಸುಟ್ಕೊಂಡು ಇಂಡಸ್ಟ್ರಿ ಬಿಟ್ಟೋಗಿ ಆವಾಗಲೇ ಸಂಯುಕ್ತ ಕರ್ನಾಟಕ ಸಬ್ ಎಡಿಟರಾಗಿ ಜಾಯ್ನ್ ಆಗಿ 12ರಲ್ಲಿ ನೀ ಸರ್ಕಸು ಅಂದರೆ 12ರಲ್ಲಿ ನಾನು ಸಂಚಾರಿ ವಿಜಯ್ ಅಂದರೆ ನಾನು ಬೇರೆ ಯಾವುದೊಂದು ಸಿನಿಮಾಗೆ ಪ್ರೊಡಕ್ಷನು ಎಲ್ಲ ನೋಡ್ಕೊತಾ ಇದ್ದೆ. ಸೊ ಅಲ್ಲಿ ಆಡಿಷನ್ ಮಾಡ್ತಾ ಇರೋವಾಗ ಈ ಹರಿವು ಸ್ಕ್ರಿಪ್ಟ್ ಬರೆದಿದ್ದೆ, ಬರೆದು ರೆಡಿ ಇಟ್ಕೊಂಡಿದ್ದೆ. ಬಟ್ ಇನ್ನೂ ಅದನ್ನು ಶೂಟ್ ಮಾಡೋ ಧೈರ್ಯ ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ದೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇರೋವಾಗ ಅವ್ರಿಗೆ ಆಡಿಷನ್ ನಡೀತಾಯಿತ್ತು. ಆ ಆಡಿಷನ್ಗೆ ಬಂದಂಥ ಒಂದು 120-150 ಜನದಲ್ಲಿ ಸಂಚಾರಿ ವಿಜಯ್ ಹೋದರು. ಸಂಚಾರಿ ವಿಜಯ್ ಅಲ್ಲ, ವಿಜಯ್ ಕುಮಾರ್ ಬಿ, ಆಮೇಲೆ ಸಂಚಾರಿ ಸಿನಿಮಾ ವಿಜಯ್ ಕುಮಾರ್ ಬಿ ಬಂದರು. ಸೊ ನಾನು ಅವಾಗ ಆ ಆಡಿಷನಲ್ಲಿ ನನಗೆ ಯಾರಾದರೂ ಸಿಗ್ತಾರಾ ಅಂತ ನಾನು ಹುಡುಕ್ತಾ ಇದ್ದೆ. ಸೊ ವಿಜಯ್ ಸಿಕ್ಕಿದ್ರು. ಅಂದರೆ ನಾನೇ ಯಾವುದೋ ಒಂದು ಸೀನ್ ಪೇಪರ್ ಕೊಟ್ಬಿಟ್ಟು ಇದು ಮಾಡಿ ಅಂತ ಹೇಳಿದೆ. ಅವ್ರು ಹೇಗೆ ಅಂತಂದರೆ ಬಂದವರು, ಸರ್ ಏನು ಡೈಲಾಗ್ ಹೇಳಬೇಕು ಅಂತಂದರು. ಅಂದರೆ ಯಾರೋ ರೆಫರೆನ್ಸಲ್ಲಿ ಬಂದರು. ಹೌದು ಅಂತಂದರೆ ಸರಿ ಅಂತ ತಗೊಂಡ್ರು. ಟರ್ನ್ ಅರೌಂಡ್ ಸ್ವಲ್ಪ ಎಮೋಷ್ನಲ್. ಕ್ಯಾಮ್ರಾ ಕಡೆ ಇದ್ದವರು ಕ್ಯಾಮ್ರಾಗೆ ಆಪೋಸಿಟ್ ಹಿಂದ್ಗಡೆ ತಿರ್ಕೊಂಬಿಟ್ಟು ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಇರ್ಬೋದು ಅಷ್ಟೇ. ಹಿಂಗೆ ಟರ್ನ್ ಆದರೆ ಕಣ್ಣೆಲ್ಲ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ. ವಿತಿನ್ 30 ಸೆಕೆಂಡ್ಸಲ್ಲಿ ಫುಲ್ ಕಣ್ಣೀರು ತುಂಬಿಕೊಂಡು ವಿತಿನ್ ಇದರಲ್ಲೇ ಒಂದೇ ಟೇಕ್ ಆದ್ರೆ ಆ ಎಮೋಷನ್ ಡೈಲಾಗ್ನ ಪೂರ್ತಿ ಹೇಳ್ಬಿಟ್ರು. ನನಗೆ ಅಂದರೆ ವಿಜಯ್ ತುಂಬ ಹೆಂಗಾಗಿ ಕಾಣಿಸ್ತಾ ಇದ್ದೀನಿ, ಹೆಂಗೆ ಇದ್ದಿದ್ದು ಆ ಟೈಮಲ್ಲಿ. ಹಾರ್ಡ್ಲಿ 33 ಏನಿತ್ತು ಅನ್ಸುತ್ತೆ, ಐ ಥಿಂಕ್ 12ಅಲ್ಲಿ. ಅಷ್ಟು ಬೇಗ ಆ ಕ್ಯಾರೆಕ್ಟ್ರಲ್ಲಿ ಎಂಟ್ರಾಗಿದ್ದು ನನಗೆ ಸಖತ್ ಇಷ್ಟ ಆಗೋಯ್ತು. ಸೊ ಪಟ್ ಅಂತ ನಂಬರ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇದು ಆಡಿಷನ್ ಆಯಿತು. ಬಟ್ ಅದು ಏನೋ ಕಾರಣಾಂತರಗಳಿಂದ ಅದು ಸಿನಿಮಾ ಶೂಟಿಂಗ್ ಶುರುವಾಗಲಿಲ್ಲ. ನಾನು ಆ ಟೀಮ್ ಜೊತೆ, ಅಂದರೆ ಅವರು ಅವಿನಾಶ್ ಶೆಟ್ಟಿ ಅಂತ, ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಹೇಗಿದ್ರು ಇದು ನಡೀತಾ ಇಲ್ಲ, ನನ್ನ ಹತ್ರ ಸ್ಕ್ರಿಪ್ಟ್ ರೆಡಿ ಇದೆ, ಈ ಆಡಿಷನ್ಗೆ ಬಂದವರು 1-2-3 ಆ್ಯಕ್ಟ್ರಸ್ ಇದ್ದಾರೆ, ನಾನು ಶುರು ಮಾಡ್ಬೋಣ ಅಂತ. ನನಗೆ ಡೈರೆಕ್ಷನ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಿಲ್ಲ. ಆರ್ಟ್ ಡೈರೆಕ್ಟ್ರಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಿದಷ್ಟೇ ಗೊತ್ತೇ ಹೊರತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿಲ್ಲ, ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಳಗಡೆಗೆ ಎಂಟ್ರೇ ಆಗಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಹೆಂಗಾಗತ್ತೆ ಅಂತಲೂ ಐಡಿಯಾ ಇಲ್ಲ. ಸೊ ಒಂದು ಏನೋ ಅದೇ ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಒಂದು ಧೈರ್ಯವಾಗಿ ಏನೋ ಮಾಡೋಣ ಅಂತ ಮಂಡು ಧೈರ್ಯದಲ್ಲಿ ನುಗ್ಗಿದ್ದು. ಸೊ ಅಪ್ಪ ತೀರ್ಕೊಂಡ್ಮೇಲೆ ಅವ್ರದ್ದು ಪೆನ್ಷನ್ ದುಡ್ಡು 1.5 ಲಕ್ಷ ಬಂದಿತ್ತು, ಅದು ನನ್ನ ಅಕೌಂಟಲ್ಲಿತ್ತು, ಅಕ್ಕನ ಮದುವೆಗೆ ಅಂತ ಎತ್ತಿಟ್ಟಿದ್ದು. ಸೊ ನನ್ನ ಫ್ರೆಂಡ್ ಒಬ್ಬರು, ನೀನು ಶುರು ಮಾಡು, ನಾನು ಹಿಂಗೆ ಫಂಡಿಂಗ್ ಮಾಡ್ತೀನಿ, ಫಸ್ಟು ಶೂಟಿಂಗ್ ಶುರು ಮಾಡಿಬಿಡು ಅಂತ ಹೇಳಿದ್ರು. ಅವ್ರು ನಂಬ್ಕೊಂಡು ಶುರು ಮಾಡಿಬಿಟ್ಟೆ. ಸೊ ಈ ಪೆನ್ಷನ್ ದುಡ್ಡಿಗೆ ಒಂದೇ ವಾರದಲ್ಲಿ ಖರ್ಚು ಮಾಡಿ, ಅದು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಶಾರ್ಟ್ ತೆಗಿಬೇಕು ಅಂತ ಗೊತ್ತಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟಾಗಿ ನಾನು ಡೈರೆಕ್ಟರ್ಗಿಂತ ಜಾಸ್ತಿ ಆ ಡೈರೆಕ್ಟ್ರಾಗೇ ಇದ್ದೆ ಅಲ್ಲಿ. ಕ್ಯಾಮ್ರಾಮನ್ ನನ್ನ ಫ್ರೆಂಡ್ ಆ್ಯಂಡಿ ಅಂತ, ಅವ್ನು ಡೈಲಿ ಬೈಯೋನು ಮಂಜು. ಅವಾಗಿನ್ನು ಮನ್ಸೋರೆ ಅನ್ನೋದು ಅಷ್ಟು ಇದಾಗಿರಲಿಲ್ಲ. ಮನ್ಸೋರೆ ಅನ್ನೋದು ಪೆನ್ ನೇಮ್ ಥರ ಯೂಸ್ ಮಾಡ್ತಾಯಿದ್ದೆ ಬ್ಲಾಗಿಂಗ್ಸು ಅದು ಇದಕ್ಕೆ. 2009ಇಂದನೇ ನಾನು ಮನ್ಸೋರೆ ಅನ್ನೋದನ್ನು ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಸೊ ಬ್ಲಾಗಿಂಗ್ಸ್ ಎಲ್ಲ ಬರೀತಾ ಇದ್ದೆ. ಸೊ ಇಲ್ಲಿ ಮಂಜು ಅವ್ನು ಬೈತಾಯಿದ್ದ ಆ್ಯಂಡಿ, ಮಂಜು ನೀನು ಆರ್ಟ್ ಡೈರೆಕ್ಟ್ರು, ಬಾ ಇಲ್ಲಿ ಫ್ರೇಮ್ ನೋಡು, ಇದಕ್ಕೆ ಓಕೆನಾ, ನೀನು ಕರೆಕ್ಟ್ ಶಾರ್ಟ್ ನೋಡು ಅಂತೆಲ್ಲ ಹೇಳೋನು. ನೀನು ಪರವಾಗಿಲ್ಲ, ನಾನು ಹಿಂಗೆ ನೋಡ್ತೀನಿ, ನಂಗೆ ಹಂಗೆ ಗೊತ್ತಾಗತ್ತೆ ಅಂತೆಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಒಂದು ವಾರದಲ್ಲಿ ಕಾಸು ಖಾಲಿ, ವಾಪಸ್ ಬರೋಕ್ಕೆ ದುಡ್ಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ, ತಲೆ ಕೆಡ್ಸ್ಕೊಂಡು ಅವ್ನು ಫಂಡ್ ಮಾಡ್ತೀನಿ ಅಂತಂದು ಅವನು ಕೈ ಎತ್ತದ. ಸೊ ಮತ್ತೆ ವಿಜಯ್ ಅವ್ರ ಜೊತೆಗೆ ಶುರುವಾಗಿದ್ದು. ವಿಜಯ್ ಇದ್ದರು, ಬಾಕಿ ಬೇರೆ ಈ ಆ್ಯಕ್ಟ್ರಸ್ ಇರಲಿಲ್ಲ, ಬೇರೆಯವರು ಇದ್ದಿದ್ದು. ಸೊ ಏನೋ ಕಷ್ಟಪಟ್ಟು ಮತ್ತೆ ನಮ್ಮ ತಾಯಿ ಹತ್ರ ಸಾಲ ಮಾಡಿಕೊಂಡು ವಾಪಸ್ ಬಂದಮೇಲೆ ಒಂದು 3 ಮಂತ್ಸು ಫುಲ್ ಡಿಪ್ರೆಷನ್ನು. ಲಿಟ್ರಲಿ ಅದು ಸಿನಿಮಾ ನಿಂತೋಗಿತ್ತು ಅನ್ನೋದಕ್ಕಿಂತ ಅಪ್ಪನ ಪೆನ್ಷನ್ ದುಡ್ಡು, ಅದು ಅಕ್ಕನ ಮದುವೆಗೆ ಅಂತ ಇದ್ದಿದ್ದು ದುಡ್ಡನ್ನ ವೇಸ್ಟ್ ಮಾಡಿದೆ ಅನ್ನೋದು ತುಂಬ ಡಿಪ್ರೆಷನ್ನು, ಒಂದಷ್ಟು ಸೂಸೈಡ್ ಥಾಟ್ಸ್ ಎಲ್ಲ ಬಂತು ಅಷ್ಟರ ಮಟ್ಟಿಗೆ. ಸೊ ಮನೆಯಲ್ಲೇ ಇರ್ತದೆ, ಆಚೆನೇ ಹೋಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿ, ಬಚ್ಚನ್ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆರ್ಟ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಒಬ್ಬರು ಬೇಕಂತೆ, ಬರ್ತೀಯಾ ನೋಡು ಅಂತ. ಸುದೀಪ್ ಸರ್ದು, ಶಶಾಂಕ್ ಸರ್ ಅವರು ಡೈರೆಕ್ಟ್ ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೆ ಹೋಗ್ತೀಯಾ ನೋಡು ಅಂತಂದರು. ಸರಿ, ಫ್ರೀ ಆಗಿದ್ದೀನಿ, ಈಗ ಇಲ್ಲಿ ಕೂತ್ಕೊಂಡಿದ್ರೆ ಇನ್ನೂ ಡಿಪ್ರೆಷನ್ ಮೋಡು, ಅಂದರೆ ತುಂಬ ನೆಗೆಟಿವ್ ಹೊಡಿತಾ ಇದೆ, ಆಗಿದ್ದಾಗಲಿ ಹೋಗೋಣ ಅಂತೆಲ್ಲ ಅಲ್ಲೋದೆ.
ಡ್ಯೂ ರಿಮೆಂಬರ್ ಹೌ ನಿಮ್ಮನ್ನು ನೀವು ಆಚೆಗೆ ಹೇಳ್ಕೊಂಡ್ರಿ ಆ ನೆಗೆಟಿವ್ ಇದೆಯಿಂದ? ಅಂದರೆ ಒಂದು ಡಿಸ್ಟ್ರಾಕ್ಟ್ ಅದು ಅಷ್ಟು ಮಾಡ್ಕೊಂಡ್ರಿ. ಈಸಿ ಇರಲಿಲ್ಲ. ಹ್ಞೂ ಆ ಕಾಲ್ ಬಂದಿದ್ದಕ್ಕೂ ನನಗೆ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತಾ ಇದ್ದಿದ್ದು, ಜೊತೆಗೆ ಕಾಸು ಬೇಕಾಗಿತ್ತು. ಸೊ ಇವೆಲ್ಲನೂ ಒಂದು ಪ್ರೆಷರು. ನನ್ನ ನೆಗೆಟಿವ್ಗಿಂತ ಈ ಕಡೆ ಹೋಗೋಣ ಅಂತ ಹೋಗಿದ್ದು. ಡಿಸ್ಟ್ರಾಕ್ಷನ್ ಅಲ್ಲಿಂದ ಮುಂದಕ್ಕೆ ಗಾಡಿ ಹೋಗ್ಬೇಕು, ಕಚ್ಕೋಬಾರ್ದು. ಎದ್ದು ಆ ಕಡೆ ಹೊರಟ್ಬಿಟ್ಟೆ. ಸೊ ಹೋದೆ, ಅಲ್ಲಿ ಶಶಾಂಕ್ ಸರ್ ಆಯಿತು ಮಾಡಿರಿ ಅಂತಂದ್ರೆ, ಏನು ಮಾಡಿದ್ದೀರ ಅಂದರೆ ಸಿ ಕೆ ಪಿ ಅಂದ ತಕ್ಷಣ ಅದು ಸ್ಟ್ಯಾಂಪ್. ಡಿಫಾಲ್ಟ್ ಅಪ್ರೂವಲ್ ಅಂತ. ಸೊ ಅಲ್ಲಿ ಹೋದೆ, ಅಲ್ಲಿ 1 ಮಂತ್ ಕೆಲಸ ಮಾಡಿದೆ. ಅಲ್ಲಿ ಆಲ್ರೆಡಿ ನಾನು ಅಷ್ಟೊತ್ತಿಗೆ ಇಂಡಿಪೆಂಡೆಂಟಾಗಿ ಆರ್ಟ್ ಡೈರೆಕ್ಷನ್ ಎಲ್ಲ ಮಾಡಿಬಿಟ್ಟಿದ್ದೆ. ಬಟ್ ಅಲ್ಲಿ ಬೇರೆ ಆರ್ಟ್ ಡೈರೆಕ್ಟ್ರಿಗೆ ನಮ್ಮ ಗೈಡೆನ್ಸ್ ಒಂದು ಸ್ವಲ್ಪ ಕ್ಲಾಶಸ್ ಆಗ್ತಾಯಿತ್ತು. ನನ್ನ ವರ್ಕಿಂಗ್ ಮೆಥಡೇ ಬೇರೆ, ನಮ್ಮ ಸ್ವಲ್ಪ ಥಿಯರಿ ಎಲ್ಲ ಇಟ್ಕೊಂಡು ವರ್ಕ್ ಮಾಡೋವಂಥದ್ದು. ಅಲ್ಲಿ ಬರೀ ರೆಫರೆನ್ಸ್ ಮೇಲೆ ಕೆಲಸ ಮಾಡೋದು. ಸೊ ಕ್ಲಾಶಸ್ ಆಗ್ತಾಯಿತ್ತು. 1 ಮಂತ್ ಕೆಲಸ ಮಾಡಿ ಶಶಾಂಕ್ ಸರ್ಗೆ ಹೇಳ್ಬಿಟ್ಟೆ, ಇಲ್ಲ ಸರ್ ನನಗೆ ಆಗಲ್ಲ, ಮಾಡಿದ್ರೆ ಕಂಪ್ಲೀಟಾಗಿ ಇಂಡಿವಿಜುವಲ್ ಮಾಡಬೇಕು. ಈ ಥರ ಹೇಳಿದ್ರೆ ನಮ್ಮೊಂದು ಸ್ಕೂಲ್ ಆಫ್ ಥಾಟ್ಸೇ ಬೇರೆ, ಆ ಸ್ಕೂಲ್ ಆಫ್ ಥಾಟ್ಸೇ ಬೇರೆ, ಬೇಡ ಸರ್ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದು ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗಲೇ ಸಂಯುಕ್ತ ಕರ್ನಾಟಕದಲ್ಲಿ ಕಾಲ್, ಒಂದು ಜಾಬ್ ಆಫರ್ ಇದೆ ಅಂತಂದರು. ಸರಿ, ನನ್ನ ಆರ್ಟ್ದು ಸಂಬಂಧಪಟ್ಟಿದ್ದು ಮಾರ್ಕ್ಸ್ ಕಾರ್ಡ್ಸ್ನ ಆ ರೆಫರೆನ್ಸಲ್ಲಿ ಅದಕ್ಕೆ ಮೊದಲು ಫ್ರೀಲೆನ್ಸಲ್ಲಿ ಆರ್ಟಿಗೆ ಸಂಬಂಧಪಟ್ಟು ಸುಮಾರು ಆರ್ಟಿಕಲ್ಸ್ ಎಲ್ಲ ಬರೆದಿದ್ದೆ. ಲಲಿತ್ ಕಲಾ ಅಕಾಡೆಮಿದು ಕಲಾವಾರ್ತೆ ಅಂತ ಬರುತ್ತೆ, ಮತ್ತು ಆರ್ಟ್ ಆ್ಯಂಡ್ ಇಂಡಿಯಾ ಅಂತ ಇಂಗ್ಲೀಷ್ ಮ್ಯಾಗ್ಝಿನ್ಗೆ ನಾನು ಕನ್ನಡದಲ್ಲಿ ಬರೆಸಿ ಟ್ರಾನ್ಸ್ಲೇಷನ್ ಮಾಡಿಸಿದ್ದು ಆರ್ಟಿಕಲ್ಸು, ಪ್ರಜಾವಾಣಿಗೆಲ್ಲ ಬರೆದಿದ್ದೆ. ಸೊ ಈ ಥರದ್ದೆಲ್ಲ ಆರ್ಟಿಕಲ್ಸ್ ಎಲ್ಲ ತೊಗೊಂಡೋಗಿ ಕೊಟ್ಟೆ. ಅವರು ಆಯಿತು ಅಂತೇಳಿ ಸಬ್ ಎಡಿಟರ್ದು ಜಾಬ್ ಕೊಟ್ಟರು. ಸೊ ಒಂದು 8 ತಿಂಗಳಲ್ಲಿದ್ದೆ. ಅದು ಹೇಗೆ ಅಂತಾರೆ, ಅದೊಂಥರ ಸಖತ್ ಮಜಾ. ಸ್ಟಾರ್ಟಿಂಗು ನನ್ನನ್ನು ಏನು ಮಾಡಿದ್ರು, ಕರ್ಮವೀರ ಸೆಕ್ಷನ್ಗೆ ಹಾಕಿದ್ರು. ಅಲ್ಲೇನು ಅಂತಾರೆ 10 to 4 ಜಾಬು. ನನಗದು ತುಂಬ ಹಿಂಸೆ. ಅಂದರೆ ಇಲ್ಲಿ 24 ಗಂಟೆ, 48 ಗಂಟೆ, 72 ಗಂಟೆ ನಿದ್ದೆ ಇಲ್ದಿರ ಕೆಲಸ ಮಾಡಿ 50 ಜನ, 100-150 ಜನನ ಹ್ಯಾಂಡಲ್ ಮಾಡಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು, ಅಲ್ಲೋಗ್ಬಿಟ್ಟು 10 ಗಂಟೆಗೆ ತಂಬು ಹೊಡಿಬೇಕು, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿರಬೇಕು. ವಾರದಲ್ಲಿ 2-3 ದಿವಸ ಕೆಲಸ. ಅಂದರೆ ಬುಧವಾರ ಪ್ರಿಂಟಿಗೆ ಹೋಗುತ್ತೆ, ಗುರುವಾರ ಮಾರ್ಕೆಟ್ಗೆ ಹೋಗುತ್ತೆ. ಸೊ ಸೋಮವಾರ ಮಂಗಳವಾರ 2 ದಿವಸ ಅದು ಏನು ಫೈನಲ್ ಮಾಡಿಕೊಡ್ಬೇಕು, ಅದಂತ ಬೇಸಿಕ್ ಕೆಲಸ ಅದು. ಅದೇ ಕೆಟ್ಟ ಕೆಲಸ ಅಲ್ಲ, ಬಟ್ ಅದು ನಾನು ಮಾಡ್ತಾಯಿದ್ದ ಲೋಡ್ಗೆ ಅದು ಏನೂ ಸಾಕಾಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಏನು ಮಾಡಿದೆ, ಕರ್ಮವೀರ ನನಗೆ ಕೊಟ್ಟಿದ್ದು ತುಂಬ 2 ಪೇಜು ಸೈನ್ಸಿಗೆ ಸಂಬಂಧಪಟ್ಟಿದ್ದು, ಇನ್ಯಾವುದೋ ಒಂದು ಕತೆ, ಕಾರ್ಡಲ್ಲಿ ಕತೆ ಕಳಿಸೋದು, ಅದನ್ನು ಸೆಲೆಕ್ಟ್ ಮಾಡಿ ಕೊಡೋದು, ಟೈಪ್ ಮಾಡೋದು ಇಲ್ಲ. ಅದು DTP ಅವ್ರು ನೋಡ್ಕೊತಾ ಇದ್ರು. ಅದು ಸಾಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಎಡಿಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕವರ್ ಪೇಜ್ ಡಿಸೈನ್ ಮಾಡೋಕ್ಕೆ ಶುರು ಮಾಡಿದೆ. ಸಿನಿಮಾಗೆ ಸಂಬಂಧಪಟ್ಟು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಸ್ಪೆಷಲ್ ಆರ್ಟಿಕಲ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಇದಾದಮೇಲೆ ಇದು ಸಾಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಡೈಲಿ ನ್ಯೂಸ್ ಪೇಪರ್ ಇದ್ರಲ್ಲ, ಅಲ್ಲೋಗ್ಬಿಟ್ಟು ಅಲ್ಲಿ ಚಾಮರಾಜ ಸವಡಿ ಅಂತ ಒಬ್ಬರು ಇದ್ದರು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಅವ್ರ ಜೊತೆ ಈ ಆರ್ಟಿಗೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಇನ್ವೆನ್ಷನ್ಗೆ ಸಂಬಂಧಪಟ್ಟಿದ್ದು ಪೇಜ್ 10ಗೆ ಅಲ್ಲಿ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸ್ಪೆಷಲ್ ಆರ್ಟಿಕಲ್ಸು PTI ಇದು ಟ್ರಾನ್ಸ್ಲೇಟ್ ಮಾಡಿ ಅದು ಮಾಡೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ 10ರಿಂದ 4 ಗಂಟೆಗೆ ಅಂತ ನನ್ನ ಜಾಬ್ ಇದ್ದಿದ್ದು. ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಅಲ್ಲೆಲ್ಲ ಟೈಪಿಂಗ್ ಮಾಡಿ, ಅದಾದಮೇಲೆ ಹೋಗ್ಬಿಟ್ಟು ಲೇಔಟ್ಗೆ ಹೋಗ್ಬಿಟ್ಟು ಲೇಔಟಲ್ಲಿ ಒಂದಷ್ಟು ವರ್ಕ್ ಮಾಡಿ, ಅಂದರೆ ಪ್ರಿಂಟ್ ಲೇಔಟ್ ಎಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ ಶುರು ಮಾಡಿ. ಯು ಆರ್ ಆಲ್ವೇಸ್ ದ್ಯಾಟ್ ಹಸ್ಲರ್. ಕಮ್ಮಿ ಎಲ್ಲ ಯಾವಾಗ ಸಾಕಾಗಲ್ಲ, ಹಸಿವು ದೊಡ್ಡದು. ಅದಾದಮೇಲೆ ಯಾವಾಗ ಗೊತ್ತಾಗಿದೆ, ಅಲ್ಲಿ ಇಮೇಜಸ್ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಅದಾದಮೇಲೆ ಪ್ರಿಂಟ್ ಅಲ್ಲಿ ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಎಲ್ಲ ನ್ಯೂಸ್ ಪೇಪರ್ಗಿಂತ ಸಂಯುಕ್ತ ಕನ್ನಡ ಸ್ಪೆಷಲ್ ಏನಂದರೆ ಮೇಲೆ ಡಿಸೈನ್ ಆಗೋದು ಕರೆಕ್ಟಾಗಿ ಕೆಳಗಡೆ ಪ್ರಿಂಟ್ ಆಗುತ್ತೆ. ಬೇರೆ ಎಲ್ಲ ಪ್ರಿಂಟ್ ಪ್ಲಾಂಟ್ ಬೇರೆ ಕಡೆ. ಓ ಯು ಸೇಯಿಂಗ್ ಸೇಮ್ ಬಿಲ್ಡಿಂಗಲ್ಲೇ. ಸೊ ನಾನು ಅಲ್ಲೆಲ್ಲ ರೆಡಿ ಮಾಡಿ ಪ್ರಿಂಟ್ಗೆ ಹೋದ್ಮೇಲೆ ವೆಯ್ಟ್ ಮಾಡಿ 12:30-1 ಗಂಟೆಗೇನೋ ಪ್ರಿಂಟ್ ಬರ್ತದೆ. ಹೋಗೋದು ಪೇಪರ್ ಎತ್ಕೊಂಡು ನಾವು ಮಾಡೋ ಕಲರ್ಸ್, ಅಂದರೆ ಕಲರ್ ಸ್ಕೀಮ್ಸ್ ಎಲ್ಲ ಫೋಟೋಸು ಎಡಿಟ್ ಮಾಡಿರೋದೆಲ್ಲ ಕರೆಕ್ಟಾಗಿ ಬಂದಿದೆಯಾ, ಈ ಟೈಟಲ್ಸಲ್ಲೆಲ್ಲ ಕಲರೆಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆ ಶುರು ಮಾಡಿದ್ದೆ, ಅದೆಲ್ಲ ಸರಿಯಾಗಿ ಕೂತಿದೆಯಾ, ಇವನ್ನೆಲ್ಲ ಚೆಕ್ ಮಾಡಿಕೊಂಡು ರಾತ್ರಿ 12:30-1 ಗಂಟೆಗೆ ಮನೆಗೆ ಹೋಗ್ತಾಯಿದ್ದೆ. ಮತ್ತು ಬೆಳಗ್ಗೆ 10 ಗಂಟೆಗೆ ಬರೋದು. ಸೊ ಈ ಥರ ಎಲ್ಲ ಮಾಡಿ ಅದು ಸಾಕಾಗಲಿಲ್ಲ, ಏನೋ ಸಾಕಾಗ್ತಾಯಿಲ್ಲ ಅಂಥೇಳಿ ಒಂದು ಫೈನ್ ಡೇ, ಅಂದರೆ ಇಲ್ಲಿಂದ ಯಾವುದೋ ಒಂದು ಸ್ಪೆಷಲ್ ಅಸೈನ್ಮೆಂಟ್ ಮೇಲೆ ಡೆಲ್ಲಿಗೆ ಹೋದೆ. ನಾನೇ ಪರ್ಮಿಷನ್ ಕೇಳಿ. ಇಂಡಿಯಾ ಆರ್ಟ್ ಫೇರ್ ಆಗ್ತಾಯಿತ್ತು ಡೆಲ್ಲೀಲಿ. ಸೊ ಅಲ್ಲಿಂದ ಲೈವ್ ನ್ಯೂಸ್ ಕಳ್ಸೋಕ್ಕೆ ಶುರು ಮಾಡಿ ಅಲ್ಲಿ 1 ವಾರ ಹೋಗಿದ್ದೆ. ಆ ಟ್ರೈನ್ ಜರ್ನಿಯಲ್ಲಿ ಡಿಸೈಡ್ ಮಾಡಿದೆ ಇದು ನಮಗೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾ ಇದ್ದಂಗೆ ಮೇಲಲ್ಲಿ ಬರೆದು ರಿಸೈನ್ ಲೆಟ್ರ್ ಕಳಿಸ್ಬಿಟ್ಟು ಮತ್ತೆ ವಾಪಸ್ ಆ ಡೈರೆಕ್ಷನ್ನು. 1 ಇಯರ್ ಒಂದು ತುಂಬ ಒಳ್ಳೆ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಿದೆ. ನಿರ್ವಾಣ ಅಂತ ಒಂದು, ಮತ್ತು ಬಾಂಬೆದೊಂದು ಆ್ಯಡ್ ಏಜೆನ್ಸಿ ಜೊತೆ ಸಖತ್ತಾಗಿ
ಇದ್ದಿದ್ದು ಸಾಲಗಳೆಲ್ಲ ಒಂದಷ್ಟು ಕ್ಲಿಯರ್ ಆಗೋಯ್ತು. ಸೊ ಅಲ್ಲಿವರೆಗೂ ನೀವು ದುಡ್ಡಿಗೆ ಮಾಡ್ತಾ ಇದ್ದಿದ್ದು ಎಲ್ಲ ಕ್ಲಿಯರ್ ಆಯಿತು, ಇನ್ನೇನಿದ್ರು ನಿಮ್ಮ ಹುಚ್ಚತನ. ಅಕ್ಕನ ಮದುವೆನೂ ಆಗೋಯ್ತು. ಓಕೆ, ಅದೆಲ್ಲ ಆಗಿ ಎಲ್ಲ ಸರಿ ಆಯ್ತಪ್ಪ, ಓಕೆ ಇನ್ನು ಆ ಡೈರೆಕ್ಷನ್ ಕಂಟಿನ್ಯೂ ಮಾಡೋಣ ಅನ್ನಿಸ್ರೆ ಡಿಸೆಂಬರ್ ಟೈಮ್ 2013 ಡಿಸೆಂಬರಲ್ಲಿ ಒಂದು ದಿವಸ ಕಾಲ್ ಬಂತು ನಮ್ಮ ವಿಜಿ ಅವ್ರದ್ದು. ಸರ್ ನಿದ್ದೆ ಬರ್ತಾಯಿಲ್ಲ, ಹೆಂಗಾರು ಮಾಡಿ ಹರಿವು ಮಾಡಬೇಕು ಅಂತಂದರು. ಓ, ನಾನು ಅಷ್ಟೊತ್ತಿಗೆ ಮರ್ತೇ ಬಿಟ್ಟಿದ್ದೆ. ನೀವು ಮರೆತು ಅವ್ರ ನಿದ್ದೆ ಕೆಡಿಸಿದ್ರಿ. ಅವ್ರೊಂದು ವಾರ ವರ್ಕ್ ಮಾಡಿದ್ರಲ್ಲ, ಸೊ ಅವ್ರಿಗೆ ಅದು ಸ್ಕ್ರಿಪ್ಟು ಬಿಟ್ಟಿಲ್ಲ. ನನಗೆ ಯಾರು ದುಡ್ಡು ಹಾಕ್ತಾರೆ, ನನ್ನ ಹತ್ರ ಫಸ್ಟ್ ಆಫ್ ಆಲ್ 1.5 ಲಕ್ಷ ದುಡ್ಡು ಕಳ್ಕೊಂಡಿರೋದು, ಭಯ ಇರುತ್ತೆ, ಈ ಭಯ ಎಲ್ಲ ಇರುತ್ತೆ. ನನಗೆ ಮತ್ತೆ ಆ ಕಡೆ ಹೋಗೋದಕ್ಕೆ ಧೈರ್ಯ ಇರಲಿಲ್ಲ. ಬಟ್ ಅವ್ರು ಬಂದುಬಿಟ್ಟು ಒಂದು ದಿವಸ ರೂಮಿಗೆ ಬಂದು ಕೂತ್ಕೊಂಬಿಟ್ರು. ಇಲ್ಲ ಸರ್ ಮಾಡೋಣ, ಈ ಸಲ ನಾನು ಪ್ರೊಡ್ಯೂಸರ್ ಹುಡುಕ್ತೀನಿ, ಸಾಲಾದರೂ ಮಾಡೋಣ, ಸಿನಿಮಾ ಮಾಡೋಣ ಅಂತ. ಅದು ಆಲ್ಮೋಸ್ಟ್ ಡೆಡ್ ಆಗಿದ್ದ ಕನಸನ್ನ ಮತ್ತೆ ಎಬ್ಬಿಸ್ಬಿಟ್ರು. ಸೊ ಅಲ್ಲಿಂದ ಮತ್ತೆ ಶುರುವಾಯಿತು. ಆ ಡೈರೆಕ್ಷನ್ ಬಿಟ್ಟೆ. ಈ ಸಲ ಹಠ ಹಿಡಿದೆ, ಈ ಸಲ ಗೆಲ್ಲೇಬೇಕು ಅಂತ. ಸ್ಕ್ರಿಪ್ಟ್ ತೊಗೊಂಡೋಗ್ಬಿಟ್ಟು ಭಾಸ್ಕರ್ ಸರ್ ಹತ್ರ ಹೋದೆ. ಅವ್ರು ಕೊಟ್ಬಿಟ್ಟು ತೋರಿಸ್ದೆ. ಅವ್ರು ಹೇಳಿದ್ರು, ಕತೆ ಬರೆದಿದ್ಯಾ, ಎಮೋಷನ್ ಬರೆದಿದ್ಯಾ, ಶೂಟಿಂಗ್ ಸ್ಕ್ರಿಪ್ಟಲ್ಲಿ ಅಂತಂದರು. ಹಂಗಂದ್ರೆ ಅಂತಂದೆ. ಸರಿಯಾಗಿ ಕೇಳಿದ್ದಾರೆ ಅವರು, ನಿಮಗೂ ಒಂದು ಡೌಟ್. ಓಕೆ, ಹಂಗಂದ್ರೆ ಏನು ಗುರುಗಳೇ ಅಂತಂದೆ. ನಿನ್ನ ಮನಸ್ಸಲ್ಲಿರೋ ಭಾವನೆಗಳು ಬರೆಯೋದಲ್ಲ, ಇಲ್ಲಿ ಬರೆದಿರೋದು ಇನ್ನೊಬ್ರು ಓದೋರು ಅದು ಹೆಂಗೆ ಶಾರ್ಟ್ ತೆಗಿಬೇಕು ಅಂತ ಗೊತ್ತಾಗಬೇಕು ಅಂತ ಒಂದು ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅವ್ರು ಡೀಟೇಲಾಗಿ ಅಕಾಡೆಮಿಕ್ಕಾಗಿ ಹೇಳಿದ್ರು. ಒಂದು ಆಶ್ರಮ ಹತ್ರ SLV ಅಂತಿದೆ. SLV ಅಂದರೆ 2 ಕಾಫಿ ಕೊಡಿಸ್ಬಿಟ್ಟು ಆಲ್ಮೋಸ್ಟ್ 1.5 hour ಎಕ್ಸ್ಪ್ಲೈನ್ ಮಾಡಿದ್ರು ಶೂಟಿಂಗ್ ಸ್ಕ್ರಿಪ್ಟ್ ಹೆಂಗೆ ಬರ್ಕೋಬೇಕು ಅಂತ. ಸೊ ಆ ಎಕ್ಸ್ಪ್ಲನೇಷನ್ ಇಟ್ಕೊಂಡು ಮತ್ತೆ ಹೋಗಿ ಶೂಟಿಂಗ್ ಸ್ಕ್ರಿಪ್ಟ್ ಮಾಡಿಕೊಂಡು, ಸೊ ವಿಜಯ್ ಒಂದು ಕಡೆ ಹುಡುಕ್ತಾರೆ, ನಾನೊಂದು ಕಡೆ ಹುಡುಕ್ತಾ ಇದ್ದೆ. ಆವಾಗ ನನಗೆ ಪರಿಚಯದವರೇ ಒಬ್ಬರು ಗಿರೀಶ್ ಗೌಡ ಅಂತ, ಅವ್ರು ಈವೆಂಟ್ಸ್ಗೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಅವರು ಒಂದು ದಿವಸ ಕರೆದ್ಬಿಟ್ಟು, ಮಂಜು ನೀವೇನೋ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದ್ದೀರಂತೆ, ಏನು ಮಾಡಿದ್ದೀರಿ ಅಂತಂದರು. ಆ 1 week ಶೂಟ್ ಮಾಡೋದಲ್ಲ, ಆ ಫುಟೇಜನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಸಣ್ಣ ವಿಡಿಯೋ ಎಡಿಟ್ ಮಾಡಿಟ್ಟಿದೆ, ಒಂದು ಟೀಸರ್ ಥರ ತೋರಿಸ್ದೆ. ಚೆನ್ನಾಗಿದೆ ರೀ, ಎಷ್ಟಾಗತ್ತೆ ಅಂತ ಒಂದು ಬಡ್ಜೆಟ್ ಹೇಳಿದೆ. ಸರಿ ಆಯ್ತು, ನಾನೇ ಮಾಡ್ತೀನಿ, ತಗೊಳ್ರಿ ಅಂತ ಹೇಳ್ಬಿಟ್ಟು 1,001 ರೂಪಾಯಿ ಕೈಲಿಟ್ರು. Wake up to fresh ideas. Repose. ಅದೆಲ್ಲಿತ್ತೋ ಧೈರ್ಯ, ಅದೆಲ್ಲಿತ್ತೋ ಎನರ್ಜಿ. ವಿಜಿಗೆ ಹೇಳಿದೆ, ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಅದು ಹರ್ಡಲ್ಸ್ ಇನ್ನೂ ರನ್ ಆಗ್ತಾನೆ ಇತ್ತು. ಅವರು ಒಂದಷ್ಟು ದುಡ್ಡು ಹಾಕಿದ್ರು. ಆಮೇಲೆ ಅವ್ರಿಗೇನೋ ಬೇರೆ ಪ್ರಾಬ್ಲಮ್ ಬಂತು. ಆಮೇಲೆ ವಿಜಯ್ ಅವ್ರ ಫ್ರೆಂಡ್ಸ್ ಇಬ್ಬರನ್ನ ಕರ್ಕೊಂಬಂದರು, ನವೀನ್ ಪಾಟೀಲು ಮತ್ತು ರಾಮಸ್ವಾಮಿ ಅಂತ. ಅವರೊಂದಷ್ಟು ದುಡ್ಡು ಹಾಕಿದ್ರು. ಅದಾದಮೇಲೆ ಹಂಗೂ ಹಿಂಗೂ ಕಷ್ಟಪಟ್ಟು ಶೂಟ್ ಮಾಡ್ಕೊಬಂದ್ವಿ. ಆಮೇಲೆ ಇನ್ನೇನು ಎಡಿಟಿಂಗ್ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಆಮೇಲೆ ಎಡಿಟ್ರು ಅವಿನಾಶ್ ಶೆಟ್ಟಿ ಅಂತ ಹೇಳಿದ್ನಲ್ಲ ಫ್ರೆಂಡು, ಅವರು ನಾನೇ ಎಡಿಟ್ ಮಾಡಿಕೊಡ್ತೀನಿ ಅಂತ ಅವರು ಫೈನಲ್ ಮಾಡಿಕೊಟ್ರು. DI ಮಾಡೋ ಟೈಮಲ್ಲಿ ನಮ್ಮ ಕ್ಯಾಮ್ರಾಮನ್ಗೇನೋ ಪರ್ಸ್ನಲ್ ಇಶ್ಯೂ ಆಗಿ ಅವರು DI ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಆಮೇಲೆ ಭಾಸ್ಕರ್ ಸರೇ ಬಂದು DI ಮಾಡಿಕೊಟ್ರು. ಈ ಥರದ್ದು ಏನೇನೋ ಹರ್ಡಲ್ಲಾಗಿ ಒಂದು ಸಿನಿಮಾ ರೆಡಿ ಆಯಿತು. ಹರಿವು ಎಷ್ಟು ಸುಸ್ತಾಗಿತ್ತು ಅಂತಂದರೆ, ಸಾಕಪ್ಪ ಇದನ್ನು ಮುಗಿಸ್ಬಿಟ್ಟು ಸಬ್ಸಿಡಿಗೆ ಅಪ್ಲೈ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಡೈರೆಕ್ಷನ್ಗೆ ಹೋಗೋಣ ಅಂತ ಇದ್ದನು. ಸೊ ಅದೇನಾಯಿತು ಅಂತಂದರೆ, ಪನೋರಾಮಾಗೆ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಆಗಲಿಲ್ಲ. ಇದೇನು ನಮ್ಮದೆಲ್ಲ ಆಗಲ್ಲ ಬಿಡಂದರೆ, ನಮಗೆ ಅವಾಗೆಲ್ಲ ಏನಂತಂದರೆ ನಮ್ಮ ಸಿನಿಮಾಗಳೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಯಾರು ನೋಡೋದಲ್ಲ ಅಂತ ಏನೋ 5 year. ಈ ಸೆಲ್ಫ್ ಡೌಟ್ ಕಾರಣ ಏನು? ಕಾರಣ ಅಂತಂದರೆ ಅದಕ್ಕೆ ಬೇರೆ ಕಾರಣಗಳಿದೆ. ಅಂದರೆ ಅಲ್ಲಿವರೆಗೂ ನ್ಯಾಷನಲ್ ಅವಾರ್ಡ್ ತಗೊಂಡಿರೋ ದಿಗ್ಗಜರು ನಮ್ಮ ಮುಂದೆ ಇರೋದನ್ನ ನೋಡಿದಾಗ ನಾವು ಏನು, ಕಾರ್ನಾಡರಿಗೆ ಬಂದಿದೆ ಕಾಸರವಳ್ಳಿ ಸರ್ ಈಸ್ ದ ಲೆಜೆಂಡ್. ನೀವು ಯಾವಾಗಲೇ ಹೇಳಿದ್ರಲ್ಲ, ಅಂದರೆ ಈ 15 ನಂತರ ಡೈರೆಕ್ಟರ್ಗಳಿಗೆ ಹೆಸರು ಬರ್ತಾಯಿದೆ ಅಂತ. ಅದಕ್ಕೆ ರಾಂಗ್ ಅದು ರಾಂಗ್ ಅಂತ ಸ್ಟೇಟ್ಮೆಂಟ್ ಈಗ ಹೇಳ್ತೀನಿ ನೋಡಿ. ಡೈರೆಕ್ಟರ್ಗಳಿಗೆ ಇಂಡಿವಿಜುವಲ್ ನಮ್ಮಲ್ಲಿ ಕಣಗಾಲರಿಗಿತ್ತು. ಬಟ್ ಅಂದರೆ ರೀಸೆಂಟ್ ಒಂದು ಗ್ಯಾಪ್ ಆಗಿತ್ತು ಅಷ್ಟೇ. ಬಟ್ ಉಪೇಂದ್ರ ಅವರು ಅದನ್ನು ಐಡೆಂಟಿಟಿ ಉಳಿಸ್ಕೊಂಡು ಬಂದರು. ಉಪೇಂದ್ರ ಅವರು ದಶಕಗಳಿಗೂ ಒಬ್ಬೊಬ್ಬರು ಇದ್ದಾರೆ. ಅದೇ ರೇರ್ ಆಗಿತ್ತು. ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾಯಿದೆ. ದಟ್ ಈಸ್ ಗುಡ್ ಡೆವಲಪ್ಮೆಂಟ್. ಅದೇ ಥರದಲ್ಲಿ ಕಾಸರವಳ್ಳಿ ಸರ್ ಸಿನಿಮಾ ಅಂತ, ಅದರಲ್ಲಿ ಆ್ಯಕ್ಟ್ರಸ್ ಯಾರು ಅಂತ ಯಾರೋ ಕೇಳ್ತಾ ಇರಲಿಲ್ಲ. ಕಾಸರವಳ್ಳಿ ಸರ್ ಸಿನಿಮಾ ಅಂತಲೇ ನೋಡೋರು, ಶೇಷಾದ್ರಿ ಸರ್ ಸಿನಿಮಾ ಅಂತ ನೋಡೋರು. ಸೊ ಆ ಥರದವ್ರು ತಗೊಂಡಿರೋದ್ರಲ್ಲಿ ನಾವು ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಕಲ್ತಿಲ್ಲ, ಸಿನಿಮಾ ಬಗ್ಗೆ ನಾಲೆಡ್ಜ್ ಇಲ್ಲ. ಅಂದರೆ ಡೈರೆಕ್ಷನ್ ವಿಷಯದಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಬರೆದಿದ್ದೀನಿ. ಮತ್ತು ಅದು ಈ ಅಕಾಡೆಮಿಕ್ ಫಾರ್ಮೆಟಲ್ಲೇ ಇಲ್ಲ. ಅಂದರೆ ಒಂದು ಈ ಆರ್ಟ್ ಹೌಸ್ ಸಿನಿಮಾಗಳು ಅಂತ ಏನು ಹೇಳ್ತಾರೆ, ಅದಕ್ಕೆ ಪ್ಯಾರಲಲ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಬ್ರಿಡ್ಜು ನಾನು ಪ್ಯಾರಲಲ್ ಸಿನಿಮಾ
ಪಾಪ್ಯುಲರ್ ಸಿನಿಮಾ ಅಂತ ಹೇಳ್ತೀನಿ. ಅದಕ್ಕೆ ಒಬ್ಬೊಬ್ಬರು ಅವ್ರವ್ರೇ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ನನ್ನ ಪ್ರಕಾರ ಯಾಕಂದರೆ ಆರ್ಟ್ ಸಿನಿಮಾ ಅಲ್ಲ ಅದು, ಯಾಕಂದ್ರೆ ಸಿನಿಮಾ ಇಟ್ ಸೆಲ್ಫ್ ಆರ್ಟ್. ಸೊ ಆರ್ಟ್ ಸಿನಿಮಾ ಅನ್ನೋದಿರಲ್ಲ, ಪ್ಯಾರಲಲ್ ಸಿನಿಮಾ ಆ್ಯಂಡ್ ಪಾಪ್ಯುಲರ್ ಸಿನಿಮಾ ಇದೆರಡೇ ಕ್ಯಾಟಗರಿ. ಸೊ ಈ ಪಾಪ್ಯುಲರ್ ಸಿನಿಮಾಗೆ ಅದರದೇ ಆದ ಒಂದು ಅಕಾಡೆಮಿಕ್ ಶಿಸ್ತಿರುತ್ತೆ. ಶಾರ್ಟ್ಸ್ ಹೀಗಿರಬೇಕು, ಮ್ಯೂಸಿಕ್ ಇಷ್ಟೇ ಇರಬೇಕು, ಎಡಿಟ್ ಹೀಗೆ ಇರಬೇಕು, ಎಮೋಷನ್ಸ್ ಹೀಗೆ ಇರಬೇಕು ಅಂತ ಅದಕ್ಕೊಂದು ಶಿಸ್ತಿರುತ್ತೆ. ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾರು? ಅಂದರೆ ಯಾರು ಅದರಲ್ಲಿ ಸಕ್ಸಸ್ ಆಗಿರ್ತಾರೆ ಅವ್ರೊಂದು ಥಿಯರಿ ಕಟ್ತಾರೆ, ಆ ಥಿಯರಿ ಅಕಾಡೆಮಿಕ್ಕಾಗಿ ಕಲಿಸ್ತಾರೆ. ಅಂದರೆ ನಿಮಗೆ ಒಂದು ಅಕಾಡೆಮಿಕ್ ಸ್ಕೂಲ್ಗೆ ಹೋದರೆ ಒಬ್ಬರು ಪಾಪ್ಯುಲರ್ ಈಗ ಎಕ್ಸಾಂಪಲ್ ಸತ್ಯಜಿತ್ ರೇ ಫಾರ್ಮೆಟ್ ಒಂದು ಹೇಳ್ತಾರೆ, ಬೆಂಗಾಲಿ ಸಿನಿಮಾಗಳನ್ನ ಇಟ್ಕೊಂಡು ಒಂದು ಫಾರ್ಮೆಟ್ ಹೇಳ್ತಾರೆ, ಮಲಯಾಳಮಲ್ಲಿ ಅಡೂರು ಗೋಪಾಲಕೃಷ್ಣನ್ ಇವ್ರನ್ನ ಇಟ್ಕೊಂಡು ಹೇಳ್ತಾರೆ. ಅಂದರೆ ಇದು ಪ್ರೀವಿಯಸ್ ಅಕಾಡೆಮಿಕ್. ನಾನು ಡೈರೆಕ್ಟರ್ ಆಗೋಕ್ಕಿಂತ ಬಿಫೋರ್, ಅದಾದಮೇಲೆ ಇವತ್ತು ಆ ಅಕಾಡೆಮಿಕ್ ಎಲ್ಲ ಬ್ರೇಕ್ ಆಗ್ತಾಯಿದೆ. ಸೊ ಲಕ್ಕಿಲಿ ಇವತ್ತಿನ ಜನ್ರೇಷನ್ ವೆರಿ ಲಕ್ಕಿ ಪರ್ಸನ್, ಅಂದರೆ ಈ ಥರದ ಫಾರ್ಮೆಟ್ಗಳೇ ಬ್ರೇಕ್ ಆಗ್ತಾ ಇರೋದು. ಬಟ್ ಇವನ್ನೆಲ್ಲ ಜರ್ಮನ್ನು ಮತ್ತು ಯುರೋಪಲ್ಲಿ ನ್ಯೂ ವೇವ್ ಸಿನಿಮಾ ಅಂತ 60-70ಸಲ್ಲೇ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಕಂಪ್ಲೀಟ್ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಈಗೀಗ ಆಗ್ತಾಯಿದೆ, ಇವೆಲ್ಲನೂ ಅವತ್ತಿಗೆ ಎಕ್ಸ್ಪರಿಮೆಂಟ್ಗಳಾಗ್ಬಿಟ್ಟಿದ್ದಾವೆ. ಇವತ್ತು ಇಂಟರ್ನೆಟ್ ಇದೆ, ಎಲ್ಲ ನಿಧಾನಕ್ಕೆ ಎಲ್ಲನೂ ಗ್ಲೋಬಲೈಸೇಷನ್. ಅವತ್ತಿಗೆ ನೆಗೆಟಿವ್ ಇತ್ತಲ್ಲ, ನೆಗೆಟಿವ್ ಇದ್ದಿದ್ದ ಕಾಲದಲ್ಲಿ ಅವೈಲೇಬಲ್ ಸಿಗ್ತಾ ಇರಲಿಲ್ಲ ಎಲ್ಲರಿಗೂ. ಫೆಸ್ಟಿವಲ್ಸಲ್ಲಿ ಅಷ್ಟೇ ನೋಡೋಕ್ಕಾಗ್ತಾಯಿತ್ತು. ಫೆಸ್ಟಿವಲ್ಸಲ್ಲೂ ಹೇಗಾಗುತ್ತೆ ಅಂದರೆ ಅದಕ್ಕೆ ಬೇರೆ ಪಾಲಿಟಿಕ್ಸ್ ಇದೆ, ಅದನ್ನು ಕ್ಯೂರೇಟ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕ್ಯೂರೇಟ್ ಮಾಡೋರು ಅವ್ರ ಕೈಂಡ ಟೇಸ್ಟ್ ಥರದ್ದೇ ಸಿನಿಮಾಗಳು ತೊಗೊಬಂದು ಇಲ್ಲಿ ತೋರಿಸ್ತಾರೆ, ಅದನ್ನು ಬ್ರೇಕ್ ಆಗಬೇಕು. ಆ ಥರದ ಇಲ್ಲ, ಇವತ್ತಿಗೂ ಆ ಪಾಲಿಟಿಕ್ಸ್ ಇದೆ. ಸೊ ಇದನ್ನ ಹೇಳ್ತಾ ಹೋದರೆ ಅದೊಂಥರ ಇಡೀ ದಿನ ಇಟ್ಸ್ ನೈಸ್ ಟು ನೋ, ಯಾಕಂದರೆ ಆಯಾ ಇಂಡಸ್ಟ್ರಿ ಒಳಗಿನ ವಿಚಾರ. ಯಾಕಂದರೆ ಪ್ರತಿಯೊಂದು ಫೆಸ್ಟಿವಲು ಒಂದೊಂದು ಕ್ಯೂರೇಷನ್ ಇರುತ್ತೆ. ನೀವು ಕಾನ್ಸ್ಗೆ ಹೋಗುವಂಥ ಸಿನಿಮಾಗಳೇ ಬೇರೆ ಥರ ಇರುತ್ತೆ. ಅಂದರೆ ಕಾನ್ಸ್ಗೆ ಹೋಗುವಂಥದ್ದು ಅಲ್ಲಿನ ಒಂದು ಸ್ವಲ್ಪ ಪಾಪ್ಯುಲರಿಸಮ್ನ ಇರೋವಂಥ ಸಿನಿಮಾಗಳು ಕಾನ್ಸಲ್ಲಿದ್ದರೆ, ಸಣ್ಣೆನ್ಸಲ್ಲಿ ವಾಯ್ಲೆನ್ಸ್ಗೆ ಸಂಬಂಧಪಟ್ಟ ಸಿನಿಮಾಗಳು ಜಾಸ್ತಿ ಇರುತ್ತವೆ. ಸಣ್ಣೆನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ, ಬುಸಾನ್ ಫೆಸ್ಟಿವಲಲ್ಲಿ ಆದಷ್ಟು ಹೊಸಬರಿಗೆ ಅಂತಲೇ ಸ್ಪೇಸ್ ಇರುತ್ತೆ. ಅದಕ್ಕೆ ಅದರದೇ ಆದ ಒಂದು ಬೇರೆ ಥರ ಸಿನಿಮಾಗಳಿರ್ತವೆ, ಒಂದು ಸ್ವಲ್ಪ ಸ್ಲೋ. ಅಂದರೆ ಯುರೋಪಿಯನ್ ಇದರ ರೂಟೆಡ್ ಕಂಟ್ರೀಸ್ ಇರ್ತಾವಲ್ಲ, ಅಲ್ಲಿನ ಇಶ್ಯೂಗಳು ಬೇಸ್ ಸಿನಿಮಾಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಈ ಥರ ಪ್ರತಿ ಫೆಸ್ಟಿವಲ್ಗೂ ಒಂದೊಂದು ಪಾಲಿಟಿಕ್ಸ್ ಇರುತ್ತೆ. ಆ ಥರ ಬೆಂಗಳೂರು ಫೆಸ್ಟಿವಲ್ಗೆ ಯಾವುದೂ ಇಲ್ಲ. ಅಲ್ಲ, ಒಂದು ಕ್ಯೂರಿಯಾಸಿಟಿ ಇತ್ತು, ಈ ಥರದೆಲ್ಲ ಒಂದು ಸಿನಿಮಾದವ್ರಿಗೆ ಪ್ಲ್ಯಾಟ್ಫಾರ್ಮು, ಈ ಥರದ್ದೆಲ್ಲರಿಗೂ ಏನೋ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಥರ ಅದು ಬಿಟ್ಟು ಈ ಫಿಲ್ಮ್ ಫೆಸ್ಟಿವಲ್ಸ್ಗಳು ಆರ್ಟಿಸ್ಟ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ ಇನ್ಯಾವ್ಯಾವ ಥರ ಪ್ರೋತ್ಸಾಹಗಳನ್ನು ಕೊಡುತ್ತೆ? ನಾನು ಡೈರೆಕ್ಟರ್ ಆಗಿದ್ದು ಬೆಂಗಳೂರು ಫಿಲ್ಮ್ ಫೆಸ್ಟಿವಲಿಂದ. ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿಲ್ಲ, ಆದರೆ ಬೆಂಗಳೂರು ಫೆಸ್ಟಿವಲ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಬೆಂಗಳೂರು ಫೆಸ್ಟಿವಲ್ ಫಸ್ಟಿಂದ ಇಲ್ಲಿವರೆಗೂ ರೆಗ್ಯುಲರಾಗಿ ಅಟೆಂಡ್ ಮಾಡ್ತೀನಿ. ಅಪ್ಪಿ ತಪ್ಪಿ ಆ ಟೈಮಲ್ಲಿ ಶೂಟಿಂಗ್ ಇದ್ರೆ ಮಾತ್ರ ಹೋಗೋಕ್ಕಾಗಿರಲ್ಲ, ಬಟ್ ಅಟ್ಲೀಸ್ಟ್ ಒಂದು ವಿಸಿಟ್ ಆದರೂ ಹಾಕ್ಬಿಟ್ಟು ಬರ್ತೀನಿ. ಅದೊಂಥರ ಸ್ಕೂಲು ಕಾಲೇಜಿಗೆ ಹೋದಂಗೆ ಕಲೆಕ್ಟ್ ಸಿಗುತ್ತೆ. ನನಗೆ ಯೂನಿವರ್ಸಿಟಿ ಅದು, ನನಗೆ ಅದು ಯೂನಿವರ್ಸಿಟಿ. ಸೊ ಬೆಂಗಳೂರು ಇದು ಫಿಲ್ಮ್ ಫೆಸ್ಟಿವಲ್ ಅನ್ನೋದಿದೆ, ನಿಮ್ಗೆ ಗೊತ್ತಾ? ನೀವು ಒಂದು ಸ್ಪೇಸಲ್ಲಿ ಒಂದು ವಾರದಲ್ಲಿ ಜಗತ್ತಲ್ಲಿ ನಡೆಯೋಂಥ ಬೇರೆ ಬೇರೆ ಥರದ ಎಕ್ಸ್ಪರಿಮೆಂಟ್ಸ್ ಬಗ್ಗೆ ಆಗ್ಬೋದು, ಕಥೆಗಳನ್ನ ಆಯ್ಕೆ ಬಗ್ಗೆ ಆಗ್ಬೋದು. ಅಂದರೆ ಇಲ್ಲಿ ನಮ್ಮಲ್ಲಿ ನಾನು ಹೆಸರು ಹೇಳಲ್ಲ, 70-80% ನಮ್ಮ ಇಂಡಿಯನ್, ಎಸ್ಪೆಷಲಿ ನನ್ನ ಸುತ್ತಮುತ್ತ ಇರೋವಂಥ ಡೈರೆಕ್ಟರ್ಸಲ್ಲಿ ಸಿನಿಮಾಗಳು ನೋಡಿ ಸಿನಿಮಾ ಕಥೆ ಬರೀತಾರೆ. ಸಿನಿಮಾಗಳು ನೋಡೋದು, ಒಂದು 20 ಸಿನಿಮಾ ನೋಡಿದ್ರೆ ಒಂದು ಕಥೆ ರೆಡಿ ಆಗುತ್ತೆ ಇವತ್ತಿಗೂ. 70-80% ಆ ಫಾರ್ಮೆಟ್ನ ಯಾರು ಬ್ರೇಕ್ ಮಾಡ್ತಾ ಇದ್ದಾರೋ ಆ ಇಂಡಸ್ಟ್ರಿ ಜಾಸ್ತಿ ಬೆಳೀತಾ ಇದೆ. ಲೈಕ್ ಮಲಯಾಳಂ, ಅವ್ರ ಸಿನಿಮಾಗಳು ನೋಡಿ ಸಿನಿಮಾ ಕಥೆಗಳು 30% ಇದೆ, 70% ಆ ಸಿನಿಮಾಗಳಿಂದ ಆಚೆ ಇರೋ ಜಗತ್ತನ್ನು ಸಿನಿಮಾಗೆ ತರ್ತಾ ಇದ್ದಾರೆ. ಸೊ ಅವ್ರು ಆಚೆ ಕಡೆ ಜಗತ್ತನ್ನು ನೋಡಿ ಸಿನಿಮಾ ಮಾಡ್ತಾ ಇದ್ದಾರೆ. ಜಗತ್ತನ್ನು ಅಂದರೆ 70% ರೇಷಿಯೋ ಜಾಸ್ತಿ ಇದೆ, 30% ಅಷ್ಟೇ ಸಿನಿಮಾಗಳು ನೋಡಿ ಸಿನಿಮಾ. ಮತ್ತು ಅಲ್ಲಿ ಆ ಎಕ್ಸ್ಪರಿಮೆಂಟ್ ಆಗೋದ ಕಾರಣ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಫಿಲ್ಮ್ ಮೇಕರ್ಸು ಕೇರಳ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಅಟೆಂಡ್ ಮಾಡ್ತಾರೆ. ಬಾಂಬೆಯಲ್ಲಿ ನಿಮಗೆ ಅನುರಾಗ್ ಕಶ್ಯಪ್ ಇವರಿದ್ದಾರಲ್ಲ, ಅನುರಾಗ್ ಬಸು ಅವರೆಲ್ಲನೂ ಪಾಪ್ಯುಲರ್ ಸಿನಿಮಾ ಥರದ ಪ್ಯಾರಲಲ್ ಆಗಿ ಒಂದು ಎಕ್ಸ್ಪರಿಮೆಂಟಲ್ ಇಂಡಿ ಸಿನಿಮಾಗಳು ಬೆಳೆಯೋದಕ್ಕೆ ಕಾರಣ ಮಾಮಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆ್ಯಂಡ್ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅವರಲ್ಲಿ ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾರೆ, ಆಯಿತಾ? ಸೊ ಈ ಥರದ ಪುಣೆಯಲ್ಲಾಗತ್ತೆ. ಪುಣೆಯಲ್ಲಿ ಏನು ಅಂತಂದರೆ, ಪುಣೆ ಫಿಲ್ಮ್ ಮೇಕರ್ಸ್ ಅಂತೂ ಅವ್ರಿಗೊಂಥರ ಯೂನಿವರ್ಸಿಟಿನೇ ಅಲ್ಲಿದೆ, ಅಂದರೆ FTA ಇದೆ, ಅಲ್ಲೋಗ ಅವರು ಅಟೆಂಡ್ ಮಾಡ್ಕೋಬೋದು. ಅಲ್ಲಿ ಪುಣೆಯಲ್ಲಿ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಕೋಲ್ಕತ್ತಾದಲ್ಲಿ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಅಲ್ಲಿನ ಬೆಂಗಾಲಿ ಇಂಡಸ್ಟ್ರಿ ಅಲ್ಲಿ ಅಟೆಂಡ್ ಆಗ್ತಾರೆ. ಸೊ ಎಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಫೆಸ್ಟಿವಲ್ ಅಟೆಂಡ್ ಮಾಡ್ತಾರೆ, ಅಲ್ಲಿ ಹೊಸ ಜಗತ್ತು ಸಿಗುತ್ತೆ. ಕಥೆಗಳ ಆಯ್ಕೆಗೆ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ, ಮತ್ತು ಒಂದು ಗೈಡ್ ಸಿಗ್ತಾರೆ. ಸಿನಿಮಾಗಳ ಮೂಲಕ ಗೈಡ್ ಸಿಗ್ತಾರೆ.
ಅಂದರೆ ಒಂದು ವಾರ್ ಸಿನಿಮಾ ಆಗ್ಬೋದು, ಒಂದು ಸೋಷಿಯೋ ಪೊಲಿಟಿಕಲ್ ಆಗ್ಬೋದು, ಸೋಷಿಯಲ್ ಇಶ್ಯೂಸ್ ಆಗ್ಬೋದು, ಒಂದು ಇಂಡಿವಿಜುವಲ್ ಆಗ್ಬೋದು, ಒಂದು ಫೆಮಿನಿಸ್ಟ್ ಸಬ್ಜೆಕ್ಟ್ಗಳಾಗ್ಬೋದು, ಯಾವುದೇ ಥರದ ಕಥೆಗಳು ತಗೊಂಡ್ರು ಅಂದರೆ ಕಥೆಗಳನ್ನ ಹೇಗೆ ತಗೊತಾರೆ ಅದು ನೀವು ಅದೇ ಫಾರ್ಮೆಟಲ್ಲಿ ಹೇಳಬೇಕು ಅಂತೇನಿಲ್ಲ. ಅದನ್ನು ತುಂಬ ಜನ ರಾಂಗಾಗಿ ಅಸಂಪ್ಷನ್ ಮಾಡ್ಕೊಂಬಿಡೋದೇನು ಅಂತಂದರೆ, ಈಗ ನಿಮಗೆ ಯುರೋಪಿಯನ್ ಲೈಫ್ ಸ್ಟೈಲ್ ಬೇರೆ. ಈಗ ಎಕ್ಸಾಂಪಲ್ ಫಿನ್ಲ್ಯಾಂಡು, ನಾನು ಫಿನ್ಲ್ಯಾಂಡ್ ಹೋಗಿಲ್ಲ, ಬಟ್ ಫಿನ್ಲ್ಯಾಂಡ್ ಬಗ್ಗೆ ತುಂಬ ಚೆನ್ನಾಗಿ ಓದಿದ್ದೀನಿ. ಯಾಕೆಂತಂದರೆ ನನ್ನ ಗಾಡ್ ಫಾದರ್ ಅನಿಲ್ ಕುಮಾರ್ ಇದ್ದಾರಲ್ಲ, ಅವರು ಒಂದು 6 ತಿಂಗಳು 1 ವರ್ಷ ಅಲ್ಲಿದ್ದರು ಆರ್ಟ್ ಇನ್ ರೆಸಿಡೆನ್ಸಿಯಲ್ಲಿ. ಸೊ ಅದ್ರ ಬಗ್ಗೆ ಬುಕ್ ಬರ್ದಿರೋ ನಾನು ಪಬ್ಲಿಷ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಆ ಕಥೆಗಳು ಕೇಳಿದ್ದೀನಿ. ಅಲ್ಲಿ ಇಂಡಿವಿಜುವಲ್ ಮನೆಗಳು, ಅಲ್ಲಿ ಟೈಮ್ ಬರ್ನ್ ಆಗೋದೇ ಕಷ್ಟ. ಅಂದರೆ ಇಲ್ಲಿ ನಮ್ಮ ಥರ ರಾಶಿ ರಾಶಿ ಜನ ಇರಲ್ಲ. ಒಬ್ಬರನ್ನ ಅವರು 1 ತಿಂಗಳಲ್ಲಿ ಒಂದೇ ಸರ್ತಿ ನೋಡಿರ್ತಾರೆ ಒಬ್ಬ ವ್ಯಕ್ತಿನ. ಸೊ ಆ ಥರದ್ದು ಬದುಕ್ತಾ ಇರೋದು. ನೀವು ಆ ಕಥೆಗಳಲ್ಲಿ ಅದೇ ಥರದ ಒಂದು ಸೈಲೆನ್ಸ್ ಇರುತ್ತೆ. ಟ್ರೂ. ಓಕೆ, ನಾನು ನಾರ್ವೆಗೆ ಹೋಗಿದ್ದೀನಿ, ನೀವು ಹೇಳೋದು ನನಗೆ ಆ ಗೊತ್ತಾಗ್ತದೆ. ಸೈಲೆನ್ಸ್ ಇರುತ್ತೆ. ಅಲ್ಲಿ ಇಲ್ಲಿ ತರ ಅಲ್ಲ, ರೋಡ್ಗೆ 100 ಜನ ಸಿಗೋದೇ ಇಲ್ಲ. ಮತ್ತು ಅಲ್ಲಿ ಕಲರ್ ಗ್ರೇಡಿಂಗು ಅಷ್ಟೇ ಅದೊಂಥರ ಗ್ರೇಯಿಶ್ ಬ್ಲೂಯಿಶ್ ಇರುತ್ತೆ. ಯಾಕೆಂತಂದರೆ ಅಲ್ಲಿ ವೆದರ್ ಹಂಗಿರುತ್ತೆ, ಯುರೋಪಿಯನ್ ವೆದರ್ ಹಂಗಿರುತ್ತೆ. ನೀವು ಆ ಕಲರ್ ಟೋನ್ನ ನೀವು ಇಂಡಿಯಾಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಅಲ್ಲಿ ಇಂಡಿಯಾದಲ್ಲಿ ಅಪ್ಲೈ ಮಾಡಿದ್ರು ನಿಮಗೆ ಮೇ ಬಿ ಹಿಮಾಲಯ ಕಡೆ ಒಂದಷ್ಟು ಸಿಗ್ಬೋದು ಅಷ್ಟೇ, ಬಿಕಾಸ್ ಆಫ್ ಆ ವೆದರ್ಗೆ. ನಿಮ್ಗೆ ಈ ಕಡೆ ಸಿಗೋದೇ ಇಲ್ಲ. ಮತ್ತು ನಿಮಗೆ ಸೌತ್ ಇಂಡಿಯಾದಲ್ಲೇ ನೋಡಿದ್ರೆ ಕೇರಳ ವೆದರ್ ಬೇರೆ, ನಮ್ಮ ಕರ್ನಾಟಕದ ವೆದರ್. ಕರ್ನಾಟಕದಲ್ಲಂತೂ ಇಟ್ಸ್ ಎ ಯೂನಿವರ್ಸ್. ಕರ್ನಾಟಕ ನಿಮಗೆ ಬಯಲುಸೀಮೆ ಬೇರೆ, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬೇರೆ, ಮುಂಬೈ ಕರ್ನಾಟಕ ಅಂದರೆ ಹಳೆ ಹೈದರಾಬಾದ್ ಕರ್ನಾಟಕ ಆಗ್ಬೋದು, ಕರಾವಳಿ ಆಗ್ಬೋದು, ಮಲೆನಾಡು ಆಗ್ಬೋದು. ಅಂದರೆ ನಿಮಗೆ ರೀಜನ್ನೇ ಬೇರೆ ಆಗುತ್ತೆ. ರೀಜನ್ ತಕ್ಕಂಗೆ ಕಲರ್ ಟೋನ್ ಇವತ್ತಿನವರೆಗೂ ನಾವು ಹುಡುಕೇ ಇಲ್ಲ. ಕಲರ್ ಟೋನ್ ಹುಡುಕಿಲ್ಲ ನಾವು ಈ ಸಿನಿಮಾಗಳಲ್ಲಿ. ಐ ಥಿಂಕ್ ಇವತ್ತೊಂದು KGF ಬಗ್ಗೆ ಕಲರ್ ಟೋನ್ ಬಗ್ಗೆ ಮಾತಾಡಿದ್ರೆ ಕೆಲವರು ಮಾತಾಡ್ತಾರೆ ಅದೇನೋ ಬ್ಲ್ಯಾಕ್ ಆಗಿ ಡಸ್ಟು. ಅಲ್ಲ, ಅದನ್ನ ಡೈರೆಕ್ಟರ್ ಸಿಗ್ನೇಚರ್ ಅದು. ಓಕೆ, ಯಾಕಂತಂದರೆ ಪ್ರಶಾಂತ್ ನೀಲ್ ಅವ್ರ ಸಿನಿಮಾ ಬಗ್ಗೆ ತುಂಬ ಜನ ಮಾತಾಡ್ತಾರಲ್ಲ, ನಾನು ಅದನ್ನು ರೀಡ್ ಮಾಡೋದು ಹೇಗೆ ಅಂತಂದರೆ, ಪ್ರಶಾಂತ್ ನೀಲ್ ಅವರು ಅವ್ರದ್ದೇ ಆದ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಆ ವರ್ಲ್ಡ್ಗೆ ಒಂದು ಸಿಗ್ನೇಚರ್ ಕಲರ್ ಹಾಕ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ಕರ್ನಾಟಕದ ಕಥೆ ಹೇಳಿದಾರ? ಅವರೆಲ್ಲೂ ಹೇಳಲ್ಲ. ಸೊ ಅದಕ್ಕೆ ಸೂಕ್ತವಾದದ್ದು ಅದು. ಅಂದರೆ ಅವರು ಒಂದು ಫಿಕ್ಷನ್ ವರ್ಲ್ಡ್ ಕ್ರಿಯೇಟ್ ಮಾಡ್ತಾರೆ. ಅದು ಉಗ್ರಮಲ್ಲಿ ಆಗ್ಬೋದು. ಅವರು ಉಗ್ರಮಲ್ಲಿ ಒಂದು ಊರನ್ನ ಕ್ರಿಯೇಟ್ ಮಾಡ್ತಾರೆ. ಆ ಊರಿಗೊಂದು ಕಲರ್ ಟೋನ್ ಕೊಡ್ತಾರೆ. KGF ಅನ್ನೋದು ಹೆಸರಾದ್ರೂ ಅದೊಂದು ಬೇರೆ ಅವರ ಕಲ್ಪನೆಯಲ್ಲಿರೋಂಥ ಊರು. ಅದಕ್ಕೆ ಯಾವ ಕಲರ್ ಬೇಕಾದ್ರು. ಬಟ್ ನಾವು ರೆಗ್ಯುಲರ್ ಸಿನಿಮಾ ಮಾಡ್ತೀವಲ್ಲ, ಅಲ್ಲಿ ಇದೆ ಬೆಂಗಳೂರನ್ನೇ ಹೇಳ್ತೀವ, ಮಂಗಳೂರನ್ನೇ ಹೇಳ್ತೀವ, ಅದರದ್ದೊಂದು ಕಲರ್ ಹುಡುಕಿದೀವ? ಇಲ್ಲ. ಅಂದರೆ ಆ ಕಲರ್ ಹುಡುಕದೆ ಹೋದರೆ ನಮ್ಮ ಇಂಡಿವಿಜುವಲ್ ಐಡೆಂಟಿಟಿ ಬರಲ್ಲ. ಮಲಯಾಳಂ ಅವರು ಅದನ್ನು ಅಷ್ಟು ಅದ್ಭುತವಾಗಿ ಅವ್ರ ಕಾರ್ಡ್ನ ಹುಡುಕ್ತಾರೆ. ಕಾರ್ಡ್ಗಳು ಒಳಗಡೆ ಇರೋಂಥ ಸೈಲೆನ್ಸ್ ಹುಡುಕ್ತಾರೆ. ನೀವು ಅಯ್ಯಪ್ಪನ ಕೋಶಿ ಹೇಳಿದ್ರೆ ಒಂದು ಬಾರ್ಡ್ರಲ್ಲಿರೋಂಥ ಒಂದು ಇಬ್ಬರು ಈಗೋಸ್ಟಿಕ್ ಪರ್ಸನ್ ಬಗ್ಗೆ ಮಾತಾಡ್ತಾರೆ ಅಯ್ಯಪ್ಪನ ಕೋಶಿನಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಫೇವ್ರೆಟ್ ರೀಸೆಂಟಾಗಿ ಮಂಜುಮಲ್ ವಾಯ್ಸ್. ಅದು ನೋಡಿಲ್ಲ ನಾನು, ಬಟ್ ಅಂದರೆ ಅದನ್ನ ಹುಡುಕಾಟ ಇದೆ. ನಮ್ಮಲ್ಲಿ ಹುಡುಕಾಟ ಎಲ್ಲಿದೆ ಅಂತ. ಅಂದರೆ ಇದು ಕನ್ನಡದಲ್ಲ, ನಾನೊಬ್ಬ ಕನ್ನಡ ಸಿನಿಮಾ ಮೇಕರ್ ಆಗಿಯೇ ನಮ್ಮಲ್ಲಿ ಇನ್ನೂ ಹುಡುಕಾಟ ಹೆಚ್ಚಾಗಬೇಕು. ನನಗೆ ಪ್ರಕಾಶ್ ರೈ ಸರ್ ಅದನ್ನು ಹೇಳೋದಲ್ಲ ಸ್ಟಾರ್ಟಿಂಗಲ್ಲಿ, ಕಾಡು ಆ ಹುಡುಕಾಟ ಆಗಬೇಕು, ಎಲ್ಲ ಥರದಲ್ಲೂ ಆಗಬೇಕು ಅಂತ. ಸೊ ಇಲ್ಲಿರೋ ಲಿಮಿಟೇಷನ್ಸ್ ಏನು ಹಂಗಿದ್ರೆ, ಅಂದರೆ ನಿಮ್ಮ ಒಂದು ಅನುಭವಕ್ಕೆ ಬಂದಿರೋ ಹಾಗೆ? ಅಲ್ಲ, ಲಿಮಿಟೇಷನ್ ಮುಂಚೆ ಫೆಸ್ಟಿವಲ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅಂದರೆ ಈ ಥ್ರೆಡ್ ಯು ಕ್ಯಾನ್ ಕಂಟಿನ್ಯೂ ಸೊ ದಟ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ದಟ್. ಸೊ ಫಸ್ಟ್ ಫೆಸ್ಟಿವಲ್ ಮುಗಿಸ್ಬಿಟ್ಟೆ ಇಲ್ಲಿ, ಆಮೇಲೆ ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು. ಸೊ ನನಗೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಹೋದಾಗ ನನಗೆ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗತ್ತೆ. ನಾನು ಎಲ್ಲ ಭಾಷೆ ಸಿನಿಮಾ ನೋಡ್ತೀನಲ್ಲಿ. ಅಂದರೆ ಎಲ್ಲ ಥರದ ಬುಕ್ಸ್ ಓದ್ದಂಗೆ. ನಿಮಗೆ ಕನ್ನಡ ಬುಕ್ಕು ಓದ್ತೀರಾ, ತೆಲುಗು ಬುಕ್ಕು ಓದ್ಬೋದು, ಹಿಂದಿ ಬುಕ್ ಓದ್ಬೋದು. ನಿಮ್ಗೆ ಆ ಬುಕ್ಗಳು ಅರ್ಥ ಆಗಿಲ್ಲ ಅಂದರೆ ಹೆಂಗೆ ಮಾಡ್ತಾರೆ, ಟ್ರಾನ್ಸ್ಲೇಷನಲ್ಲಿ ಓದ್ತೀರಾ, ನಮ್ಗೆ ಅಲ್ಲಿ ಸಬ್ ಟೈಟಲ್ ಓದ್ತೀವಿ, ಸಿಂಪಲ್. ಅದು ಬಿಟ್ಟರೆ ವಿಜುವಲ್ಸ್ ನೋಡ್ತೀವಿ, ಅವರು ಜಗತ್ತನ್ನು ಹೇಗೆ ನೋಡ್ತಾರೆ, ಪ್ಯಾಟ್ರನ್ಸ್ ಹೇಗೆ ಹೇಳ್ತಾರೆ, ಏಯ್ಟಿಂಗ್ ಕಟ್ಸ್ ಹೇಗಿರುತ್ತೆ, ಕೊರಿಯನ್ ಏಯ್ಟಿಂಗ್ ಕಟ್ಸೇ ಬರುತ್ತೆ. ಮತ್ತು ಏಷ್ಯನ್ ಏಷ್ಯನ್ ಇದೆಯಲ್ಲ ಕಾಂಟಿನೆಂಟ್ದೇ ಬೇರೆ, ಯುರೋಪಿಯನ್ದೇ ಬೇರೆ, ಅಮೇರಿಕನ್ ಬೇರೆ. ಅಮೇರಿಕನ್ನಲ್ಲಿ ನಿಮಗೆ ಕಂಪ್ಲೀಟ್ ಕಾಂಟ್ರಾಸ್ಟ್ ಜಗತ್ತು. ಮೆಕ್ಸಿಕನ್ಸ್ದೇ ಬೇರೆ ಇರುತ್ತೆ, ಈ ಕಡೆ ನ್ಯೂಯಾರ್ಕು ಇವ್ರದ್ದೇ ಬೇರೆ ಇರುತ್ತೆ. ಆ ಫ್ರೇಮ್ ಓಪನಿಂಗ್ ಮಾಡ್ತಾರೆ. ನಾವೆಲ್ಲರೂ ದಿನದಲ್ಲಿ 15 ಗಂಟೆ ಅಂದ್ಕೊಳ್ಳೋಣ, ದಿನದಲ್ಲಿ ಒಂದು 10 ರೂಪಾಯಿ ನಮ್ಮ ಶಕ್ತಿ ಅಂತ ಇರುತ್ತೆ, ಕರೆಕ್ಟ್ ಅಲ್ವಾ? ನಿಮಗೂ ಅದೇ, ನನಗೂ ಅದೇ. ಮೇ ಬಿ ನೀವು ಸ್ವಲ್ಪ ಒಂದು 12 ರೂಪಾಯಿನೇ ಇದೆ ಅಂದ್ಕೊಳ್ಳಿ. ನೀವು ಬೇಕಾದ್ರೆ ಹೇಳಿ ಕೇಳಿ, ನೀವು ಎಲ್ಲಾದ್ರಲ್ಲೂ ಆ ಥರ 3 ರೂಪಾಯಿ ಅಂತ ಅನ್ಕೊತೀನಿ. ಆ 10 ರೂಪಾಯಿ ನಾವು ಇಟ್ಕೋತೀವಲ್ಲ, ಅದು ನಮ್ಮ ಬೆಣ್ಣೆ, ಅದು ನಮ್ಮ ಟೈಮು, ನಮ್ಮ ಇದು. ನಾವು ಅದನ್ನು ಬೆಂಕಿಗೆ ಹಾಕ್ಬಿಟ್ಟು ಅವ್ನು ಯಾವನೋ ಕೊಟ್ಟ ಅಂತ ಅಲ್ಲಿ ವೇಸ್ಟ್ ಮಾಡ್ಕೋಬೇಕಾ, ಅಥವಾ ಎಲ್ಲಿ ಬೇಕೋ ಅದನ್ನು ನಾನು ಖರ್ಚು ಮಾಡ್ಕೊಳ್ತೀನಿ, ನಾನು ರೊಟ್ಟಿ ಮೇಲೆ ಹಾಕೋತೀನಿ ಅನ್ನೋದನ್ನು ನಾನು ಹಾರ್ಡ್ ವೇ ಕಲ್ತಿದ್ದೆ. ಯಾಕೆಂದರೆ ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವುದೋ ನೆಗೆಟಿವ್ ಕಮೆಂಟ್ಸು, ಟ್ರೋಲ್ಸ್ ಅವು ಇವು, ಫಸ್ಟು ನಾನು ರಿಯಾಕ್ಟ್ ಮಾಡ್ತಾಯಿದ್ದೆ. ಇವತ್ತು ರೆಸ್ಪಾಂಡು ಮಾಡಲ್ಲ. ಯಾಕೆ ಗೊತ್ತಾ? ನಾನು ಫುಲ್ ಸೈಕಾಲಜಿಗೆ ಹೋಗ್ಬಿಟ್ಟಿದ್ದೀನಿ. ನನಗೆ ಆ್ಯಕ್ಚುಲಿ ಆ ವಿಷಯದಲ್ಲಿ ನನಗೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ನು. ಪಾಲಿಟಿಕ್ಸಲ್ಲಿರೋದು, ಸಿನಿಮಾದಲ್ಲಿರೋರು,
ಅಂದರೆ ಸೋಷಿಯಲ್ ಲೈಫಲ್ಲಿರೋವಂಥ ಹೆಣ್ಮಕ್ಳು ಸಖತ್ ಇನ್ಸ್ಪಿರೇಷನ್, ಹ್ಮ್ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಗೊತ್ತಾ. ಯಾಕಂತಂದರೆ ನನ್ನ ಸರ್ಕಲಲ್ಲಿ ತುಂಬ ಜನ ಇದ್ದಾರಲ್ಲ, ಹ್ಮ್ ಪಾಲಿಟಿಕ್ಸಲ್ಲಿರೋರು, ಕಾಂಟ್ಯಾಕ್ಟ್ ಪರಿಚಯದವ್ರು ಇದ್ದಾರೆ. ಹ್ಮ್ ಅಂದ್ರೆ ಸಮ್ ನೇಮ್ಸ್ ಯು ವುಡ್ ಲೈಕ್ ಟು ಟೇಕ್? ನೋ ಇಟ್ಸ್ ಓಕೆ. ಸರಿ. ಸಿನಿಮಾದಲ್ಲಿರೋರು ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಎಷ್ಟು ಕೆಟ್ಟದಾಗಿ ಕಮೆಂಟ್ ಆಗ್ತಾರೆ ಅಂತಂದರೆ, ಓಕೆ. ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಸೊಸೈಟಿ. ಬಟ್ ಆದ್ರೂ ಹೆಣ್ಣುಮಕ್ಕಳು ಒಂದು ಧೈರ್ಯವಾಗಿ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಅವ್ರ ಲೈಫ್ನ ಮೂವ್ ಆನ್ ಮಾಡ್ತಾಯಿದ್ದಾರೆ. ಅವರು ಸಕ್ಸಸ್ ಆಗ್ತಾಯಿದ್ದಾರೆ, ಇನ್ನೂ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಎಷ್ಟು ಏನು ಸ್ಟ್ರಾಂಗ್ ಆಗಿದ್ದಾರೆ. ಇದನ್ನೆಲ್ಲ ಬುಲ್ಶಿಟ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಅವರೇ ನಂಗೆ ಒಂಥರ ಇನ್ಸ್ಪಿರೇಷನ್. ನಾನು ಯಾವುದೋ ಒಂದು ಕಮೆಂಟಿಗೆ ಇಡೀ 24 hours ತಲೆ ಕೆಡ್ಸ್ಕೊಂಡು ಕೂತಿರ್ತೀನಲ್ಲ ಗುರು. ಅವರೆಲ್ಲ ಆ ರೀತಿ ಆದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ, ನೀವು ಯು ಲರ್ನ್ ಇಟ್ ದ ಹಾರ್ಡ್ ವೇ ಅನ್ಸುತ್ತೆ ಅಷ್ಟೇ. ಒಂದು ಸತಿ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಕ್ತ ಬರುತ್ತೆ, ಎರಡನೇ ಸತಿ ಇದು ಗಾಯ ಆರದ ಮೇಲೆ ಇದು ಹಿಂಗೆ ಅಂತ ಗೊತ್ತಾದ್ಮೇಲೆ ನಾವೇ ರಿಯಾಕ್ಟ್ ಮಾಡೋದು ಬರೀ ನಿಲ್ಸ್ಬಿಡ್ತೀವಿ. ಒಂದು ಡ್ರೆಸ್ ಹಾಕಿರೋದ್ರ ಬಗ್ಗೆನೇ ಎಷ್ಟು ಕಮೆಂಟ್ಗಳು ಮಾಡ್ತಾರೆ ಅಂತಂದರೆ, ಐ ಥಿಂಕ್ ನಾವು ಆನ್ಸರಬಲ್ ಆಗಬೇಕಾಗಿರೋದು ನಮಗೆ ಮಾತ್ರ. ಎಕ್ಸಾಕ್ಟ್ಲಿ. ಐ ಥಿಂಕ್ ಐ ಶುಡ್ ಬಿ ಕೇರ್ ಅಬೌಟ್ ದ ವರ್ಲ್ಡ್, ಬಿಕಾಸ್ ಅದು ಇವತ್ತಲ್ಲ. ಅದಕ್ಕೆ ನನಗೆ ಹೆಣ್ಮಕ್ಳೇ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಅಂತ. ಐ ಥಿಂಕ್ ಇವೆಲ್ಲ ನಮ್ಗೆ ಅದೇ ಹೇಳಿದ್ನಲ್ಲ, ಎಲ್ಲಿಂದ ಬರುತ್ತೆ ಈ ಶಕ್ತಿ, ಎಲ್ಲಿಂದ ಬರುತ್ತೆ ಈ ಆಲೋಚನೆಗಳು ಅಂದಾಗ, ಇಲ್ಲ ನಮ್ಮ ಜೊತೆಗಿರೋರನ್ನ 4 ಜನ ನೋಡಿಯೋ ಹಂಗೆ ಕಲಿತೀವಿ. ಬಿಕಾಸ್ ಹ್ಯೂಮನ್ಸು ಹಂಗೆ ಅಲ್ವಾ ಕಲಿಯೋದು. ಸೊ ಎರಡನೇದು, ದ ಡೇ ವಿ ರಿಯಲೈಸ್ ವಿ ಆರ್ ನಾಟ್ ಆನ್ಸರಬಲ್ ಟು ಎನಿಬಡಿ, ವಿ ವಿಲ್ ಸ್ಟಾಪ್ ಕೇರಿಂಗ್. ಆ್ಯಂಡ್ ಮೂರನೇದು, ಇವತ್ತೆಲ್ಲ ಕೋವಿಡ್ ಆದಮೇಲೆ ಮನ್ಸೋರೆ ಸರ್ ನಿಮಗೂ ಗೊತ್ತು, ನಾಳೆ ಇರ್ತೀವ ಅನ್ನೋದೇ ಗೊತ್ತಿಲ್ಲ. ಐ ಮೀನ್ ತುಂಬ ಫಿಲಾಸಫಿಕಲ್ ಆಗಿ ಯೋಚನೆ ಮಾಡಿದ್ರೆ. ಅಲ್ಲ, ಫಿಲಾಸಫಿಕಲ್ ಅನ್ನೋದಕ್ಕೆ ನನಗೆ ಎಮೋಷ್ನಲ್ ಆಗಿ ನಾನು ತುಂಬಾ ಡಿಸ್ಟರ್ಬೆನ್ಸ್ ಇದೆ ನನಗೆ ಅದು. ಯಾವಾಗೇನು ಯಾಕಂದರೆ ತುಂಬ ಕ್ಲೋಸ್ ವಿಜಿನ್ ಕಳ್ಕೊಂಡಿದ್ದೆ ಅಫ್ಕೋರ್ಸ್. ನಂಗೆ ಆ್ಯಕ್ಚುಲಿ ಅದು ಮಾತಾಡೋಕ್ಕೂ ಇಷ್ಟ ಆಗಲ್ಲ. ಬಟ್ ಅದು ಕೋವಿಡ್ಡು ಈ ಮಧ್ಯದಲ್ಲಿ ಅದು ಯಾಕಂತಾರೆ ಅದು ನಂದು ವಿಜಿದು ಬಾಂಡಿಂಗ್ ಬೇರೆಯೇ, ನನಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಅದ್ರ ಜೊತೆಗೆ ಅಪ್ಪು ಸರು ಅಂದರೆ ನನಗೆ ಅವ್ರನ್ನ ದೂರದಿಂದ ನೋಡಿ ಅಷ್ಟೇ ಪರಿಚಯ ಇದ್ದಿದ್ದು. ಅದು ಯಾವುದೋ ಒಂದು ಟೈಮಲ್ಲಿ ಆ್ಯಕ್ಟ್ 1978 ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಮೀಟ್ ಆಗಿದ್ದು. ಅವರೇ ನಮ್ಮ ಸೆಟ್ಟಿಗೆ ಬಂದರು, ಪರಿಚಯ ಆಯಿತು. ಅದಾದಮೇಲೆ ಎಷ್ಟು ಪರಿಚಯ ಆಗೋಗಿತ್ತು ಅಂತಂದರೆ, ಏನಾದರೂ ವಿಷಯ ಅವರೇ ಡೈರೆಕ್ಟಾಗಿ ಕಾಲ್ ಮಾಡೋರು. ಆಫೀಸ್ಗೆ ಹೋದರೆ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಅಷ್ಟು ಪರಿಚಯ ಆಗೋಗಿತ್ತು. ಅವ್ರ ಪ್ರೊಡಕ್ಷನ್ಗೂ ಒಂದು ಆಫರ್ ಇತ್ತು, ನಮ್ಮ PRK ಒಂದು ಸಿನಿಮಾ ಮಾಡಿಕೊಡಿ ಅಂತ. ಸೊ ಅದ್ರ ಬಗ್ಗೆ ಒಂದು 2-3 ಡಿಸ್ಕಷನ್ ಆಗಿತ್ತು. ನನಗೆ ಅಪ್ಪು ಸರ್ ಬಗ್ಗೆ ಒಂದು ಸಿನಿಮಾ ಮಾಡೋದಿತ್ತು, ಅದೊಂದು ಮಿಷನ್ ಕೊಲಂಬಸ್ ಅಂತ. ಸೊ ಅದನ್ನು ನಾನು ತುಂಬ ದಿನ ಅಪ್ರೋಚ್ ಮಾಡಿದ್ದು, ಅದನ್ನು ಅವ್ರಿಗೆ ಹೇಳಿ, ಅವರು ಗೊತ್ತು ರೀ ನೀವೊಂದು ಸ್ವಲ್ಪ ಟೈಮ್ ಬೇಕು, ಅದು ಟೈಮ್ ಬಂದಮೇಲೆ ಮಾಡಿ ಈ ಥರದ್ದೆಲ್ಲ. ಅದು ಒಂದು ದಿವಸ ಸಡನ್ನಾಗಿ ಅದು ವಿಜಿದ ಜುಲೈಲಾಯಿತು, ಅಕ್ಟೋಬರ್ವರೆಗೆ ಅಪ್ಪು ಸರ್ದು ಒಂಥರ ಶಾಕಿಂಗ್ ಹೆಂಗಾಗೋಯ್ತು ಅಂತಂದರೆ ಇವತ್ತಿಗೆ. ಅದಕ್ಕೆ ನಾನು ಅದೇ ಪವನ್ ಹೇಳಿದ ಸಖತ್ ಇಷ್ಟ ಆಯಿತು. ನಾನು ಯಾವಾಗಲೂ ನೆನ್ಸ್ಕೊತೀನಿ, ಯಾರಿಗಾರು ಕಮೆಂಟ್ ಮಾಡಬೇಕಾ ಬೇಡ ಅನ್ನೋದಾಗ ಪವನ್ ಹೇಳಿದ್ದು ನೆನ್ಪು ಮಾಡ್ಕೊತೀನಿ. ನಾನು ಯಾಕೆ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡ್ಕೋಬೇಕು, ನೆಮ್ಮದಿ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಆ್ಯಂಡ್ ಐ ಥಿಂಕ್ ನಮಗಿರೋ ಟೈಮಲ್ಲಿ ವಿ ಹ್ಯಾವ್ ಟು ಫಿಲ್ ಅವರ್ ಲೈಫ್. ಮತ್ತು ಎಲ್ಲರಿಗೂ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ, ನಾನು ಸರಿ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಂಡಿರೋಕ್ಕಾಗಲ್ಲ. ನಮ್ಗೆ ಗೊತ್ತಿರುತ್ತೆ. ತೀರಾ ಬೇರೆ ಏನಾದ್ರು ಲೀಗಲ್ ಇಶ್ಯೂ ಬಂದರೆ ನಾವು ಕೋರ್ಟು ಇದಕ್ಕೆ ನಾವು ಪ್ರೂವ್ ಮಾಡ್ಕೋಬೇಕೆ ಹೊರತು ಪಬ್ಲಿಕ್ಕಿಗಲ್ಲ. ಅದರಲ್ಲಿ ಯೂಸ್ ಮಾಡೋ ಅದನ್ನು ಪಬ್ಲಿಕ್ಕಿಗೆ ಪ್ರೂವ್ ಮಾಡ್ಕೊಂಡು ಏನಿದೆ, ನಾವು ನಮ್ಮ ಲೈಫ್ನ ಕರೆಕ್ಟಾಗಿ ಬದುಕ್ತಾಯಿದ್ರೆ ಸಾಕು. ಆನೆಸ್ಟಿ ಇರಬೇಕಷ್ಟೇ ನಮ್ಮ ಲೈಫಲ್ಲಿ. ನಮ್ಮ ವರ್ಕು, ನಮ್ಮ ಸಿನಿಮಾ, ನಮ್ಮ ಪರ್ಸ್ನಲ್ ಲೈಫ್ ಒಂದು ಆನೆಸ್ಟಿ ಇರುತ್ತೆ. ಅದು ಪಬ್ಲಿಕ್ಕಿಗೆ ಆ ವರ್ಕಲ್ಲಿ ಕಾಣಿಸ್ತಾ ಇದ್ರೆ ಸಾಕು. ತೀರಾ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಅದೆಲ್ಲ ನೋಡಿದಾಗ ನಮಗೊಂದು ಮನ್ಸೂರ್ ಸೊ ಕತೆ ಹೇಗೆ ಬರೀತೀರಾ ಅಂತ ಹೇಳಿದ್ರಲ್ಲ, ಸೊ ವಾಪಸ್ ಅಲ್ಲಿ ಮೂಲಕ್ಕೆ ಬರೋದಾದರೆ, ಸೊ ನಾನು ಆ ಥರ ಕತೆಗಳು ಯೋಚನೆ ಮಾಡ್ತೀನಿ. ನಾನು ಈಗ ಅಂದರೆ ಈಗ ಸದ್ಯಕ್ಕೆ ಯಾವುದೋ ಸಿನಿಮಾ ಮಾಡ್ತಾಯಿಲ್ಲ, ಬಿಕಾಸ್ ಆಫ್ ಮಾರ್ಕೆಟು ಸ್ವಲ್ಪ ಅಯೋಮಯ ಪರಿಸ್ಥಿತಿ ಇರೋದ್ರೆ ಹಂಗಾಗಿ ಶುರು ಮಾಡ್ತಾಯಿಲ್ಲ. ಆಫರ್ಸ್ ಇದೆ ಮಾಡೋದಕ್ಕೆ, ಬಟ್ ಶುರು ಮಾಡ್ತಾಯಿಲ್ಲ. ಟೈಮ್ ವೆಯ್ಟ್ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿದ್ರೆ ಪ್ರೊಡ್ಯೂಸರ್ಗೂ ಬರ್ಡನ್ ಆಗ್ದಿರ ಸಿನಿಮಾನ ರೀಚ್ ಮಾಡಿಸ್ಬೋದು ಅಂತ. ಅದು ಬಿಟ್ಟರೆ ಮಾಡ್ತಾ ಇರೋ ಕಥೆಗಳೆಲ್ಲನೂ ಒಂದಕ್ಕೊಂದು ಜಾನರ್ಗೆ ಸಂಬಂಧನೇ ಇಲ್ಲ. ಯಾಕಂತಾರೆ ನಾನು ಬೆಳೆದು ಬಂದಿರೋದು ಒಂದು ಬಾರ್ಡ್ರ್ ಪ್ರದೇಶದಿಂದ, ಕರ್ನಾಟಕ ಬಾರ್ಡ್ರ್, ಕೋಲಾರ, ಮುಳುಬಾಗ್ಲು, ನಂಗ್ಲಿ. ನಮ್ಮ ಹಳ್ಳಿಯಲ್ಲಿ ನಾವು ಹಸುಗಳು ಮೇಯ್ಸೋಕೆ ಹೋದರೆ ಅದು ಹೊಲಗಳಿಗೆ ಬಾರ್ಡ್ರೇ ಇಲ್ಲ, ಅದು ಆಂಧ್ರಗೆಲ್ಲ ಹೋಗಿ ಬರ್ತೀವಿ ಹಂಗೆ. ಸೊ ಅಲ್ಲಿ ಬಾರ್ಡ್ರೇ ಇಲ್ದಿರೋ ಅಂಥ ಪ್ರದೇಶದಲ್ಲಿ ಬೆಳೆದು ಬಂದಿರೋದು. ಸೊ ಆಲೋಚನೆಗೂ ಬಾರ್ಡರ್ ಇಲ್ಲ. ಮತ್ತು ಅದು ಸಿನಿಮಾಗಳು ಶುರು ಮಾಡಿದ್ದು ಪ್ಯೂರ್ ತೆಲುಗು ಸಿನಿಮಾಗಳಿಂದ ನಂದು ಸಿನಿಮಾ ನೋಡೋ ಕಲ್ಚರ್ ಶುರುವಾಗಿದ್ದು. ಅಲ್ಲಿಂದ DD1 ಕೃಪೆಯಿಂದಾಗಿ ಹಿಂದಿ ನೋಡೋ ಅನಿವಾರ್ಯತೆ ಬಂತು. ಅದಾದಮೇಲೆ ಬೆಂಗಳೂರು ಬಂದ ಮೇಲೆ ಕನ್ನಡದ ಜೊತೆ
ನಮ್ಮ ಒಡನಾಟ ಜಾಸ್ತಿ ಆದಮೇಲೆ ಕನ್ನಡ ಸಿನಿಮಾಗಳಲ್ಲಿ ಜಾಸ್ತಿಯಾಗಿ ಕನ್ನಡದ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡೋಂಗಾಯಿತು. ಎಲ್ಲಿವರೆಗೂ ಅಂದರೆ 4 ಸಿನಿಮಾಗಳನ್ನು ಹುಡುಕಿರೋದು ಕನ್ನಡದ ಅಸ್ಮಿತೆನೇ ಹುಡ್ಕಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಕನ್ನಡದ್ದೇ ಆದ ಒಂದು ಐಡೆಂಟಿಟಿ ಸಿನಿಮಾಗಳಲ್ಲಿ. ಅಂದರೆ ಈ ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿಯ ಭಾಷೆಯ ಓಕೆ ಇದು ಹಿಂದಿ ಥರ ಬಾಲಿವುಡ್ ಸಿನಿಮಾ ಥರ ಇನ್ನೊಂದು ತಮಿಳ್ ಥರ ಹಂಗೆ ಅನ್ನಿಸ್ಬಾರ್ದು, ಕನ್ನಡದ್ದೇ ಅನ್ನಿಸ್ಬೇಕು, ಕನ್ನಡದೇ ಕಥೆಗಳೆತ್ಕೋಬೇಕು, ಕನ್ನಡಮಯವಾಗಿರಬೇಕು. ಕನ್ನಡಮಯ ಅಂತಂದರೆ ತುಂಬ ಏನು ಸಂಪ್ರದಾಯ ಕನ್ನಡ ಅಂತಲ್ಲ, ಆಡು ಕನ್ನಡ, ಆಡು ಭಾಷೆ, ಜನಸಾಮಾನ್ಯರ ಕನ್ನಡ. ಈಗ ಜನಸಾಮಾನ್ಯರು ಬಸ್ಸನ್ನು ವಾಹನ ಅಂತ ಏನು ಬಳಸಲ್ಲ, ಬಸ್ ಅಂತಲೇ ಬಳಸ್ತಾರೆ. ಓಕೆ, ಸೊ ಅಷ್ಟು ಸರಳವಾಗಿರೋ ಅಂಥದ್ದು ಸಿನಿಮಾ ನೋಡೋದಕ್ಕೆ ಸರಳವಾಗಿರಬೇಕು. ಅದರ ಒಳಗಡೆ ಕಂಟೆಂಟು ತುಂಬ ಲೋಡೆಡ್ ಆಗಿರಬೇಕು, ಫುಲ್ ಲೋಡೆಡ್ ಗನ್ ಥರ ಇರಬೇಕು, ಬಟ್ ನೋಡೋದಕ್ಕೆ ತುಂಬ ಸರಳವಾಗಿರಬೇಕು. ಇದು ಸದ್ಯದ ನಿಮ್ಮ ಒಂದು ಚಿಂತನೆ. ಅದಕ್ಕೆ ಅದೇ ಥರದಲ್ಲೇ ಒಂದಷ್ಟು ಕಥೆಗಳ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಈಗ ಸದ್ಯಕ್ಕೆ ಶುರು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಡ್ರೀಮ್ ಪ್ರಾಜೆಕ್ಟ್ಸ್ ಒಂದಷ್ಟಿದ್ದಾವೆ. ಒಂದಷ್ಟಿದ್ದಾವೆ. ಅಲ್ಲ ಗೊತ್ತು, ಹಬ್ಬಕ್ಕ ಅಂತ ರಾಣಿ ಹಬ್ಬಕ್ಕ ಸಿನಿಮಾ ಮಾಡೋದೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್. ಅದಾದಮೇಲೆ ಇನ್ನೊಂದು ಕರ್ನಾಟಕದ ಒಂದು ಫ್ರೀಡಮ್ ಮೂಮೆಂಟ್ ಟೈಮ್ದು ಒಂದು ಇನ್ಸಿಡೆಂಟ್ ಇದೆ, ಅದೊಂದು ಬಿಗ್ಗೆಸ್ಟ್ ಡ್ರೀಮ್ ಇದೆ. ಅದಾದಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಬಗ್ಗೆ ಬಯೋಪಿಕ್ ಮಾಡೋದೊಂದು ಡ್ರೀಮ್ ಇದೆ. ಅದು ಧನಂಜಯ ಅವ್ರ ಜೊತೆ ಹೇಳಿ ಒಂದು ರೈಟ್ ಪ್ರೊಡಕ್ಷನ್ ಹೌಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಪೊಲಿಟಿಕಲ್ ಸಿನಿಮಾ 75 ಇಯರ್ಸ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಪಾಲಿಟಿಕ್ಸ್ ಅನ್ನೋದು ಮಹಿಳೆಯರನ್ನ ಹೆಂಗೆ ನೋಡಿದೆ, ಆ ಪಾಯಿಂಟ್ನ ಹೈಲೈಟ್ ಮಾಡೋವಂಥ ಒಂದು ಸ್ಟೋರಿ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಇವೆಲ್ಲ ಡ್ರೀಮ್ ಪ್ರಾಜೆಕ್ಟ್ಸ್. ವೃತ್ತಿಯಾಗಿ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಆಲೋಚನೆಗಳಲ್ಲಿ ನಿಮ್ಗೊಂದು ಸಮಾಧಾನ ತೃಪ್ತಿ ಇರುತ್ತಲ್ಲ, ಎಂಥ ಪ್ರಾಜೆಕ್ಟ್ಸ್ ಕೊಡಬೇಕು ಅದೆಲ್ಲ ಅರ್ಥ ಮಾಡ್ಕೊಂಡ್ವಿ. ಎಂಥ ಹೂವು ಎಲ್ಲೇ ಅರಳಬೇಕಾದ್ರೂ ಅದು ಆ ಒಂದು ಗಿಡ ಬದುಕಬೇಕಂದ್ರೆ ಆ ಮಣ್ಣು ಸರಿಗಿರಬೇಕು ಅನ್ನೋದು. ಯಾಕೆ ಈ ಕಡೆಗೆ ಬರ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾರೋ ಒಬ್ಬರು ಡೈರೆಕ್ಟರ್ ಆಗಬೇಕಂತ ನೋಡೋರು, ಇಂಡಸ್ಟ್ರಿಗೆ ಬರೋರು ಇವತ್ತು ಸುಮಾರು ದಾರಿಗಳು ಹಿಡಿತಾರೆ. ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಏನೂ ಆಗದೆ ಡೈರೆಕ್ಟಾಗಿ ಸಿಕ್ಸರ್ ಹೊಡಿಬೋದು, ಕೆಲವು ಸತಿ ಸೋತು ಮತ್ತೆ ಸಾವಾಸನೆ ಎಲ್ಲ ಅಂತ ಹೋಗಿರ್ಬೋದು. ಸೊ ಆ್ಯಸ್ ಅ ಡೈರೆಕ್ಟರ್ ನಿಮ್ಮ ಫಸ್ಟು ಅಂದರೆ ಪೇಮೆಂಟ್ ಆ್ಯಸ್ ಟು ಸರ್ವೈವ್ ಇನ್ ದ ಇಂಡಸ್ಟ್ರಿ, ಡೈರೆಕ್ಷನಲ್ಲಿ ಎಷ್ಟು ದುಡ್ಡಿದೆ? ಇಲ್ಲ, ನೀವು ಎಲ್ಲಿವರೆಗೂ ಒಂದು ಬಾಕ್ಸ್ ಆಫೀಸ್ ಇಟ್ಟಂತ ಕೊಡಲ್ವೋ ಅಲ್ಲಿವರೆಗೂ ನಿಮಗೆ ದುಡ್ಡಿಲ್ಲ. ಸರ್ವೈವಲ್ಗೆ ಒಂದಷ್ಟು ಕೆಲವು ನಿರ್ಮಾಪಕರಿದ್ದಾರೆ, ದುಡ್ಡು ಕೊಡ್ತಾರೆ. ನನ್ನ ಫಸ್ಟ್ ಅಂದರೆ ನಾನು ಇವತ್ತಿನ ಫಸ್ಟ್ ಸಿನಿಮಾಗೆ ನನ್ನ ಪೇಮೆಂಟ್ ತೊಗೊಂಡಿಲ್ಲ ಹರಿವುಗೆ. ಇವೆನ್ನ ಅದೊಂದು 25 ಲಕ್ಷಕ್ಕೆ ಟೋಟಲ್ ಸಬ್ಸಿಡಿ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಎಲ್ಲ ಸೇರಿ ಒಂದು 43 ಲಕ್ಷ ಬಂತು. ಬಟ್ ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಗೌಡ್ರು ಅವ್ರಿಗೇನೋ ಸಮಸ್ಯೆ ಇತ್ತು, ನಮ್ಮ ಪೇಮೆಂಟ್ ಕೇಳೋಕ್ಕೆ ಹೋಗಲಿಲ್ಲ. ಆಯಿತು ಸರ್, ನೆಕ್ಸ್ಟ್ ಡೇ ನಾವು ನೋಡೋಣ ಅಂತ. ಯಾಕಂದ್ರೆ ನನಗೆ ಪೇಮೆಂಟಿಗಿಂತ ನನಗೊಂದು ಡೈರೆಕ್ಟ್ರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟವರು ಅವರು. ಸೊ ಅಲ್ಲೇ ಅವಶ್ಯಕತೆ ಇರಲಿಲ್ಲ. ಅದಾದಮೇಲೆ ನನ್ನ ಅತಿಚರಾಮಿ ಆಗ್ಬೋದು, ಆ್ಯಕ್ಟ್ 1978, 19 ಇದೆಲ್ಲದಕ್ಕೂ ನಾನು ಪೇಮೆಂಟ್ ಅಂತ ತೊಗೊಂಡಿಲ್ಲ. ಬಟ್ ಪ್ರೊಡ್ಯೂಸರ್ಸು ನನಗೆ ಕೆಲಸ ಮಾಡೋಷ್ಟು ದಿನ ನನಗೆ ಸರ್ವೈವಲ್ಗೆ ದುಡ್ಡು ಕೊಟ್ಟಿದ್ದಾರೆ. ಬಟ್ ಬಾಕ್ಸ್ ಆಫೀಸ್ ಹಿಟ್ಟಾಗದೇ ಇರೋದಕ್ಕೆ ನಾನು ಅವ್ರ ಹತ್ರ ಪೇಮೆಂಟ್ ಕೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಅಲ್ಲಿ ಅದೇ ಟೆಕ್ನಿಷಿಯನಾಗಿ ಕೆಲಸ ಮಾಡ್ತಾಯಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಸರ್ವೈವಲ್ಗೆ ಅಷ್ಟೇ ದುಡ್ಡು ಕೇಳ್ಬೋದು, ನಮ್ಮ ರೈಟ್ಸು. ಅದ್ರ ಮೇಲೆ ನಂದು ಪೇಮೆಂಟ್ ಅಂತ ಕೊಡಿ ಅಂತ ಕೇಳಬೇಕು ಅಂತಂದರೆ ಆ ಸಿನಿಮಾ ಕಮರ್ಷಿಯಲಾಗೂ ಹಿಟ್ಟಾಗಬೇಕು, ದೊಡ್ಡ ಹಿಟ್ಟಾಗಬೇಕು. ನೈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಷ್ಟು ಓಪನ್ ಆಗಿ ಹೇಳಿದ್ದಾರೆ. ಯಾಕಂದರೆ ಒಳಗಿರೋದು ಆಚೆ ಒಂದು ಪೋಸ್ಟ್ರು ನೋಡಿದಾಗ ನಿಮ್ಮ ಪ್ರೊಫೈಲ್ ನೋಡಿದ್ರೆ ಏನು ಬಿಡ್ರಿ 4 5 ನ್ಯಾಷನಲ್ ಅವಾರ್ಡು. ಅಲ್ಲ ಅದು ಬಿಡಿ, ಅದು ಹಿಸ್ಟ್ರಿ. ಯಾಕಂತಂದರೆ ನಾತಿಚರಾಮಿ ಇಡೀ ಕನ್ನಡ 85 ವರ್ಷಗಳ ಕನ್ನಡ ಚಿತ್ರ, ನಮ್ಮ 90 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದೇ ಸಿನಿಮಾಗೆ 5 ನ್ಯಾಷನಲ್ ಅವಾರ್ಡ್ ಬಂದಿರೋ ಒನ್ ಆ್ಯಂಡ್ ಓನ್ಲಿ ಸಿನಿಮಾ ನಾತಿಚರಾಮಿ. ಕರೆಕ್ಟ್. ಖುಷಿ ಇದೆ ಅಲ್ಲ? ಅದೊಂದು ನೋಟಿಂದ ಹಿಸ್ಟ್ರಿ ಥರ ಅಂದರೆ ಮುಂದೆ ಏನೇ ಆದರೂ ಒಂದು ಸಿನಿಮಾಗೆ ಕನ್ನಡಕ್ಕೆ ಇವತ್ತು ಹೇಗೆ ನಾವು ಬೇಗ ರೆಕಾರ್ಡ್ ಬ್ರೇಕ್ ಆಗಲಿ ಅಂತ ಇರಲಿ, ಅದು ನಿಮ್ಮ ದೊಡ್ಡತನ. ಆ್ಯಂಡ್ ಆಲ್ಸೋ ಹಂಬಲ್ ಆಗಿದೆ. ಹಂಬಲ್ ಅಂತಲ್ಲ, ಯಾಕಂದರೆ ಕನ್ನಡಕ್ಕೆ ಅದರದ್ದು ಅರ್ಹತೆ ಇದೆ. 90 ವರ್ಷ ಒಂದು ಸಿನಿಮಾಗಳಿಗೆ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಬಂದಿಲ್ಲ ಅನ್ನೋದಿದೆಯಲ್ಲ, ಅದು ಕ್ವಶನ್ ಆಗಬೇಕಾಗಿರೋದು. ಯಾಕಂದರೆ ಅಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ, ಒಂದಾನೊಂದು ಕಾಲದಲ್ಲಿ ಬಂದಿದೆ. ನಾಗಮಂಡಲ ಬಂದಿದೆ, ಕನ್ನಡದ ಕಥೆಗಳು, ಕಾಸರವಳ್ಳಿ ಸರ್ ಸಿನಿಮಾಗಳು ಪ್ರತಿಯೊಂದು ಮಾಸ್ಟರ್ ಪೀಸೆ. ಅದಕ್ಕೆ ಯಾಕೆ ಬರೀ ಒಂದೊಂದೇ ಪ್ರಶಸ್ತಿಗಳು, ಬೇರೆ ಬೇರೆ ಟೆಕ್ನಿಕಲ್ಲಾಗಿ ಯಾಕೆ ಬಂದಿಲ್ಲ? ಆ ಥರ ತುಂಬ ಜನ ಸಿನಿಮಾಗಳಿದ್ದಾವೆ, ಪಾಪ್ಯುಲರ್ ಸಿನಿಮಾಗಳಿದ್ದಾವೆ. ಅಣ್ಣವ್ರ ಸಿನಿಮಾಗಳು ಎಷ್ಟು ಸಿನಿಮಾಗಳಿಲ್ಲ,
ಭೂತ ಹೆಣ್ಣು ಮಗು ಇಲ್ಲ, ಎಷ್ಟು ಸಿನಿಮಾಗಳು, ಪಾಪ್ಯುಲರ್ ಸಿನಿಮಾಗಳಾಗ್ಬೋದು, ಪ್ಯಾರಲಲ್ ಸಿನಿಮಾಗಳಾಗ್ಬೋದು, ಎಲ್ಲನೂ ಒಳ್ಳೊಳ್ಳೆ ಸಿನಿಮಾಗಳು ಬಂದ್ರೂ ಕನ್ನಡನ ಗುರುತಿಸೋದ್ರಲ್ಲಿ ಈ ದಿಲ್ಲಿ ಕೇಂದ್ರಿತ ಇವಿದಾವಲ್ಲ ಆಯ್ಕೆ ಸಮಿತಿಗಳು ಯಾವಾಗಲೂ ನಮಗೆ ಒಂದು ಸ್ವಲ್ಪ ಮೋಸ ಆಗಿದೆ. ಕನ್ನಡ ಸಿನಿಮಾಗಳನ್ನ ನೀವು ತಮಿಳಲ್ಲಿ ನೋಡಿ, ಒಂದೊಂದು ಸಿನಿಮಾಗೆ 5, 6, 7 ಕೊಡ್ತಾರೆ, ತೆಲುಗಲ್ಲಿ ಕೊಡ್ತಾರೆ, ಮಲಯಾಳಮಲ್ಲಿ ಕೊಡ್ತಾರೆ, ಬೆಂಗಾಲಿಯಲ್ಲಿ ಕೊಡ್ತಾರೆ, ಮರಾಠಿಯಲ್ಲಿ ಕೊಡ್ತಾರೆ, ಹಿಂದಿಯಲ್ಲಿ ಕೊಡ್ತಾರೆ. ಕನ್ನಡ ಸಿನಿಮಾಗಳಿಗೆ ನಂದು ಒಂದೇ ಸಿನಿಮಾಗೆ ಮಾತ್ರ 5 ನ್ಯಾಷನಲ್ ಅವಾರ್ಡ್ ಬಂದಿರೋದು ಅನ್ನೋದು ನನಗೆ ಅದು ಅಷ್ಟು ಖುಷಿ ಕೊಡೋಲ್ಲ. ಅದಕ್ಕಿಂತ ಅದ್ಭುತವಾದ ಸಿನಿಮಾಗಳು ನಮ್ಮಲ್ಲಿ ಬಂದಿಲ್ವ? ಎಷ್ಟು ಕಾಲದಿಂದ ಬಂದಿದೆ? 30 ವರ್ಷಗಳ, ಅಂದರೆ ಈಗ ಏನು ಹೊಸ ಅಲೆ ಚಿತ್ರಗಳು ಅಂತ ಹೇಳ್ಬಿಟ್ಟು 70s ಶುರುವಾಯಿತು. ನಾಂದಿ ಸಿನಿಮಾ, ಲಕ್ಷ್ಮೀನಾರಾಯಣರವ್ರದ್ದು ಸಿನಿಮಾ ಫಸ್ಟು. ಅಲ್ಲಿಂದ ಹಿಡಿದು ಸಂಸ್ಕಾರ ಆಗ್ಬೋದು, ಪಿ ಲಂಕೇಶ್ವರ್ ಡೈರೆಕ್ಟ್ ಮಾಡಿದ ಸಿನಿಮಾಗಳಾಗ್ಬೋದು, ಆ ಥರದ್ದು ಎಷ್ಟು ಸಿನಿಮಾಗಳಿದ್ದಾವೆ. ಎಲ್ಲನೂ ಕೂತ್ಕೊಂಡು ಪ್ರತಿಯೊಂದು ಒಂದೊಂದು ಮಾಸ್ಟರ್ ಪೀಸ್ ವರ್ಕು. ಎಲ್ಲಿ ಮಧ್ಯೆ ಗ್ಯಾಪ್ ಇರೋದು ಹಂಗಿದ್ರೆ? ಅಂದರೆ ಅಲ್ಲಿ ಕನ್ನಡದವ್ರಿಲ್ಲ ಅಲ್ಲ, ಆಯ್ಕೆ ಸಮಿತಿಯಲ್ಲಿರುವಂಥ ಧೋರಣೆ ಇದೆ ಅಲ್ಲ ಕನ್ನಡದ ಬಗ್ಗೆ. ಮತ್ತು ಅಲ್ಲಿ ಆಯ್ಕೆ ಸಮಿತಿಗಳಿಗೆ ಪ್ರತಿ ಭಾಷೆಯಿಂದನೇ ಇರ್ತಾರೆ. ಅಲ್ಲಿ ನಮ್ಮತನನ ಗಟ್ಟಿಯಾಗಿ ಎದೆ ಎತ್ತಿ ಹೇಳ್ಕೊಳ್ಳೋಂಥ ಧೈರ್ಯ, ಅದರಲ್ಲಿ ಏನೋ ಒಂದು ಕೊರತೆ ಇದೆ. ಯಾಕಂದರೆ ನಾನು ಅವತ್ತಿಗೆ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ, ಹಂಗಾಗಿ ಅದ್ರ ಬಗ್ಗೆ ಇದೇ ಸಮಸ್ಯೆ ಅಂತ ಪಾಯಿಂಟ್ ಮಾಡೋಕ್ಕಂತೂ ಆಗಿಲ್ಲ. ಅನ್ಯಾಯ ಅಂತೂ ಆಗಿದೆ ಕನ್ನಡ ಸಿನಿಮಾಗಳಿಗೆ. ಓಕೆ, ಅಣ್ಣ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಬೆಸ್ಟ್ ಆ್ಯಕ್ಟ್ರ್ ಯಾಕೆ ಬರಲೇ ಇಲ್ಲ? ಬೆಸ್ಟ್ ಸಿಂಗರ್ ಬಂದಿದೆ. ಆಕಸ್ಮಿಕ ಹುಟ್ಟಿದ್ದಾರೆ ಕನ್ನಡ ನಾಡಲು. ಅಲ್ಲಲ್ಲ, ಜೀವನ ಚೈತ್ರಗೆ, ಸಾರಿ ನಾದಮಯ, ಕ್ಷಮಿಸಿ, ನಾದಮಯಾಗಿ ಬಂದಿದ್ದು ಸಿಂಗರ್ ಆಗಿ ಬಂದಿದೆ. ಆ್ಯಕ್ಟ್ರಾಗಿ ಯಾಕೆ ಬರಲೇ ಇಲ್ಲ? ಆ ಥರದ್ದು ಎಷ್ಟು ಸಿನಿಮಾಗಳಿಲ್ಲ ಅವ್ರದ್ದು. ಒಂದೊಂದು ಸಿನಿಮಾನೂ ಒಂದೊಂದು ಟೆಕ್ಸ್ಟ್ ಬುಕ್ಕು. ಸೊ ಆ ಥರದಲ್ಲಿ ಕನ್ನಡಕ್ಕೆ ಮೋಸ ಅವತ್ತಿಂದನೇ ಆಗಿದೆ. ಅದು ಮುಂದೆ ಆದರೂ ಕಡಿಮೆ ಆಗಲಿ. ಇತ್ತೀಚೆಗೆ ಸ್ವಲ್ಪ ನಾವು ಕನ್ನಡದವರು ಜಾಸ್ತಿ ಮಾರ್ಕ್ ಮಾಡ್ತಾಯಿದ್ದೀವಿ. ಒಂದು ಕ್ಯೂರಿಯಸ್, ನ್ಯಾಷನಲ್ ಅವಾರ್ಡ್ ಆಯ್ಕೆ ಹೇಗಾಗುತ್ತೆ? ಎಷ್ಟು ದುಡ್ಡು ಬರುತ್ತೆ? ಅಲ್ಲಿ ಒಳಗಿನ ವಿಚಾರಗಳು ನಿಮ್ಗೆ ಎಷ್ಟು ಗೊತ್ತು, ನಮಗೆ ಎಷ್ಟು ನಮ್ಗೆ ಅರ್ಥ ಮಾಡಿಸ್ತೀವಿ? ಅಲ್ಲ, ಆಯ್ಕೆ ನಿಮ್ಗೆ ಅವಾರ್ಡ್ಗೆ 1 ಲಕ್ಷ ರೂಪಾಯಿ ಬರುತ್ತೆ ಅಷ್ಟೇ. ಮೊದಲು ಎಷ್ಟು ಬರ್ತಾಯಿದೆ ಗೊತ್ತಿದೆ? ಈಗ 1 ಲಕ್ಷ, ಈಗ ನೆಕ್ಸ್ಟಿಂದ ಏನೋ 1.5 ಲಕ್ಷ ಏನೋ ಬರುತ್ತಂತೆ. ಡೈರೆಕ್ಟ್ 1.5 ಲಕ್ಷ, ಪ್ರೊಡ್ಯೂಸರ್ಗೆ 1.5 ಲಕ್ಷ. ಅದು ಇವತ್ತಿಗೆ ಇರೋದು. ಅಂದರೆ 1 ಲಕ್ಷ ಇವತ್ತಿಗಿದೆ, ನೆಕ್ಸ್ಟ್ ಏನು ಈ ವರ್ಷದಿಂದ 1.5 ಆಗುತ್ತಂತೆ. ಅದಷ್ಟೇ. ಜೊತೆಗೆ ಒಂದು ಪದಕ ಕೊಡ್ತಾರೆ. ಅದು ಹೇಗೆ ಆಗುತ್ತೆ? ಝೋನ್ ಲೆಕ್ಕದಲ್ಲಿರುತ್ತೆ, ಈಸ್ಟು, ವೆಸ್ಟು, ನಾರ್ತು, ಸೌತು ಅಂತ. ಸೊ ಆ ಝೋನ್ ಲೆಕ್ಕದಲ್ಲಿ ಆ 2-3 ಭಾಷೆಯಿಂದ ಆಯ್ಕೆ ಒಂದೊಂದು ಸಮಿತಿ ಇರುತ್ತೆ. ಆ ಭಾಷೆಗಳಿಂದ ಈಗ ನಮ್ಮ ಕನ್ನಡಕ್ಕೆ ಒಂದು ಝೋನ್ ಇರುತ್ತಲ್ಲ, ಅಲ್ಲಿ ಇಲ್ಲಿನ ಸಿನಿಮಾಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಸೆಂಟ್ರಲ್ ಝೋನ್ ಅಂತ ಒಂದಿರುತ್ತೆ, ಸೆಂಟ್ರಲ್ ಕಮಿಟಿ ಅಂತ. ಸೊ ಇಲ್ಲಿಂದ ಪಿಕ್ ಮಾಡಿ 12-15 ಸಿನಿಮಾಗಳನ್ನ ಫೈನಲ್ ಒಂದು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಸೆಂಟ್ರಲ್ ಕಮಿಟಿ ಇರುತ್ತಲ್ಲ, ಅವ್ರು ಅಂದರೆ ಈ ಝೋನಲ್ಲಿರೋವಂಥವರೇ ಒಬ್ಬೊಬ್ಬರು ಅಲ್ಲೋಗಿ ಕೂತ್ಕೊತಾರೆ. ಅವರೆಲ್ಲರೂ ಸೇರಿಕೊಂಡು ಇದು ಸಿನಿಮಾ ನೋಡಿ, ಸೊ ಎಲ್ಲದಕ್ಕೂ ಒಂದೊಂದು ಬೆಸ್ಟ್ ಆ್ಯಕ್ಟಿಂಗ್ಗೆ ಇದಕ್ಕೆಲ್ಲದಕ್ಕೂ ಇಂಡಿವಿಜುವಲ್ ಆಗಿ ಮಾರ್ಕ್ ಮಾಡಿ ಇಟ್ಕೊಂಡು ಆಮೇಲೆ ಕೂತ್ಕೊಂಡು ಅದ್ರ ಬಗ್ಗೆ ಫೈನಲ್ ರೌಂಡ್ ಇರುತ್ತೆ. ಆ ಫೈನಲ್ ರೌಂಡಲ್ಲಿ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಇದು ಪ್ರೋಸೆಸ್ಸು. ನ್ಯಾಷನಲ್ ಅವಾರ್ಡ್ಗೆ ಕಮರ್ಷಿಯಲ್ ಸಿನಿಮಾಗಳು ಎಲ್ಲ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಬಟ್ ಯೂಶಲಿ ಇಲ್ಲೇ ಅವರೇ ಇದು ಹಾಕ್ಕೊಂಡ್ಬಿಡ್ತಾರೆ ಫಿಲ್ಟರ್ಗಳು. ಹೌದು, ಈಗ ತೆಲುಗಲ್ಲೂ ತುಂಬ ಜನ ಪಾಪ್ಯುಲರ್ ಸಿನಿಮಾಗಳನ್ನ ನ್ಯಾಷನಲ್ ಅವಾರ್ಡ್ಗೆ ಅಪ್ಲೈ ಮಾಡ್ತಾ ಇರಲಿಲ್ಲ, ಬಟ್ ಈಗ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರದ್ದು ಪಾಪ್ಯುಲರ್ ಸಿನಿಮಾಗಳೇ ಕೊಡ್ತಾ ಇದ್ದಾರೆ. ಈಗ ಪುಷ್ಪಾಗೆ ಬರಲಿಲ್ವಾ? ಈಗ ನಮ್ಮಲ್ಲಿ ಕನ್ನಡದಲ್ಲಿ KGF ಬಂತು, ಬೆಸ್ಟ್ ಆ್ಯಕ್ಷನ್ ಬಂತು, ಬೆಸ್ಟ್ VFX ಬಂತು KGF ಸಿನಿಮಾಗೆ. ಸೊ ಎವ್ರಿಬಡಿ ಶುಡ್ ಅಪ್ಲೈ. ಅದರಲ್ಲಿ ನಮ್ದು ಹಕ್ಕಲ್ವ ಅದು? ಸರ್ಕಾರದ ನಮ್ಮದೇ ತಾನೇ. ಸೊ ನಾವಲ್ಲಿ ಕ್ಲೈಮ್ ಮಾಡಬೇಕು. ಮತ್ತು ಇನ್ನೊಂದೇನಾಗುತ್ತೆ, ಅಲ್ಲಿ ಆಯ್ಕೆ ಸಮಿತಿಗೆ ಹೋಗುವಂಥ ಜ್ಯೂರಿಗಳಿರ್ತಾರಲ್ಲ, ಅವರು ಕನ್ನಡದ ಬಗ್ಗೆ ಅಂದರೆ ಅವ್ರವ್ರ ಭಾಷೆ ಬಗ್ಗೆ ಅಲ್ಲಿ ಉಳಿದವ್ರಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸೋದಂದರೆ ಅದನ್ನು ಲಾಬಿ ಅಂತಲ್ಲ, ಲಾಬಿ ಮಾಡೋದಲ್ಲ ಇದು. ನಾನು ಏನೇನು ಹೇಳ್ತೀನಿ ಅಂತಂದರೆ, ಈಗ ನಮ್ಮಲ್ಲಿ ಯಾವುದೋ ಒಂದೀಗ ಎಕ್ಸಾಂಪಲ್ಲು ಯಾವ ಸಿನಿಮಾ ತಗೊಳ್ಳೋಣ, ಯಾಕಂದರೆ ಯಾವ ಹೆಸರು ಎತ್ಕೊಂಡ್ರೆ ಇನ್ನೇನು ಕಾಂಟ್ರವರ್ಸಿ ಆಗುತ್ತೋ ಅಂತ ಭಯ. ಮೊದಲೇ ನನ್ನ ಹೆಸರು ಸುತ್ತ ಕಾಂಟ್ರವರ್ಸಿಗಳು ತುಂಬ ಇದೆ. ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಸಿನಿಮಾ ಎತ್ಕೊಳ್ಳೋಣ, ಸುಮ್ಮನೆ ಪರ್ಟಿಕ್ಯುಲರ್ ಒಂದು ಸಿನಿಮಾ ಹೆಸರು ಬೇಡ. ಓಕೆ, ಒಂದು ಸಿನಿಮಾ ಎತ್ಕೊಂಡ್ರೆ ಕನ್ನಡದೊಂದು ಸಿನಿಮಾ ಇರುತ್ತೆ. ಆ ಸಿನಿಮಾ ಎತ್ಕೊಂಡಾಗ ಆ ಸಿನಿಮಾ ಕನ್ನಡದಲ್ಲಿ ಎಷ್ಟು ಮಹತ್ವದ್ದು ಅಂತ ಅಲ್ಲಿ ಉಳಿದವ್ರಿಗೆ ಅರ್ಥ ಮಾಡಿಸ್ಬೇಕು. ಈಗ ಬೆಂಗಾಲಿ ಜೂರಿಗೆ ಕರ್ನಾಟಕದ ಬಗ್ಗೆ ಎಷ್ಟು ಗೊತ್ತಿರುತ್ತೆ? ಕನ್ನಡದ ನ್ಯೂಯನ್ಸಸ್. ಈಗ ಕರ್ನಾಟಕದ ಯಾವುದೋ ಒಂದು ಕಲ್ಚರ್ ಬಗ್ಗೆ ಒಂದು ಸಿನಿಮಾ ಇರುತ್ತೆ,
ಅದೊಂದು ಒಂದು ಕಲ್ಚರ್ ಬಗ್ಗೆ. ಅದು ಅಲ್ಲಿರೋರ್ಗೆ ಅರ್ಥ ಆಗಿರುತ್ತಾ, ಅದ್ರ ಇಂಪಾರ್ಟೆನ್ಸ್ ಅರ್ಥ ಆಗಿರುತ್ತಾ? ಅರ್ಥ ಆಗಿರಲ್ಲ. ಯಾರೋ ಪಂಜಾಬಿಂದ ಬಂದಿರ್ತಾರೆ, ಈಗ ನಮ್ಮ ಪಂಜಾಬ್ ಕಲ್ಚರ್ ನಮ್ಗೆ ಅರ್ಥ ಆಗುತ್ತಾ? ಓಕೆ, ಇನ್ಯಾವುದೋ ಒಂದು ಭೋಜ್ಪುರಿ ಕಲ್ಚರ್ ನಮ್ಗೆ ಅರ್ಥ ಆಗುತ್ತಾ? ಇನ್ಯಾವುದೋ ಅಸ್ಸಾಮಿದು ಮಣಿಪುರಿ ಕಲ್ಚರ್ ನಮ್ಗೆ ಅರ್ಥ ಆಗುತ್ತಾ? ನ್ಯೂಸಲ್ಲಿ ನೋಡೋದು, ಟಿ ವಿಯಲ್ಲಿ ನೋಡೋದು ಬೇರೆ. ಒಂದು ಅದ್ರ ರೂಟ್ಸ್ ನಮ್ಗೆ ಅರ್ಥ ಆಗಿರುತ್ತಾ? ನಮ್ಗೆ ಪಕ್ಕದಲ್ಲಿರೋ ಮಲಯಾಳಂನೇ ನಾವು ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ತಮಿಳ್ನಾಡು ಅರ್ಥ ಮಾಡ್ಕೊಂಡಿಲ್ಲ, ತೆಲುಗು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬೇರೆದೇ ಈಸ್ಟು ವೆಸ್ಟಲ್ಲಿರೋಂಥವ್ರು. ಸೊ ಅದನ್ನು ಆ ಭಾಷೆಯನ್ನು ಪ್ರತಿ ಭಾಷೆಯಿಂದ ಒಬ್ಬರನ್ನ ಕಮಿಟಿ ಜ್ಯೂರಿ ಮೆಂಬರ್ ಮಾಡೋದೇನಕ್ಕೆ ಅಂತಂದರೆ ಅವರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಜೊತೆಗೆ ಆ ಭಾಷೆ ಬಗ್ಗೆ ಅವ್ರು ಅರ್ಥ ಮಾಡಿಸ್ತಾರೆ ಅಂತ. ಅದನ್ನು ಸ್ವಲ್ಪ ಸ್ಟ್ರಾಂಗಾಗಿ ಹೇಳಬೇಕಾಗತ್ತೆ. ಇದ್ರ ಇಂಪಾರ್ಟೆನ್ಸ್ ಏನು, ಈ ಅಂದರೆ ಈಗ ಒಂದು ಸಾಹಿತ್ಯ ಇರುತ್ತೆ, ಈ ಸಾಹಿತ್ಯದ ಅರ್ಥ ಏನು, ಯಾಕೆ ಈ ಸಾಹಿತ್ಯ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದರದ್ದು ರೂಪಕ ಏನು, ಮೆಟಾಫರ್ಸ್ ಏನು, ಅದಕ್ಕಿರೋಂಥ ಒಂದು ಸೋಷಿಯಲ್ ಕಲ್ಚರಲ್ ಪಾಲಿಟಿಕ್ಸ್ ಏನು, ಅದರಲ್ಲಿರೋಂಥ ಪೈನ್ ಏನು, ಬ್ಯೂಟಿ ಏನು, ರಾಗದ ಬ್ಯೂಟಿ ಏನು, ಇದನ್ನು ನೀಟಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಉಳಿದವ್ರಿಗೆ ಅರ್ಥ ಆಗಲಿ. ಎಕ್ಸ್ಪ್ಲೈನ್ ಮಾಡೋದಷ್ಟೇ ಕೆಲಸ, ಅದ್ರ ಮೇಲೆ ಅವ್ರು ಕಾಲ್ ತಗೊಳ್ಳಿ. ಸೊ ಈ ಕೆಲಸ ಆದರೂ ಮಾಡಬೇಕಲ್ಲ, ಬರೀ ಒಂದೇನೋ ಸಿಕ್ಕರೆ ಸಾಕು ಅಂತ ಎತ್ಕೊಂಡ್ಬಂದ್ಬಿಡೋದಲ್ವಲ್ಲ. ಕನ್ನಡಕ್ಕೆ ಒಂದು ಬಂದಿದೆ ಸಾಕ್ಬಿಡಿ ಅಂದರೆ ಈಗ ಏನಾಗುತ್ತೆ, ಪ್ರತಿ ಭಾಷೆಗೂ ಒಂದು ರೀಜ್ನಲ್ ಅವಾರ್ಡ್ ಅಂತ ಕೊಡ್ತಾರೆ, ಸಿಲ್ವರ್ ಮೆಡಲ್ ಕೊಡ್ತಾರೆ. ಅದರದ್ದೊಂದು ಕಾನ್ಸಲೇಷನ್ ಪ್ರೈಸ್ ತಗೊಳ್ಳೋದು ಅಲ್ವಲ್ಲ, ಟ್ರೈ ಮಾಡಬೇಕಲ್ಲ. ನಮ್ಮದು ಪ್ರತಿಯೊಂದು ನಮ್ಮ ಮಣ್ಣಿನ ಕತೆಗಳೇ ಅಲ್ವಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು. ಎಷ್ಟು ಒಳ್ಳೆ ಕತೆಗಳು ಬಂದಿಲ್ಲ, ಬರೀ ಒಂದೊಂದಕ್ಕೆ ಸಮಾಧಾನ ಪಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ. ಅಂಡರ್ಸ್ಟ್ಯಾಂಡಿಂಗ್ ರಿಯಾಲಿಟಿ ಹಂಗಂತ ನಾವು ಬೇರೆಯವ್ರು ಕಿತ್ಕೊಂತ ಇಲ್ಲ, ನಮ್ಮದು ನಾವು ಕ್ಲೈಮ್ ಮಾಡ್ತಾ ಇರೋದು ಅಷ್ಟೇ ಇಷ್ಟು ವರ್ಷಗಳಿಂದ. ಹೌದು. ಮತ್ತು ಇವತ್ತಿಗೂ ಇನ್ನೂ ಇಂಪಾರ್ಟೆಂಟ್ ಚಾಪ್ಟರ್ ಡಿಸ್ಕಷನ್ ಆಗಬೇಕಾಗಿರೋದು. ನಾವು ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಕಿತ್ತಾಡ್ತಾ ಇದ್ದೀವಿ, ಅದನ್ನು ಪ್ರತಿ ಸರ್ತಿ ಮಾತಾಡ್ತಾ ಇದ್ದೀವಿ. ಪದ್ಮಶ್ರೀ ಅವಾರ್ಡುಗಳು ಕನ್ನಡಕ್ಕೆ ಬರ್ತಾನೇ ಇಲ್ಲ ಸಿನಿಮಾದವ್ರಿಗೆ. ಬಾಲಿವುಡ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಅದ್ಭುತ ನಟಿಯರು ನಮ್ಮಲ್ಲಿಲ್ವಾ? ಎಷ್ಟು ಜನ ನಮ್ಮಲ್ಲಿರೋಂಥ ಏನು ಮಹಿಳಾ ನಟಿಯರಿಗೆ, ಸೀನಿಯರ್ ನಟಿಯರಿಗೆ, ಜಯಂತಿ ಅವ್ರಿಗಾಗ್ಬೋದು, ಬಿ ಸರೋಜದೇವರು ಪದ್ಮಶ್ರೀ ಯಾಕೆ ಬರ್ತಾಯಿಲ್ಲ? ದಾದಾ ಸಾಹೇಬ್ ಫಾಲ್ಕೆ ಯಾಕೆ ಬರ್ತಾಯಿಲ್ಲ? ಲೀಲಾವತಿ ಅವ್ರಿಗೆ ಯಾಕೆ ದಾದಾ ಸಾಹೇಬ್ ಫಾಲ್ಕೆ ಬರಬಾರ್ದು? ಅವ್ರು ತೀರ್ಕೊಂಬಿಟ್ರು. ಈಗ ಲಾಸ್ಟ್ ಇಯರ್ ವೈದಾರ್ ಎಮ್ಮನ್ ಅವ್ರಿಗೆ ಬಂತು. ನಮ್ಮಲ್ಲಿ ಏನು ಕಡಿಮೆ ಇತ್ತು? ಇದನ್ನು ಅಲ್ಲಿ ಮುಟ್ಸೋರು ಯಾರು? ಐಡೆಂಟಿಟಿಯನ್ನು ಎಂ ಪಿಗಳಿದಾರಲ್ಲ, 28 ಜನ ಹೋಗ್ತಾರಲ್ಲ ಕರ್ನಾಟಕದಿಂದ. ಇನ್ನೇನು ಮಾಡ್ತಾರೆ ಅವರು? ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ, ಇನ್ನೇನು ಮಾತಾಡ್ತಾರೆ? ಯಾಕೆ ಕನ್ನಡ ಸಿನಿಮಾದವರು ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇಲ್ವಾ? ಅಲ್ವಾ? ಓಕೆ, GST ಟ್ಯಾಕ್ಸಿಂದ ಆಗ್ಬೋದು, ಕಲ್ಚರಲ್ ಆಗ್ಬೋದು, ಬೇರೆ ಥರದ ಕಾಂಟ್ರಿಬ್ಯೂಷನ್ ಇಷ್ಟಿಲ್ಲ. ಒಂದು ನೀರಾವರಿ ಹೋರಾಟಕ್ಕೆ ಸಿನಿಮಾದವ್ರು ಏನು ಮಾಡ್ತಾಯಿದ್ದಾರೆ ಅಂತ ಜನ ಕ್ವಶನ್ ಮಾಡಲ್ವಾ? ಹೌದು. ಗೋಕಾಕ್ ಚಳವಳಿನ ಮರ್ತು ಬಿಡ್ತಾರಾ? ಸೊ ಚಿತ್ರರಂಗ ಕರ್ನಾಟಕಕ್ಕೆ ಏನು ಕೊಟ್ಟೇ ಇಲ್ವಾ? ಸೊ ಹಂಗಾಗಿ ಇಲ್ಲಿಂದ ಹೋಗೋ ಎಂ ಪಿಗಳು ಯಾವುದೇ ಪಕ್ಷ ಇರಲಿ, ನನಗೆ ಬರೀ ಇವತ್ತಿನ ಪ್ರೆಸೆಂಟ್ ಅಷ್ಟೇ ಮಾತಾಡ್ತಾ ಇಲ್ಲ, ಈ ಪ್ರಶಸ್ತಿಗಳನ್ನೋದನ್ನು ಇಟ್ಟಾಗಿಂದ ನಾನು ಹೇಳ್ತಾ ಇರೋದು. ಕನ್ನಡ ಸಿನಿಮಾದವ್ರಿಗೆ ಯಾಕೆ ಮೇ ಬಿ ದೇವೇಗೌಡರು PM ಆಗ್ತಾಯಿದ್ರೆ ಅಣ್ಣವ್ರಿಗೂ ಬರ್ತಾ ಇರಲಿಲ್ವೇನೋ? ದೇವೇಗೌಡರು PM ಆಗಿದ್ದಾಗಲೇ ಅಣ್ಣವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಬಂದಿದ್ದು, ಅದು ಕನ್ನಡದವರು PM ಆಗಿದ್ದಕ್ಕೆ. ಇಲ್ಲಾಂದರೆ ಅಣ್ಣವ್ರಿಗೂ ಕೊಡ್ತಾ ಇರಲಿಲ್ವೇನೋ ಅಂತ ಒಂದು ಇದು ಡೌಟ್ ಬರುತ್ತೆ. ನಮ್ಮಲ್ಲಿ ಅನಂತ್ ನಾಗ್ ಅವರು ಇದ್ದಾರೆ, ಇವತ್ತಿಗೂ ಅರ್ಹರು ಇದ್ದಾರೆ ದಾದಾ ಸಾಹೇಬ್ ಫಾಲ್ಕೆ ತಗೊಳ್ಳೋ ಅಂಥವ್ರು. ಒಂದು ಪದ್ಮಶ್ರೀ ಕೊಡೋಕ್ಕೂ ಅವ್ರು ಕಾಣಿಸ್ತಾ ಇಲ್ಲ. ಜಯಂತಿಯವರು ಇದ್ದಾರೆ, ಬಿ ಸರೋಜದೇವರು ಇದ್ದಾರೆ, ಭಾರತಿ ವಿಷ್ಣುವರ್ಧನ್ ಇದ್ದಾರೆ. ಎಂತೆಂಥ ಅದ್ಭುತ ಸಿನಿಮಾ ಅವ್ರ ನಟನೆಗಳು. ಎಸ್ಪೆಷಲಿ ಫೀಮೇಲ್ ಬಗ್ಗೆ ನಾನು ತುಂಬ ಮಾತಾಡ್ತೀನಿ, ಯಾಕಂದರೆ ಜಾಸ್ತಿ ವಂಚಿತರು ಅವರೇ ಕನ್ನಡ ಚಿತ್ರರಂಗದಲ್ಲಿ. ಗುರ್ತಿಸ್ಕೊಳ್ಳೋ ಇದು ವಿಷಯದಲ್ಲಿ ತುಂಬ ಹೈಯೆಸ್ಟ್ ವಂಚಿತರು. ಹಂಸಲೇಖ ಅವರಿಲ್ವಾ? ದ್ವಾರಕೇಶ್ ಅವರಿಲ್ವಾ? ಎಷ್ಟು ಜನ ಇದ್ದಾರೆ. ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ಐ ಹೋಪ್ ಈ ಥರದ ವಿಚಾರಗಳು ಎಲ್ಲ ಒಂಚೂರು ಆಗಿದೆಯಲ್ಲ. ಅಲ್ಲ, ಇದ್ರ ಬಗ್ಗೆ ಮಾತಾಡೋಕೆ ಹೋದರೆ ಇನ್ನೊಂದು ಏನೇನೋ ಕಾಂಟ್ರವರ್ಸಿ ನಮ್ಮನ್ನು ಪರ್ಸ್ನಲ್ ಎಲ್ಲ ಕೆದಕಕ್ಕೆ ಶುರು ಮಾಡ್ತಾರೆ. ಅಂದರೆ ಅದನ್ನು ದಾರಿ ತಪ್ಪಿಸೋದ್ರಲ್ಲಿ ಇರ್ತಾರೆ ಹೊರತು ನಾವು ಹೇಳ್ತಾ ಇರೋದ್ರಲ್ಲಿ ಜೆನ್ಯೂನಿಟಿ ಇದೆಯಲ್ಲೋ ಅಂತ ಯಾರು ಚರ್ಚೆ ಮಾಡೋದೇ ಇಲ್ಲ.
ಐ ಥಿಂಕ್ ಇವತ್ತೇನು ಆಡಿಯನ್ಸು ಸ್ವಲ್ಪ ದೇ ಆರ್ ಅವರಿಗೆಲ್ಲ ಕಾಣುತ್ತೆ. ಅಂದರೆ 4 ಜನ ಕಮೆಂಟ್ಸ್ ಹಾಕೋರು ರೆಪ್ರೆಸೆಂಟ್ ಮಾಡಲ್ಲ ಇಡೀ ಒಂದು ಇಲ್ಲ ಅದು ನನಗೊಪ್ಪು. ನಾನು ಅವಾಗಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ನಾನು ಕೇರೆ ಮಾಡ್ತಾ ಇಲ್ಲ. ಹಂಗಾಗಿ ಐ ಥಿಂಕ್ ಅಲ್ಲಲ್ಲ, ಇಂಡಸ್ಟ್ರಿ ಒಳಗಡೆ ಇದ್ದಾರೆ, ಕಣ್ಣಿಗೆ ಕಾಣಿಸ್ಕೊಳ್ಳೋಂಥ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ಯಾಕೆ ಕೊಡಬೇಕು? ಬೇಡ ಬಿಡು. ಇವ್ರಿಗೆ ಯಾಕೆ ಕೊಡಬೇಕು? ಇವ್ರು ಬೇಡ ಬಿಡು. ಇವ್ರು ಅವ್ರು ಇವರಲ್ವ. ಓಹೋ, ಆ ಗುಂಪುಗಾರಿಕೆ ಬಗ್ಗೆ ಮಾತಾಡೋದು, ಇವ್ರು ಅವ್ರ ಜೊತೆ ಗುರುತಿಸ್ಕೊಂಡವರು ಎಲ್ಲ ಬಿಟ್ಟು ನ್ಯೂಟ್ರಲ್ ಆಗಿ ಕನ್ನಡ ಚಿತ್ರರಂಗ ಒಂದು ಫ್ಯಾಮಿಲಿ ಅಂತ ಸ್ಟ್ರಾಂಗ್ ಆಗಿ ನಮ್ಮವ್ರಿಗೆ ಸಿಗಬೇಕಾಗಿರೋದು, ನಮಗೆ ಸಿಗಬೇಕಾಗಿರೋ ಅರ್ಹತೆ ಇದು, ನಮ್ಮ ಕ್ಲೈಮ್ ಮಾಡಬೇಕಾಗಿರೋದು ನಮ್ಮ ಹಕ್ಕಿದು ಅಂತ ಹೇಳ್ಬಿಟ್ಟು ಇಲ್ಲಿಂದ ರೆಪ್ರೆಸೆಂಟ್ ಕೂಗಿ ಬಂದಿಲ್ಲ. ರಾಜಮೌಳಿ ಅವರಿಗೆ ಪದ್ಮಶ್ರೀ ಬಂದಿದೆಯಲ್ಲ, ಯಾವ ಸ್ಟೇಟಿಂದ ಬಂದಿದೆ ಅಂದ್ಕೊಂಡಿದ್ದೀರಾ? ಕರ್ನಾಟಕ ರಾಯಚೂರು ಕ್ಯಾಟಗರಿಯಲ್ಲಿ ಬಂದಿರೋದು. ತುಂಬ ಜನಕ್ಕೆ ಗೊತ್ತಿಲ್ಲ. ಕರ್ನಾಟಕದಿಂದ ತೆಲುಗು ಅವ್ರು ರಾಯಚೂರು ಮೂಲದವರು, ಹೌದು. ಅವ್ರಿಗೆ ಪದ್ಮಶ್ರೀ ಬಂದಿದ್ದು ಕರ್ನಾಟಕದ ಲೆಕ್ಕದಲ್ಲಿ. ಅವ್ರು ಎಲ್ಲಿ ಅಚೀವ್ ಮಾಡಿರ್ತಾರೋ ಅಲ್ಲಿಗೆ ಬರಬೇಕಲ್ವ? ಅಂದರೆ ಯಾವ ಕ್ಷೇತ್ರ ಕೊಟ್ಟಿರ್ತಾರೋ ಅಲ್ಲಿಂದ ಕೋಟೆಯಿಂದ ಬರಬೇಕಂತ. ಈ ಕರ್ನಾಟಕದ ಕೋಟದಲ್ಲಿ ಬಂದಿದೆ ಅವ್ರಿಗೆ. ಐ ಥಿಂಕ್ ಒಂದು ದನಿ ಎತ್ತಕ್ಕೆ ಫಸ್ಟು ಈ ಥರ ವಿಚಾರಗಳು ಗೊತ್ತಿರಬೇಕು. ಗೊತ್ತಾದ ಮೇಲೇನೂ ನಿಲ್ಲಬೇಕು ಅನ್ನೋ ಒಂದು ಮನಸ್ಸು ಬರಬೇಕು. ಅಟ್ಲೀಸ್ಟ್ ಆ ಥರ ದಾದಾ ಸಾಹೇಬ್ ಫಾಲ್ಕೆ ಪದ್ಮಶ್ರೀ ಇದಕ್ಕೆ ಸಂಬಂಧಪಟ್ಟಂಗೆ ಚಿತ್ರರಂಗಕ್ಕೆ ಸಿಕ್ಕಾಪಟ್ಟೆ ಮೋಸ ಆಗಿದೆ. ಇಟ್ಸ್ ನೈಸ್. ಈ ಥರ ನೀವು ದನಿ ಎತ್ತಿದ್ದೀರಾ, ಯು ಟೇಕನ್ ದಟ್ ಸ್ಟ್ಯಾಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹಿಂದೆನೇ ಎತ್ತಿದ್ದೀನಿ. ವೈದಾರಾಮನವ್ರು ಬಂದಾಗ ಅವ್ರ ಬಗ್ಗೆ ನಂಗೆ ಯಾವುದೇ ಅಗೌರವ ಇಲ್ಲ, ಕೊಟ್ಟಿರೋದ್ರ ಬಗ್ಗೆ ನನಗೆ ಯಾವ ಇದು ಇಲ್ಲ. ಯಾಕಂತಂದರೆ ಶಿ ಈಸ್ ಆಲ್ಸೋ ಬೆಸ್ಟ್ ಆ್ಯಕ್ಟರ್. ಬಟ್ ಕನ್ನಡಕ್ಕೆ ಇನ್ನೂ ಎಷ್ಟು ದಿನ ಕಾಯಬೇಕು? ಯಾವಾಗ ಕೊಡ್ತೀರಾ? ಯಾವಾಗಾದ್ರೂ ಕೊಟ್ಟಿದ್ರೆ ತಾನೇ ನೆಕ್ಸ್ಟ್ ಬರುತ್ತೆ ಅಂತ ಹೋಪ್ ಆಗೋದಕ್ಕೆ. ನಿಮಗೆ ಗೊತ್ತಿರೋ MP ಗಳ ಸಂಪರ್ಕದಲ್ಲಿ ಯಾರಿಗಾರು ಇದನ್ನು ಮುಟ್ಸಿದ್ದೀರಾ? ಅಂದರೆ ಕೇಳ್ತಾ ಇದ್ದೀನಿ ಔಟ್ ಆಫ್ ಕ್ಯೂರಿಯಾಸಿಟಿ. ನಾನು ಪಾಲಿಟಿಕ್ಸ್ ಹತ್ರ ಹೋಗಲ್ಲ. ನನ್ನ ಧ್ವನಿ ಎಲ್ಲೆತ್ತಬೇಕೋ ಅದು ಎತ್ತೀನಿ, ಅದು ಮೀಡಿಯಾದಲ್ಲೆಲ್ಲ ಸುದ್ದಿ ಆಗುತ್ತೆ. ಬಟ್ ಅದು ಯಾರು ಅಂದರೆ ಏನು ಗೊತ್ತಾ, ನಾನು ಏನೂ ಅಲ್ಲ. ಫಸ್ಟ್ ಆಫ್ ಆಲು ನಾನು 4 ಸಿನಿಮಾ ಮಾಡಿದ್ದೀನಿ. ಒಂದು ಯಾರೊಬ್ಬ ಎಲ್ಲ ಡೈರೆಕ್ಟ್ರ್ ಥರ ನಾನೊಬ್ಬ ಡೈರೆಕ್ಟ್ರು. ನನ್ನ ಧ್ವನಿಗೆ ಅಷ್ಟು ಪವರ್ ಇಲ್ಲ, ನನಗದು ಗೊತ್ತು. ನಾವು ಅದನ್ನು ಅಲ್ಲಿ ಹೇಳ್ಬೋದು ಅಷ್ಟೇ. ಪವರ್ ಇರೋವಂಥವ್ರು ತುಂಬ ಜನ ಇದ್ದಾರೆ. ಅವ್ರ ಧ್ವನಿ ಎತ್ತಿದ್ರೆ ಅದು ಮುಟ್ಟುತ್ತೆ. ಅಂಥವ್ರು ಸೈಲೆನ್ಸ್ ಇದೆಯಲ್ಲ, ಅದೇನಾಗ್ತಾಯಿದೆ ಅಂತಂದರೆ ಧ್ವನಿ ಎತ್ತಿದ್ರೆ ಯಾವುದೋ ಒಂದು ಪಕ್ಷದ ವಿರುದ್ಧ ಅನ್ನೋ ಥರ ರಾಂಗ್ ಅಸಂಪ್ಷನ್ಸಲ್ಲಿದ್ದಾರೆ. ಅದಲ್ಲ ಅದು. ಅಂದರೆ ನೀವು ಯಾವುದೇ ಪಾರ್ಟಿ ಪವರಲ್ಲಿರಲಿ, ಪಾರ್ಟಿ ಅಲ್ಲ ಪವರಲ್ಲಿರೋದು, ಜನಗಳ ಸರ್ಕಾರ ಇರೋದಲ್ಲಿ, ಜನಗಳ ರೆಪ್ರೆಸೆಂಟೇಷನ್ ಥ್ರೂ ದಟ್ ಪಾರ್ಟಿ. ಆ ಪಾರ್ಟಿ ಎಲೆಕ್ಷನ್ ವೋಟ್ ಹಾಕೋವ್ರಿಗೂ ಅಷ್ಟೇ. ಒಂದ್ಸಲ ಅವ್ರ ಪವರ್ಗೆ ಬಂದಮೇಲೆ ಅದು ಜನಗಳ ಸರ್ಕಾರ, ಜನಗಳಿಂದ ಆಯ್ಕೆಯಾದ ಸರ್ಕಾರ ಅದು. ಸೊ ಅದ್ರ ಮೇಲೆ ಎಲ್ಲರಿಗೂ ರೈಟ್ಸ್ ಇರುತ್ತೆ. ಅದನ್ನೇ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳೋದು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಇದು ಸಂವಿಧಾನ ಅಂತ. ಸೊ ಅಲ್ಲಿ ಕ್ಲೈಮ್ ಮಾಡೋದು ತಪ್ಪೇನಿದೆ? ಅದನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ನೀವು ಹೋಗಿ PM ಸೀಟ್ ಕೇಳ್ತಾ ಇಲ್ಲ ಇನ್ಯಾವುದೋ MP ಸೀಟ್ ಕೇಳ್ತಾ ಇಲ್ಲ. ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಬರಬೇಕಾಗಿರೋ ಒಂದು ಹಕ್ಕಿನ ಬಗ್ಗೆ ಅಷ್ಟೇ ತಾನೇ ಕೇಳೋದು. ಅದು ತುಂಬ ಬೇಜಾರಾಗತ್ತೆ ಆ್ಯಕ್ಚುಲಿ. ಅದಕ್ಕೆ ನಮಗೆ ನ್ಯಾಷನಲ್ ಅವಾರ್ಡ್ ಬಂದು ನಾನು ತುಂಬ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂತಂದರೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನನ್ನ ಸಿನಿಮಾಗೆ ಅದು ಮುಗಿದೋಯ್ತು, ನನಗೆ ಬಂದಿಲ್ಲ. ನನ್ನ ಕೆಲಸ ಇನ್ನೂ ಮಾಡಬೇಕು, ನಾನು ಮಾಡ್ತಾಯಿರ್ತೀನಿ. ಅದು ಆ ಸಿನಿಮಾಗೆ ಅಷ್ಟೇ ಬಂದಿದ್ದು. ಹರಿವಿಗೆ ಬಂತು, ಆ ಕತೆಗೆ ಬಂತು. ನಾತಿಚರಾಮಿಗೆ ಬಂತು, ಆ ಸಿನಿಮಾಗೆ ಬಂತು, ಆ ಕತೆಗೆ ಬಂತು. ಪನೋರಮ ಇದಕ್ಕೆ ಬಂತು, ಫಿಲ್ಮ್ ಫೇರ್ ಬಂತು, ಅದೆಲ್ಲ ಆ ಸಿನಿಮಾಗಳಿಗೆ. ಅದಾದಮೇಲೆ ನಾವು ಖಾಲಿ ಜೇಬೆ. ಇಲ್ಲ, ಇಷ್ಟೊಂದು ಆಲೋಚನೆಗಳು ಚಿಂತನೆಗಳ ಜೊತೆಗೆ ಒಂದು ದನಿ ಎತ್ತೋ ಒಂದು ಸ್ವಭಾವ ನಿಮ್ದು ಹೀಗಿರಬೇಕಾದಾಗ ಯಾರ್ಯಾರ ಜೊತೆಗೆ ನಿಮ್ಮ ಒಡನಾಟ ಅಂತ ಒಂದು ಡೌಟ್ ಬರುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರು ಇನ್ ದ ಇಂಡಸ್ಟ್ರಿ? ಡೈರೆಕ್ಟರ್ಸ್ ಅಂತ ಫಸ್ಟ್ ತಗೊಳ್ಳೋಣ. ಯಾಕಂದರೆ ನನಗೆ ಎಲ್ಲರೂ ಫ್ರೆಂಡ್ಸೇ, ನಾನು ಎಲ್ಲ ಜೊತೆನೂ ಮಾತಾಡ್ತೀನಿ. ಅಂದರೆ ಚರ್ಚೆ ಸಿಕ್ಕಾಗ ಮಾತಾಡೋ ವಿಚಾರಗಳು ಆ ಥರ ಒಡನಾಟ ಇವತ್ತಿಗೂ ಒಳಗಿದೆಯಾ ಇಂಡಸ್ಟ್ರಿನಲ್ಲಿ? ನಾನೊಂದು ತುಂಬ ಒಂದು ಚಿಕ್ಕ ಪುಟ್ಟ ಸರ್ಕಲ್ ಇದೆ, ಅವ್ರ ಜೊತೆ ಪರ್ಸ್ನಲ್ ಆಗಿರ್ತೀನಿ. ಸೊ ದಟ್ ಈಸ್ ಒನ್ ಇದು ನೈಸ್. ಮುಂದೆ ಲಾಸ್ಟ್ ಇದು ಇಷ್ಟೊಂದು ಓದಿರೋ ನಿಮಗೆ ಓದಿಲ್ಲ ಅಲ್ಲ, ಇಷ್ಟು ಓದಿದರೆ ಮುಂದೆನೂ ಅಲ್ಲ ಓದಿಲ್ಲ, ಓದ್ತಾ ಇದ್ದೀರಿ. ದೇವರು ದಿಂಡ್ರು ಇದೆಲ್ಲ ನಂಬಿಕೆ ಏನು? ನಿಮ್ಮ ವ್ಯಾಲ್ಯೂ ಸಿಸ್ಟಮು, ದೇವರನ್ನ ನಂಬ್ತೀರಾ?
ಮತ್ತು ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ದೇವ್ರು ನಂಬ್ತಾ ಇದ್ದೆ. ಅದಾದಮೇಲೆ ದೇವ್ರನ್ನ ನಂಬಲ್ಲ, ನಾನು ಒಂದು ಪಾಸಿಟಿವ್ ಎನರ್ಜಿ ನಂಬ್ತೀನಿ. ಹಂಗಂತ ಹೇಳ್ಬಿಟ್ಟು ನಾನು ಇನ್ನೊಬ್ಬರ ಮೇಲೆ ಹೇರಲ್ಲ. ನನ್ನ ಆಚರಣೆ, ನನ್ನ ವಿಚಾರ ಬೇರೆ ಇಂಡಿವಿಜುವಲ್ ಆಗಿ. ಈಗ ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಾರೆ, ಅದಕ್ಕೆ ನಂದು ಯಾವುದೂ ಅಡ್ಡಿ ಇರಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊತಾರೆ, ಅವರೆಲ್ಲ ಹಬ್ಬನೂ ಮಾಡ್ಕೊತಾರೆ. ಸೊ ನಾನು ಯಾರಿಗೂ ಅಡ್ಡಿ ಮಾಡಲ್ಲ. ಅವ್ರಿಗೆ ಹೆಲ್ತ್ ವಿಷಯಕ್ಕೆ ಜಾಸ್ತಿ ಉಪವಾಸ ಇರಬೇಡ ಅಂತ ಅಷ್ಟೇ ಹೇಳ್ತೀನಿ. ಡಯಾಬಿಟಿಕ್ ಆಗಿರೋದ್ರಿಂದ ಟೈಮ್ ಟು ಟೈಮ್ ತಿನ್ಕೊಂಡು ನೀನು ಏನು ಬೇಕಾದ್ರೂ ಪೂಜೆ ಮಾಡ್ಕೊ ಅಂತ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗ್ತೀನಿ. ತುಂಬ ಅಂದರೆ ನನಗೆ ತುಂಬ ಏನಾದರೂ ಲೋ ಫೀಲ್ ಆಗ್ತಾಯಿದೆ ಅಂತಂದರೆ ಕೇರಳದಲ್ಲಿ ಒಂದು ಕಾಳಿ ಟೆಂಪಲ್ ಇದೆ, ಅಲ್ಲಿಗೂ ವಿಸಿಟ್ ಮಾಡ್ತೀನಿ. ಏನ ಕಾಳಿ ಟೆಂಪಲ್ ಹೆಸರು? ಭಗವತಿ ಟೆಂಪಲ್ ಅಂತ. ಕಣ್ಣೂರಿಂದ ಸ್ವಲ್ಪ ಮದಾಯ್ಕೋವು ಅಂತ ಒಂದು ಜಾಗದಲ್ಲಿ. ಯಾಕಂತಂದರೆ ಅದೇ ಹರಿವು ಟೈಮಲ್ಲಿ ಡಿಪ್ರೆಷನ್ ಆಗಿದ್ನಲ್ಲ, ಆ ಟೈಮಲ್ಲಿ ಅದರಿಂದ ಆಚೆ ಬರೋ ಟೈಮ್ಗೆ ಅದು ಫಸ್ಟ್ ಅಲ್ಲಿ ವಿಸಿಟ್ ಮಾಡಿದ್ದು, ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ದ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ಏನೋ ಒಂದು ನೆಗೆಟಿವ್ ಎನರ್ಜಿ ಡೌನ್ ಆಗಿ ಒಂದು ಹೋಪ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ನಾನು ದೇವಸ್ಥಾನಕ್ಕೆ ತಿರುಪತಿ ಹೋಗ್ತೀನಿ, ಧರ್ಮಸ್ಥಳ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಅಲ್ಲಿ ಸಖತ್ ಫನಿ ಆಗೋದೇನಂತಂದರೆ, ನಾನು ದೇವ್ರನ್ನ ನೋಡೋದಕ್ಕಿಂತ ಟೆಂಪಲ್ ಆರ್ಕಿಟೆಕ್ಚರ್ ಜಾಸ್ತಿ ನೋಡ್ತಾ ಇರ್ತೀನಿ, ದೇವ್ರು ನೋಡೋದಕ್ಕಿಂತ ದೇವ್ರದ್ದು ಸ್ಕಲ್ಪ್ಚರ್ ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಅದೊಂದು ಸ್ವಲ್ಪ ನಾನು ದೇವ್ರು ನೋಡ್ತಾ ಇದ್ದೀನ, ಆ ಇಮೇಜ್ ನೋಡ್ತಾ ಇದ್ದೀನ, ಆ ಕನ್ಫ್ಯೂಷನಲ್ಲಿ ಬಿದ್ದುಬಿಡ್ತೀನಿ. ಅಮೇಝಿಂಗ್. ಸ್ಟೇ ದ ವೇ ಯು ಆರ್. ಆಯಿತಾ? ಲೈಫಲ್ಲಿ ಇಲ್ಲಿವರೆಗೂ ಏನು ಕ್ಯೂರಿಯಾಸಿಟೀಸ್ ಇಟ್ಕೊಂಡು ಅಷ್ಟು ನುಗ್ಗಿದ್ದೀರಾ, ಮುಂದೆನೂ ನುಗ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ನಿಮ್ಮ ಈ ಎಲ್ಲ ಭಾವನೆಗಳನ್ನು ಹಂಚ್ಕೊಂಡ್ರಿ. ನಾವು ಒಂಚೂರನ್ನ ನಿಮ್ಗೆ ವಾಪಸ್ ಹಂಚ್ಕೋಬೇಕಲ್ಲ, ಕೊಡಬೇಕಲ್ಲ, ನಮಗೆ ಗೊತ್ತಿರೋದಲ್ಲ, ನಾವು ಅದು ಯಾವುದರಿಂದ ಏನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವೋ ಅದರಿಂದ. ಸೊ ಇಲ್ಲಿ 2 ಕನ್ನಡದ ಪುಸ್ತಕಗಳಿದೆ, 3 ಇದೆ. ನೀವು ಇದರಲ್ಲಿ ಯಾವ್ದಾದ್ರು ಇನ್ನೂ ಓದಿಲ್ಲ ಅಂದರೆ ಎಲ್ಲ ಓದ್ಬಿಟ್ಟಿರ್ತೀರಾ. ಚಿದಂಬರ ರಹಸ್ಯ ಇದೆ, ಅದು ಓದಿರ್ತೀರಿ. ಶಿವರಾಮ್ ಕಾರಂತರ ಅಪೂರ್ವ ಪಶ್ಚಿಮ ಇದೆ, ಹಾಗೆಯೇ ವಿಸ್ಮಯ ವಿಶ್ವ ಅಂತ ಮತ್ತು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುಸ್ತಕ. ಇದು 3ರಲ್ಲಿ ಮೊದಲು ಕನ್ನಡ ಪುಸ್ತಕ ಯಾವುದು ನಿಮಗೆ ಕೊಡೋಣ ನಾವು? ಇದು ಕಾರಂತರದ್ದು ಕೊಡಿ, ಅಪೂರ್ವ ಪಶ್ಚಿಮ. ಓಕೆ, ಇದು ಯಾಕೋ ಮಿಸ್ ಆಗಿದೆ. ಇದೊಂದು. ಆಮೇಲೆ ಈ ಕಡೆ ಮುಖಜಿಯ ಕನಸುಗಳು ಇತ್ತು, ಬಟ್ ಅದು ಓದಿರ್ತೀರಿ. ಇಂಗ್ಲೀಷಲ್ಲಿ 3 ಬುಕ್ ಇದೆ ಮನ್ಸೂರೆ ಸರ್. ಆಲ್ಕೆಮಿಸ್ಟ್ ಓದಿದ್ದೀನಿ. ಆಲ್ಕೆಮಿಸ್ಟ್ ಓದಿದ್ದೀರಾ? ಹಂಗೆ ಥ್ಯಾಂಕ್ ಯು. 2 ಇದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್ ಮತ್ತು ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್. ಯಾವ ಟೈಟಲ್ ನಿಮ್ಮನ್ನು ಇಂಪ್ರೆಸ್ ಮಾಡಿದೆ? ನನಗೆ 2 ಇಂಪ್ರೆಸ್ ಮಾಡ್ತಾ ಇಲ್ಲ. 2 ತಗೊಳ್ಳಿ. 2 ತಗೊಳ್ಳಿ. ನೋ ಸೀರಿಯಸ್ಲಿ, ಅಯ್ಯೋ ಅದರಲ್ಲಿ ಏನಿದೆ? ಐ ಆಮ್ ಆನೆಸ್ಟ್, ದಯವಿಟ್ಟು ತಗೊಳ್ಳಿ ಮನ್ಸೂರ್ಯ ಸರ್. ಗ್ರೋ ರಿಚ್ ಅನ್ನೋದು ಯು ನೆವರ್ ನೋ ಇವ್ರು ಯಾವ ಥರ ಗ್ರೋ ರಿಚ್ ಹೇಳ್ತಾ ಇದ್ದಾರೋ. ಇದೇನಂತ ಇದು ನೋಡೋಣ ಇರಿ. ಫಿಲಾಸಫೀಸ್ ಆಫ್ ಮೋರ್ ದೆನ್ 500 ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್. ಅಂದರೆ ಇದು ಇಟ್ ವಿಲ್ ಚೇಂಜ್ ದ ವೇ ಯು ಪಾಪ್ಯುಲರ್ ಕ್ಯಾಟಗರಿ ಬೇಡ ನಮಗೆ ಅಂತ. ಸರಿ ಸರ್, ಓಕೆ, ವಾಟ್ ಎವರ್ ನಿಮಗೆ ಸದ್ಯಕ್ಕೇನು. ಹೌ ಟು ವಿನ್ ಫ್ರೆಂಡ್ಸ್ ಚೆನ್ನಾಗಿದೆ. ಓಕೆ, ಯಾಕಂದರೆ ಜನ ಎಷ್ಟು ಗೆಲ್ತೀವೋ ಅದಷ್ಟು ಖುಷಿನೇ. ಸಿನಿಮಾ ಮಾಡೋದು ಜನರಿಗೋಸ್ಕರ ಅಲ್ವಾ? ಸೊ ಜನಗಳ ಸೈಕಾಲಜಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಸಿನಿಮಾನ ಚೆನ್ನಾಗಿ ಕೊಡ್ಬೋದು ಅಂತ ಮೇ ಬಿ. ಆಲ್ಸೋ ಬಿಗ್ ಬಾಬಿಕಿ ಅವ್ರ ಕಡೆಯಿಂದ ಒಂದು ವೌಚರ್ ಇದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಜ್ಞಾನದ ಹಸಿವಿಗೆ ಪುಸ್ತಕ ಕೊಟ್ವಿ, ಈಗ ಆ್ಯಕ್ಚುಯಲ್ ಹಸಿವಿಗೆ ಮುಂದೆ ಐಸ್ ಕ್ರೀಮ್. ಯಾವತ್ತಾರು ತುಂಬ ಸ್ಕ್ರೀಮ್ ಮಾಡ್ಬೇಕಂತ ಅನ್ಸಿದಾಗ ಪೋಲಾರ್ ಬೇರೆಯವ್ರದ್ದು. ಇದನ್ನ ನಾನು ನಿಮಗೆ ದಾನ ಮಾಡೋದು ಬೆಟ್ರ್, ಸಾರಿ ಗಿಫ್ಟ್ ಕೊಡೋದು ಬೆಟ್ರ್ ಅನಿಸ್ತಾ ಇದೆ. ಯಾಕೆ ಸರ್? ಯಾಕೆ ಅಂತಂದರೆ ಡಯಟಾ, ಡಯಾಬಿಟಿಕ್. ಓ, ನಿಮ್ಮ ಸರ್ಕಲಲ್ಲಿ ಇರೋರ್ಗಾರು ಕೊಡೋಣ ಅಂದರೆ ಐ ವಿಲ್ ಗಿವ್ ದ ಇದು ವೌಚರ್ ಕಳಿಸ್ತೀನಿ ನಿಮಗೆ, ಡಿಜಿಟಲ್ ವೌಚರು, ನೀವು ಫಾರ್ವರ್ಡ್ ಮಾಡಿ. ಓಕೆ ಅಲ್ವಾ? ಆ್ಯಂಡ್ ಕೊನೆಯದಾಗಿ, ಎಷ್ಟೋ ವರ್ಷಗಳ ಕಾಲ ನೀವು ಮನೆಯೇ ಇಲ್ಲದೆ ಎಲ್ಲಂದರಲ್ಲಿ ನಿದ್ದೆ ಮಾಡದ ನಿಮಗೆ ಅಟ್ಲೀಸ್ಟ್ ಇವತ್ತು ಸ್ವಲ್ಪ ಲೈಫ್ ತುಂಬಾ ಬದಲಾಗಿದೆ. ರಿಪೋಸ್ ಅವ್ರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ, ಇದು ನಿಮ್ಮ ಫೋನನ್ನು ಕನೆಕ್ಟ್ ಮಾಡ್ಬೋದು. ಸೊ ಹಂಗೆ ನಿದ್ದೆ ಮಾಡ್ಬೋದು. ಸೊ ದಯವಿಟ್ಟು ನಿದ್ದೆ ಬಂದಿಲ್ಲ ಅಂದರೆ ನಮಗೆ ಮಾತ್ರ ಬೈಬೇಡಿ, ರೀ ಏನು ಪಿಲ್ಲೋ ಕೊಟ್ರಿ ನೀವು ಅಂತ. ಸಮಥಿಂಗ್ ಯೂನಿಕ್. ದಟ್ಸ್ ರೈಟ್. ಸೊ ಲಾಸ್ಟ್ ಇವಾಗ ನಿಮಗೊಂದು ಕೆಲಸ ಮನ್ಸೂರಿ ಅವರೇ, ಯಾವ 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡ್ತೀರಾ? ಯಾರನ್ನು ನಾನು ಇಲ್ಲಿ ಕರೆಸಿ ಮಾತಿಗಳಿಬೇಕು? ಕ್ರೈಟೇರಿಯಾ ಏನಂತಂದ್ರೆ ಹೇಳ್ತೀನಿ. ಏನಿಲ್ಲ, ಕ್ರೈಟೀರಿಯಾ ಇಸ್ ನಿಮ್ಮ ಥರದವ್ರು. ಅಂದರೆ ಯಾರಿಗೆ ಯಾವುದೇ ವಿಚಾರದ ಬಗ್ಗೆ ಒಂದಷ್ಟು ಮಾತಾಡೋಕ್ಕೆ ವಿಚಾರಗಳಿರುತ್ತೆ, ಯಾರು ಒಳ್ಳೆ ಹ್ಯೂಮನ್ ಬೀಯಿಂಗು, ಯಾರು ಲೈಫಲ್ಲಿ ತುಂಬ ಕ್ಯೂರಿಯಸ್ ಆಗಿದ್ದಾರೆ,
ನಿಮ್ಮ ಈಗ ಆಲ್ರೆಡಿ ಚೈತನ್ಯ ಆಗೋಯ್ತು. ಆ ಥರದಲ್ಲಿ 3 ಹೆಸರು ಹೇಳ್ತೀನಿ, ಅಂದರೆ ಫಿಲ್ಮ್ ಮೇಕರ್ಸ್ ಎಲ್ಲ ಹೇಳ್ತೀನಿ. ಫಸ್ಟು ಅಭಯ್ ಸಿಂಹ. ಅಭಯ್ ಸಿಂಹ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಅವರು 2 ಟೈಮ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಪ್ರೆಸೆಂಟ್ ಜನ್ರೇಷನ್, ನಮ್ಮ ಜನ್ರೇಷನ್ ಅವರೇ, ತೀರಾ ಹಳಬ್ರಲ್ಲ. ಸೊ ಅವ್ರು ನಾಮಿನೇಟ್ ಮಾಡ್ತೀನಿ. ಓಕೆ. ಅದು ಬಿಟ್ಟರೆ ಸೆಕೆಂಡು ಸತ್ಯಪ್ರಕಾಶ್, ರಾಮ ರಾಮ ರೇ ಒಂದಲ್ಲ ಎರಡಲ್ಲ. ಸೊ ಇವತ್ತಿನ ಜನ್ರೇಷನ್ ನನ್ನ ಸಮಕಾಲೀನರಲ್ಲಿ ಅಂದರೆ ಕಂಟೆಂಪ್ರರಿಯಲ್ಲಿ ಒಂದು ಎಕ್ಸ್ಪರಿಮೆಂಟಿಗೆ ಓಪನ್ ಆಗಿ, ಜೊತೆಗೆ ಈ ಪಾಪ್ಯುಲರಿಸಮ್ನ ಈ ಪ್ಯಾರಲಲ್ನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಏನೋ ಮಾಡಬೇಕು ಅನ್ನೋ ಒಂದು ಹಠ ಮತ್ತು ಒಂದು ಏನು ಇದ್ರ ಮೇಲೆ ಕೆಲಸ ಮಾಡ್ತಾರೆ, ಪ್ಯಾಷನ್ ಇದ್ರ ಮೇಲೆ ಕೆಲಸ ಮಾಡ್ತಾರೆ ಡೈರೆಕ್ಟ್ರು. ಆ್ಯಂಡ್ ಥರ್ಡ್ ಪರ್ಸನ್ನು ಜಡೇಶ್ ಕುಮಾರ್ ಕೆ ಹಂಪಿ. ಕಾಟೇರ ಕತೆ ಬರೆದವರು, ಅದಕ್ಕಿಂತ ಇಂಪಾರ್ಟೆಂಟು ಅವರು ಜೆಂಟಲ್ಮೆನ್ ಸಿನಿಮಾ ಡೈರೆಕ್ಟರ್, ಗುರು ಶಿಷ್ಯರು ಸಿನಿಮಾ ಡೈರೆಕ್ಟರ್. ಕಾಟೇರ ಕತೆ ಬರೆದು ಈಗ ದುನಿಯಾ ಸೂರ್ಯ ಅವ್ರ ಜೊತೆ ಇದು ಮಾಡ್ತಾಯಿದ್ದಾರೆ. ಅಂದರೆ ಪಾಪ್ಯುಲರ್ ಸಿನಿಮಾ ಇದರಲ್ಲಿ ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್. ಯಾಕಂದರೆ ರೂಟ್ ಲೆವೆಲ್ ಆಗ್ಬೋದು, ಆ ಸೆನ್ಸಿಬಿಲಿಟಿ ಆಗ್ಬೋದು, ಒಂದು ಏನೋ ಒಂದು ಬೆಸ್ಟ್ ಅನ್ನೋ ಒಂದು ಫೀಲಿಂಗ್ ಇದೆ. 3 ಜನ, ಇದು ಬರೀ 3 ಬೆಸ್ಟ್ ಅಂತಲ್ಲ, ನನ್ನ ಲಿಸ್ಟಲ್ಲಿ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ನಾನು ಈಗ ಬ್ಲಿಂಕ್ ಡೈರೆಕ್ಟ್ರು ಶ್ರೀನಿಧಿ, ಹೊಸ ಹುಡುಗರಾದ್ರೂ ಅದ್ಭುತವಾದ ಒಂದು ಸಿನಿಮಾ ಮಾಡ್ಕೊಂಡಿದ್ದಾರೆ. ಆ ಥರ ಕ್ಯಾಮ್ರಾಮನ್ ಇದ್ದಾರೆ, DOPಗಳು ತುಂಬ ಜನ ಇದ್ದಾರೆ. ಮತ್ತು ಏನಂತಂದರೆ, ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ಟೆಕ್ನಿಷಿಯನ್ ಸೆಲೆಬ್ರೇಟ್ ಮಾಡೋ ಅಭ್ಯಾಸನೇ ಇಲ್ಲ. ಇದರ ಡೈರೆಕ್ಟ್ರನ್ನ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲ ಹೀರೋಗಳನ್ನ ಹೀರೋಯಿನ್ಸ್ನ, ಮೇನ್ ಆ್ಯಕ್ಟ್ರಸ್ನ. ಇನ್ಫ್ಯಾಕ್ಟ್ ನಮ್ಮ ಶೋ ಫಾರ್ಮ್ಯಾಟ್ ಹೇಗಂದರೆ, ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಕಮ್. ನಾಳೆ ಡಾಕ್ಟ್ರುಗಳು ಬರ್ಬೋದು, ಪ್ರೊಫೆಸರ್ಸ್ಗಳು ಬರ್ಬೋದು, ಸೈಂಟಿಸ್ಟ್ಗಳು ಬರ್ಬೋದು, ಟೆಕ್ನಿಷಿಯನ್ಸ್ಗಳು, ಲಿಟ್ರಲಿ ಅದೊಂದು ದೊಡ್ಡ ಸಾಗರ ಅಲ್ವಾ. ರೈಟರ್ಸ್ ಬರ್ಬೋದು, ಟೆಕ್ನಿಷಿಯನ್ಸ್ ಅಂತ ಅಂದಾಗ ಕ್ಯಾಮ್ರಾದವರು ಅಥವಾ ಒಂದು, ಸೊ ಈ ಥರ ದಿಸ್ ಇಸ್ ಅ ನೆವರ್ ಎಂಡಿಂಗ್. ಇದು ಮಾಸ್ತಿ ಮಂಜು ಇದ್ದಾರೆ, ಅವ್ರು ಮಾತಾಡಿಸ್ಬೋದು, ಎಲ್ಲರೂ ಕರೆಸ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಸಿಂಧು ಇದೆ, ಆಚಾರ್ಯ ಕೋ ಡೈರೆಕ್ಟ್ರು, ದ ಲೇಡಿ ಇದು ಡೈರೆಕ್ಟರು. ಎಲ್ಲದ ಬಗ್ಗೆ ಮಾತಾಡಿದ್ವಿ. ನಿಮ್ಮ 6ನೇ ಬೆರಳು ಬಗ್ಗೆ, ನಮ್ಮ ಹೃತಿಕ್ ರೋಷನ್ ಆಫ್ ಕರ್ನಾಟಕ ಬೇಡ, ನೀವೇ ವಾಟ್ ಇಸ್ ದ್ಯಾಟ್ ಅಂದರೆ ಅದೊಂಥರ ಜೆನೆಟಿಕಲ್ ಅದು ಇಶ್ಯೂ. ಅದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ನಾನು ಲಕ್ ಅಂತ ಅಂದ್ಕೊಂಡಿದ್ದೆ. ಆಶಾ ಬೆನ್ಕಪ್ಪ ಅಂತ ಹರಿಬೋದು ಇನ್ಸಿಡೆಂಟ್ನ ಕಾಲಮ್ ಬರೆದಿದ್ದು ಡಾಕ್ಟ್ರು, ಅವರು ಒಂದು ಸಲ ಹೇಳಿದ್ರು, ಅದು ಆ್ಯಕ್ಚುಲಿ ಅದೇನೋ ಪ್ರಾಬ್ಲಮಿಂದ ಹಂಗಾಗತ್ತೆ ಅಂತ. ಸೊ ನಮ್ಮ ಫ್ಯಾಮ್ಲಿಯಲ್ಲೇ ಇದೆ. ಅಂದರೆ ನಮ್ಮ ತಂದೆಗೆ ಒಂದು ಬೆರಳು ಎಕ್ಸ್ಟ್ರಾ ಇತ್ತು, ನಮ್ಮ ದೊಡ್ಡಪ್ಪನಿಗೆ ಒಂದು ಬೆರಳು ಎಕ್ಸ್ಟ್ರಾ ಇತ್ತು, ನಮ್ಮ ದೊಡ್ಡಪ್ಪನ ಮಗಳಿಗೆ ಒಂದು ಬೆರಳು ಎಕ್ಸ್ಟ್ರಾ ಇತ್ತು, ನಮ್ಮ ಅಕ್ಕನಿಗೆ 2 ಕಾಲಲ್ಲಿದೆ. ನನಗೆ ಮಾತ್ರ ಸ್ವಲ್ಪ ಇಡೀ ಫ್ಯಾಮ್ಲಿಯಲ್ಲಿ ಹೈಯೆಸ್ಟ್ ನಂದೆ, 2 ಕಾಲಲ್ಲೂ ಇದೆ, ಕೈಯಲ್ಲಿ. ಸ್ವಲ್ಪ ಈಗ ಬನ್ನಿ, 1 2 ಓ ಯಾ, ಇದು ಮಾತ್ರ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಕಟ್ಟಾಗೋಗಿದೆ. ವಾವ್, ನಾನು ಅಲ್ಲಿವರೆಗೂ ನೋಟಿಸೇ ಮಾಡಿಲ್ಲ ಮನ್ಸೂರಿ ಅವರೇ. ಅಂದರೆ ಈಗ ಇಲ್ಲಿ 6 ಬೆರಳು ಇದು ಕಟ್ಟಾಗೋಯ್ತು. ಸೊ ಬೇಸಿಕ್ಲಿ ಎಲ್ಲ ಕೈಗೂ ಕಾಲುಗಳು ನಿಮ್ಗೆ 6 ಬೆರಳುಗಳು ಇರೋದು. ಲಕ್ಕಿ. ಕನ್ನಡದಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಫಸ್ಟ್ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ, 2ನೇ ಸಿನಿಮಾಗೆ 5 ನ್ಯಾಷನಲ್ ಅವಾರ್ಡ್. ಇದಕ್ಕಿಂತ ಲಕ್ಕಿ ಈ ಥರದೆಲ್ಲ ಎಕ್ಸ್ಟ್ರಾ ಇರೋರಿಗೆ ಲೈಫಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇರೋದಕ್ಕೆ ಅಂತ ಜನ ಲೆಕ್ಕ ಹಾಕ್ತಾ ಇರ್ತಾರಲ್ಲ, ಅದಕ್ಕೆ ನೀವು ಸೇರ್ಕೊಂಡ್ರಿ ಇವತ್ತು ಲಿಸ್ಟಿಗೆ. ಇದಕ್ಕಿಂತ ಲಕ್ಕಿ ಇನ್ನೇನಿದೆ ಹೇಳಿ. ಇಷ್ಟು ಅಂದರೆ ನನಗೆ ಆ್ಯಕ್ಚುಲಿ ಸಖತ್ ಖುಷಿ ಇರೋದೇನೆಂದರೆ ಕನ್ನಡ ಆಡಿಯನ್ಸ್ ಬಗ್ಗೆ. ನಾನು ಮಾಡಿದ್ದು ಯಾವುದು ರೆಗ್ಯುಲರ್ ಫಾರ್ಮೆಟ್ ಸಿನಿಮಾ ನಂಗೆ ಗೊತ್ತು. ಅಂದರೆ ನಿಮ್ಗೊಂದು ಸಿನಿಮಾ ನೋಡಿದ್ರೆ ಒಂದು ಫಾರ್ಮೆಟ್ ಇರುತ್ತಲ್ಲ, ಆ ಫಾರ್ಮೆಟ್ ಯಾವುದೂ ಕಾಣಿಸೋದೇ ಇಲ್ಲ. ಒಂಥರ ರಿಯಲಿಸಮು ಇರುತ್ತೆ, ಈ ಕಡೆ ಫಿಕ್ಷನು ಇರುತ್ತೆ, ಒಂದು ಸ್ವಲ್ಪ ಪಾಪ್ಯುಲರಿಸಮ್ ಮ್ಯೂಸಿಕ್ ಎಲ್ಲನೂ ಇರುತ್ತೆ. ಅವೆಲ್ಲ ಮಿಕ್ಸ್ ಮಾಡಿ ನನ್ನದೇ ಆದ ಒಂದು ಸ್ಟೈಲ್ನ ನಾನು ಹುಡುಕ್ತಾ ಇರೋದು. ಆದ್ರೂ ನನ್ನ ಸಿನಿಮಾಗಳು ನೋಡುವಂಥ ಜನ ಅದರದ್ದೇ ಆದ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ, ಕನ್ನಡದಲ್ಲಿದ್ದಾರೆ. ಅವ್ರು ನೋಡೋದು ಮನ್ಸೂರೆ ಸಿನಿಮಾ ಅಂತ ನೋಡ್ತಾರೆ, ಸಖತ್ ಇಷ್ಟಪಟ್ಟು ನೋಡ್ತಾರೆ, ತುಂಬ ರೆಸ್ಪೆಕ್ಟು ರೆಸ್ಪಾನ್ಸಿಬಲ್ ಆಗಿ ನೋಡ್ತಾರೆ, ತುಂಬ ಕಾಟಾಚಾರಕ್ಕೆ ನೋಡಲ್ಲ ನನ್ನ ಸಿನಿಮಾನ. ಅಂದರೆ ಮನ್ಸೂರೆ ಸಿನಿಮಾ ನೋಡಬೇಕು ಅಂತ ನಾನು ಪ್ರಿಪೇರ್ ಆಗೇ ಬರ್ತಾರೆ, ಸ್ವಲ್ಪ ನಾವು ತಲೆ ಕೊಡಬೇಕಪ್ಪ ಅಲ್ಲಿಗೆ ಅಂತ. ಸೊ ಆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಲಕ್ಕಿ. ಹೀಗೆ ಲಕ್ ಅಂತಿರೋ, ಅದನ್ನು ನೀವು ಕಷ್ಟಪಟ್ಟು ಲೈಫನ್ನು ನೋಡ್ಕೊಂಡು ಬಂದು ಅದನ್ನು ಪೋಣಿಸಿರೋದು ಅದ್ರ ಲುಕ್ ಇದು ಅಂತಿರೋ. ಐ ಥಿಂಕ್ ಐ ವಿಲ್ ಲೀವ್ ದ್ಯಾಟ್ ಜಜ್ಮೆಂಟ್ ಹೋಗ್ತಾ ನಿಮಗೆ. ಬಟ್ ಹೀಗೆ ನಿಮ್ಮ ಒಂದು ಬ್ರ್ಯಾಂಡು, ನಿಮಗೆ ಅಂತ ಒಂದೇನು ಸೆಟ್ ಆಡಿಯನ್ಸು, ಆ ಜವಾಬ್ದಾರಿ ಮತ್ತು ನಿಮಗೆ ಲೈಫಲ್ಲಿ ಅದನ್ನು ನೋಡ್ತಾ ಇರೋ ಒಂದು ಹುರುಪು, ಇವೆಲ್ಲ ಜೊತೆಗೆ ನಿಮ್ಗೆ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಐ ಗೆಸ್ ಇವತ್ತಿನ ಈ ನಮ್ಮ ಮಾತುಕತೆ
ನೋಡ್ತಾ ಇರೋ ಆಡಿಯನ್ಸ್ಗಳಿಗೆ ಸುಮಾರು ವಿಚಾರದಲ್ಲಿ ಎಷ್ಟೆಷ್ಟೋ ವಿಂಡೋಸ್ಗಳು ಓಪನ್ ಮಾಡಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಲೈಫಲ್ಲಿ ಸದಾ ಹೀಗೆ ಕ್ಯೂರಿಯಸ್ ಆಗಿರಿ. ಆ್ಯಂಡ್ ಕೊನೆಯದಾಗಿ ಹೇಗೆ ಅನ್ನಿಸ್ತು ಜಸ್ಟ್ ಕ್ಯೂರಿಯಸ್ಗೆ ಬಂದು? ಖುಷಿ ಇದೆ, ಸಖತ್ ಸರ್ಪ್ರೈಸಿಂಗ್ ಆಗಿದೆ. ಯಾಕಂತಂದರೆ ಅವಾಗಲಿಂದ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿಲ್ಲ. ನೀವು ರೇಡಿಯೋದಲ್ಲಿ ಆರ್ ಜೆ ಆಗಿದ್ದಾಗ ನಿಮ್ಮ ಪ್ರೋಗ್ರಾಮ್ನ ಕೇಳ್ಕೊಂಡು ನಾನು ಪೇಂಟಿಂಗ್ ಮಾಡ್ಕೊಂಡು ಕೂತಿರ್ತಾಯಿದ್ದೆ. ಓಹೋ. ಸೊ ಪೇಂಟಿಂಗ್ ಮಾಡುವಾಗ ಆರ್ ಜೆಗಳು ನನ್ನ ರೇಡಿಯೋ ನನ್ನದು ಬೆಸ್ಟ್ ಇದು. ಅವತ್ತಿಗೆ ನನಗೆ ಐಪಾಡ್ ಗೀಪಾಡ್ ಇವೆಲ್ಲ ವಾಕ್ಮೆನ್ ಆ ಥರದ್ದು ಏನೂ ಇಲ್ಲ. ಬೆಂಗಳೂರು ಬಂದಾಗಿಂದ ನೀವು ಕೇಳೋರಲ್ಲ ಯಾರು ಬೇಯ್ನಾಗಿದ್ದು ನಿಮ್ಮ ಜೊತೆ ಅಂತ ರೇಡಿಯೋ. ಸೊ ನಾನು ಬೆಂಗಳೂರು ಬಂದಾಗ ರೇಡಿಯೋ ಸಿಟಿ ಶುರುವಾಗಿತ್ತು. ಹೌದು, 2001. ಸೊ ರೇಡಿಯೋ ಸಿಟಿ ನನ್ನ ಜೊತೆ ಇದ್ದಿದ್ದು. ಅದಾದಮೇಲೆ ಎಫ್ ಎಮ್ ರೈನ್ಬೋ, ಅದಾದಮೇಲೆ ರೇಡಿಯೋ ಮಿರ್ಚಿ, ಎಲ್ಲ ರೇಡಿಯೋಗಳು ಸ್ಟಾರ್ಟ್ ಆಯಿತು. ಸೊ ಯಾವಾಗಲೂ ನನ್ನ ಜೋಬಲ್ಲಿ ಒಂದು ರೇಡಿಯೋ, ಪಾಕೆಟ್ ರೇಡಿಯೋ ಇಷ್ಟೊಂದಿತ್ತು. ಇಯರ್ಫೋನ್ ಹಾಕ್ಕೊಂಡು ಯಾವಾಗಲೂ ಪೇಂಟ್ ಮಾಡೋವಾಗೆಲ್ಲ ರಾತ್ರಿಯೆಲ್ಲ ರೇಡಿಯೋ ಕೇಳಿಕೊಂಡು ಆ ಥರದ ಕೇಳ್ತಾ ಇದ್ದಂಥ ಸಾಕಷ್ಟು ಜನ ಆರ್ ಜೆಗಳಲ್ಲಿ ಇಷ್ಟವಾದ ಆರ್ ಜೆಗಳು ನೀವು ಒಬ್ಬರು. ಸೊ ಬೆಳಗ್ಗೆನೇ ಶುರು ಆದರೆ ರಾತ್ರಿವರೆಗೂ ಕಿವಿಯಲ್ಲೇ ಇರ್ತಾಯಿತ್ತು. ಹಾಡು ಕೇಳ್ಕೊಂಡು ಪೇಂಟ್ ಮಾಡ್ಕೊಂಡು ಅದಕ್ಕೆ ನನಗೆ ಯಾರೂ ಅವಶ್ಯಕತೆಯೂ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಅದಾದಮೇಲೆ ನಿಮ್ಮನ್ನು ತಿಥಿದು ಸ್ಪೆಷಲ್ ಶೋ ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ರೆ ಸಖತ್ ಖುಷಿಯಾಗಿತ್ತು. ಅದಾದಮೇಲೆ ನನ್ನ ಅದೃಷ್ಟ ಲಕ್ಕು ವಿ ಟಿ ಮಾಡೋಕ್ಕೆ ನಾನು ಬಂದಿದ್ದು. ಅವತ್ತು ನಿಮ್ಮನ್ನು ಎದುರುಗಡೆ ಮಾತಾಡ್ಸಿದ್ದು. ಆ್ಯಂಡ್ ಥರ್ಡ್ ಮೀಟಿಂಗಲ್ಲಿ ಈಗ ಬಂದಿಲ್ಲ ಕೂತ್ಕೊಂಡು ನೀವೇನು ಲೆಕ್ಕ ಚುಕ್ತ ಮಾಡ್ಕೋಬೇಕಲ್ಲ. ಐ ಥಿಂಕ್ ಇಷ್ಟೇ ಲೈಫ್ ಅನ್ಸತ್ತೆ. ಬಿಕಾಸ್ ನಮಗೆ ಗೊತ್ತಿಲ್ಲ, ಜಗತ್ತು ಚಿಕ್ಕದಾಗೋಯ್ತು ಅಂತ ಬೇಜಾರು. ಇಲ್ಲ, ಜಗತ್ತು ಚಿಕ್ಕದಾದ್ರೂ ಜಗತ್ತಲ್ಲಿ ನೋಡ್ತಾ ಇರೋ ವಿಚಾರಗಳು ಭಾಳ ದೊಡ್ಡದಿದೆಯಲ್ಲ ಅನ್ನೋದೇ ಒಂದು ಖುಷಿ. ನೀವು ಅಂದರೆ ನೀವು ಒಂದು 10-15 ವರ್ಷದ ಮುಂಚೆ ಹೇಗೋ ಇರ್ತೀರಿ, ನಾವು ಹೇಗೋ ಇರ್ತೀವಿ, ಮುಂದೆನೂ ಹಿಂಗೆ ಹೋಗ್ತಾ ಇರ್ತೀವಿ. ಸೊ ಹೀಗೆ ಜೊತೆಗೆ ಆಗಾಗ ಸಿಗ್ತಾ ಇರೋಣ, ಪ್ರತಿ ಸತಿ ಸಿಕ್ಕಾಗ್ಲೂ ಹೊಸ ಹೊಸ ವಿಚಾರಗಳನ್ನು ಹಂಚ್ಕೊತಾ ಇರೋಣ. ಅದೇ ಕ್ಯೂರಿಯಾಸಿಟಿ ಜೊತೆಗೆ ಲೈಫನ್ನು ನೋಡ್ತಾ ಇರೋಣ ಅನ್ನೋದು ಅಷ್ಟೇ ನನ್ನ ಕೊನೆಯ ಥಾಟ್ಸು. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. ಥ್ಯಾಂಕ್ ಯು. ನನಗೂ ಗೊತ್ತಿಲ್ಲದೆ ಇರೋಂಥ ಎಷ್ಟೋ ವಿಚಾರಗಳನ್ನು ನಮ್ಮ ಒಂದು ಜರ್ನಿ ಇದೆಯಲ್ಲ, ಗೊತ್ತಿಲ್ಲದೆ ಜೊತೆಗಿದ್ದು ಒಂದು ಜರ್ನಿ ಎಲ್ಲ ಹೇಳಿದ್ದೀರಾ. ಸೊ ಐ ಗೆಸ್ ಥ್ಯಾಂಕ್ಸ್ ಗೈಸ್. ಇವತ್ತಿನ ಈ ಒಂದು ವಿಚಾರ, ತುಂಬ ವಿಚಾರಗಳು ಮಾತಾಡಿದ್ದೀವಿ ಎಪಿಸೋಡಲ್ಲಿ. ಯಾವ ಒಂದು ವಿಚಾರ ನಿಮಗೆ ಆ್ಯಕ್ಚುಲಿ ತುಂಬ ಮನಸ್ಸಿಗೆ ಹಿಡಿಸ್ತು, ನಿಮ್ಮ ಲೈಫ್ನಲ್ಲಿರೋ ಆಲೋಚನೆಗಳನ್ನು ಪ್ರಶ್ನಿಸ್ತು, ಯಾವ ಹೊಸ ಕುತೂಹಲಗಳನ್ನು ಹುಟ್ಟಿಸ್ತು, ಖಂಡಿತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಅದೇ ಕೆಲಸ ಕೊಡ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಲೈಫಲ್ಲಿ ನೀವು ಕೂಡ ಕ್ಯೂರಿಯಾಸಿಟಿನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ಸ್ಟೇ ಕ್ಯೂರಿಯಸ್. ಆ್ಯಂಡ್ ನೀವು ಯಾವ ಗೆಸ್ಟ್ಗಳನ್ನು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ವಿತ್ ದಿಸ್ ಲೈನ್. ನಾನೊಂದು ಪುಸ್ತಕನ ಓದ್ತಾ ಇದ್ದೀನಿ ಲೀಡರ್ಶಿಪ್ ಬಗ್ಗೆ. ಆಥರ್ ಹೆಸರು ಮರ್ತಿದ್ದೀನಿ, ಕ್ಷಮಿಸಿ. ಅದರಲ್ಲಿ ಒಂದು ಪುಸ್ತಕದ ಪುಟದಲ್ಲಿ ಹೇಳ್ತಾರೆ, ಟೇಕ್ ಯುವರ್ ವರ್ಕ್ ವೆರಿ ಸೀರಿಯಸ್ಲಿ ಬಟ್ ಯುವರ್ ಸೆಲ್ಫ್ ಲೈಟ್ಲಿ. ಟೇಕ್ ಯುವರ್ ವರ್ಕ್ ವೆರಿ ಸೀರಿಯಸ್ಲಿ ಬಟ್ ಯುವರ್ ಸೆಲ್ಫ್ ಲೈಟ್ಲಿ. ವಿತ್ ದಿಸ್ ಒನ್, ಈ ಆಲೋಚನೆಯೊಂದಿಗೆ ನಿಮ್ಮನ್ನು ಇಲ್ಲಿ ಬಿಡ್ತೀನಿ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಹೋಗ್ಬರ್ತೀನಿ. ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್.